ಒನ್ ಆಫ್ ದ ಶೋಸ್ ಮೆಟಾಲಿಕಾ ಅನ್ನೋದು ಬೆಂಗಳೂರಲ್ಲಿ. ಗೇಟ್ಸ್ ಓಪನ್ 5 ಗಂಟೆ ಅಂತ ಹಾಕಿದ್ದೀವಿ. ಬೆಳಗ್ಗೆ 5 ಗಂಟೆಗೆ 5,000 ಜನ ಬಂದು ಗೇಟಲ್ಲಿ ನಿಂತಿರ್ತಾರೆ. ವಾಟ್? ಇಷ್ಟು ಜನ ಬೆಳಗ್ಗೆ 5 ಗಂಟೆಗೆ ಬಂದರೆ ಸಾಯಂಕಾಲದಷ್ಟೊತ್ತಿಗೆ ಎಷ್ಟು ಸರಿ ಟಾಯ್ಲೆಟ್ ಯೂಸ್ ಮಾಡಿರ್ತಾರೆ, ಎಷ್ಟು ಸರಿ ನೀರು ಯೂಸ್ ಮಾಡಿರ್ತಾರೆ. ಸ್ಟೇಜ್ ಮುಂದೆ ಇರೋರು ಅವರೆಲ್ಲ ಏನು ಮಾಡಿರ್ತಾರೆ, ಸುಮಾರು 10 ಅವರ್ 12 ಅವರ್ 15 ಅವರ್ಗೆ ಮುಂಚೆ ಬಂದಿರ್ತಾರೆ. ಬಿಕಾಸ್ ಟು ಗೆಟ್ ದಟ್ ಸೀಟ್, ಟು ಗೆಟ್ ದಟ್ ಪೊಸಿಷನ್. ಏನು ಮಾಡಿದ್ರು ಅವ್ರು ಹಿಂದೆ ಬಿಟ್ಟು ಹೋಗೋಲ್ಲ. ಫೇಂಟ್ ಆದ್ರೂ ಅಲ್ಲೇ ನಿಂತಿರ್ತಾರೆ. ಅವ್ರಿಗೆ ನಾವು ನೀರು ಸಪ್ಲೈ ಮಾಡಬೇಕು. ತುಂಬ ಇವೆಂಟ್ ಮ್ಯಾನೇಜರ್ಸ್ಗೆ ಇದೆಲ್ಲ ಭಾಳ ಮುಖ್ಯ. ಹೂ ಇಸ್ ದ ಪ್ರೆಸೆಂಟಿಂಗ್ ಸ್ಪಾನ್ಸರ್, ಹೂ ಇಸ್ ದ ಅಸೋಸಿಯೇಟ್ ಸ್ಪಾನ್ಸರ್, ಹೂ ಇಸ್ ದ ಕ್ಯಾಟಗರಿ ಸ್ಪಾನ್ಸರ್. ಪ್ರತಿಯೊಬ್ಬ ಸೌಂಡ್ ಹಾಕೋನು, ಲೈಟ್ ಹಾಕೋನು, ಸ್ಟೇಜ್ ಹಾಕೋನು ಇವೆಂಟ್ ಮ್ಯಾನೇಜರ್. ಯಾವುದು ಸರ್ ನೆಕ್ಸ್ಟ್ ಶೋ ಅಂತ. ಈಗಲ್ಸ್ ಕಣೋ ಅಂದರು. ಹೇ ಹೋಟೆಲ್ ಕ್ಯಾಲಿಫೋರ್ನಿಯಾ. ಇದ್ಯಾವ್ದು ಸರ್ ಹೋಟೆಲ್ಲು ಕ್ಯಾಲಿಫೋರ್ನಿಯಾ? ನಿಜವಾದ ಇಂಗ್ಲೀಷ್ ಹಾಡು ಯಾವ್ದು ಗೊತ್ತಾ ಕೇಳಿದ್ದೀನಿ ನಾನು? ಯಾವುದು? ಜಿಂಗಲ್ ಬೆಲ್ಸ್, ಜಿಂಗಲ್ ಬೆಲ್ಸ್. ಓ ಮೈ ಗಾಡ್! ಇಂಡಿಯಾಸ್ ಲೀಡಿಂಗ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಲಿ ನಿಂಗೆ ಇಂಟರ್ನ್ಶಿಪ್ ಸಿಕ್ಕಿದೆ ಅಂದರೆ ಆಗೋಯ್ತು ನಿನಗೆ ಸ್ವಲ್ಪ ಬಾಕಲು ತೆಗೆದಂಗೆ. ನಾನು ಆ ಶರ್ಟ್ನ ಸಂಪಾದನೆ ಮಾಡಬೇಕಂದ್ರೆ 2 ವರ್ಷ ತೊಗೊಂಡಿದ್ದೆ. DNA ಒಂದು ಐಡೆಂಟಿಫೈಡ್ ಒಂದು ಬ್ಲೂ ಕಲರ್ ಡೆನಿಮ್ ಶರ್ಟ್ ಇದೆ. ಇನ್ ಸ್ಪೆಸಿಫಿಕ್ ಆಗಿ ಸ್ಟ್ಯಾಂಪೀಡ್ ಅಂದರೆ ಏನು? 25,000 ಜನ ಇರೋ ಕಡೆ ನೀವು ಯಾವ 70,000 ಜನ ಆಗ್ತೀರಾ, ಇಟ್ ಬಿಕಮ್ಸ್ ಕ್ಲಾಸ್ಟ್ರೋಫಾಬಿಕ್. IPL ಮ್ಯಾಚ್ ನಡೀತಾ ಇರುತ್ತೆ, ಕ್ರಿಸ್ ಗೇಲ್ ಒಂದು 6 ಹೊಡಿತಾರೆ, ಟೆರೆಸ್ ಸ್ಟ್ಯಾಂಡಲ್ಲಿ ಒಂದು ಚಿಕ್ಕ ಮಗು ಕೂತಿರುತ್ತೆ. ಆ ಮಗುಗೆ ಕ್ಲೀನಾಗಿ ಬಾಲ್ ಬಂದು ಇಲ್ಲಿ ಬೀಳುತ್ತೆ. ಟೆಲ್ ದ ಪೊಲೀಸ್, ಬ್ಲಾಕ್ ದ ರೋಡ್, ಸೆಂಡ್ ದ ಆಂಬ್ಯುಲೆನ್ಸ್ ಸ್ಟ್ರೇಟ್ ಟು ಮಲ್ಯ ಹಾಸ್ಪಿಟಲ್ ವಿಚ್ ಇಸ್ ಡೌನ್ ದ ಲೇನ್. ಐ ಥಾಟ್ ಐ ಹ್ಯಾವ್ ಡನ್ ದ ಗ್ರೇಟೆಸ್ಟ್ ಜಾಬ್ ಆಫ್ ಮೈ ಲೈಫ್. ಐ ಗಾಟ್ ಶೌಟಿಂಗ್ ಫ್ರಮ್ ಮೈ ಡಾಕ್ಟರ್. ಫಸ್ಟ್ ಏಡ್ ಸೆಂಟ್ರಿಗೆ ಹೋಗಿ ಡಾಕ್ಟ್ರ್ ನೋಡಿ ಆಮೇಲೆ ನಾನು ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟಲ್ ಕಳಿಸ್ಬೇಕಾಗಿತ್ತು. ದಟ್ ಈಸ್ ದ ಡ್ರಿಲ್. ಸರ್ಸ್ ಬರ್ತ್ಡೇ, first thing in the morning, get blessings at Tirupati and then come to Kingfisher Villa in Goa. Can you believe this? Every aircraft would go to Tirupati to get puja. Mother of all tracks is Silverstone in London. Alle Force India ididu. He goes and hoists Indian flag in Glasgow, White and Mackay office ಮೇಲೆ. ಅವರು ನಮ್ಮ ಎಲ್ಲ ಶೋಸ್ಗೆ ಪ್ರೇರಣೆ, ಎಲ್ಲ ಶೋಸ್ಗೆ ಸಪೋರ್ಟರ್. ಐ ಹ್ಯಾವ್ ಡೆಫಿನೆಟ್ಲಿ ಡನ್ ಎವ್ರಿ ಸಾರ್ಟ್ ಆಫ್ ಜಾಬ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್. ಹಾಯ್, ಹಲೋ, ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ದೇರ್ ಆರ್ ಸಮ್ ಈವೆಂಟ್ ಮ್ಯಾನೇಜರ್ಸ್ ಇರ್ತಾರೆ, ಬಟ್ ಇನ್ನು ಕೆಲವರು ವಿಷನರೀಸ್ ಕೂಡ ಇರ್ತಾರೆ. ಅಂದರೆ ಒಂದು ಈವೆಂಟು ಯಾವ ರೀತಿ ಇರಬಹುದು ಅಂತ ನಾವು ಮಾಡೋದು ಬೇರೆ, ಅದನ್ನು ವಿಷನ್ ಕಾಣೋವಂಥದ್ದು ಇನ್ನೊಂದು. ಓಕೆ, ಫ್ರಮ್ ಟ್ರಾನ್ಸ್ಫರಿಂಗ್ ಕ್ರಿಕೆಟ್ ಇಂಟು ಫೆಸ್ಟಿವಲ್ ಟು ಟರ್ನಿಂಗ್ ಬೆಂಗಳೂರು ಇಂಟು ಎಪಿ ಸೆಂಟರ್ ಆಫ್ ಇಂಡಿಯಾಸ್ ಗ್ರ್ಯಾಂಡೆಸ್ಟ್ ಸೆಲೆಬ್ರೇಷನ್ಸ್. ಇವೆಲ್ಲ ಯಾಕೆ ಬರ್ಕೊಂಡಿದ್ದೀನಿ ಅಂದರೆ, ಈ ಮನುಷ್ಯನ ಬಗ್ಗೆ ಇಂಟ್ರಡಕ್ಷನ್ ಕೊಡಬೇಕಾದ್ರೆ ಏನೂ ತಪ್ಪು ಮಾಡಬಾರ್ದು, ಬರ್ಕೊಂಡು ಹೇಳಬೇಕು ಅನ್ನೋದೇ ನನ್ನ ಉದ್ದೇಶ. Today's guest is one such name who shaped the way we experience the entertainment. And I'm so glad even I was part of this entertainment. He is the mind behind some of the most iconic sporting and cultural spectacles of our country has witnessed. A strategist, a dreamer, a perfectionist, and the man who made execution an art form. Yes, on Gold Class, let's welcome Mr. Sunil Ramachandra sir. Sir, namaskara. Namaste Mayur, so happy to have been on your show. As we were speaking behind the doors, I'm really thrilled to be on your Gold Class. I've always been a great follower of your work. I admire all of your achievements so far, the kind of people you've gotten onto this Gold Class. Sometimes I really wonder, you've been chasing me for 6 months. So for 6 months I've been wondering, am I really worth being on your show? Is it the right time for me to come and talk to you on this particular show and then convey what the people have to hear and things like that. So it is unbelievable, right? So thank you so much for inviting me and then making me feel worthwhile, and to have gotten a title that I'm an event manager, and then somewhere in my dreams I want to put Bangalore on the global map of art and events and stuff like that. There have been multiple leaders, visionaries before me, my boss and other people who have put Bangalore on the global map of music. They have showcased India in a much, much better way than the world thought it was, and Bangalore has been
unbelievable city for people like us. It's given us so much opportunity, and I would like to thank everybody who's created, who's done this for Bangalore, and I'm thanking you for bringing me to this gold class today. Thank you so much. Yeah, Mayur, Sir. it's all yours. Yeah. No, this was very kind of a formal Yeah. word of thanks speech, which already Sunil sir gave at the beginning. Actually, I can say that. But first and foremost, to give a brief introduction, ಹೇಳಬೇಕು ಅಂತಂದ್ರೆ, my introduction to Sunil sir was 3 years back. Yeah, 3 years back actually. So in fact, I've been always an admirer. Who wouldn't be? Okay, an admirer of RCB team, ಬೆಂಗಳೂರು ಕ್ರಿಕೆಟ್, IPL ಎಲ್ಲವೂ ನೋಡಿ ಬೆಳೆದಿರೋಂಥದ್ದು. ಆ್ಯಕ್ಚುಲಿ ಲಿಟ್ರಲಿ ಈ ಸಿಟಿ ಜೊತೆ ಹೇಗೆ ಬೆಳೆದಿದ್ದೀವೋ ಅದೇ ರೀತಿ RCB ಟೀಮ್ ಜೊತೆ ಬೆಳೆದಿದ್ದೀವಿ ನಾವು. ಸೊ ಒಂದು RCBಗೆ ಒಂದು ಬಿಗ್ಗೆಸ್ಟ್ ಫ್ರಾಂಚೈಸೀಸ್ ಇರ್ಬೋದು, ಬೇರೆ ಇರ್ಬೋದು. ನಾನು ಯಾಕೆ ಬರೀ RCB ಅಂತ ಶುರು ಮಾಡ್ತಿದ್ದೀನಿ ಅಂತಂದರೆ, ನನ್ನ ವೈಯಕ್ತಿಕ ನಿಮ್ಮ ಕನೆಕ್ಷನ್ ಜೊತೆಗೆ ಅಂತ ಅಫ್ಕೋರ್ಸ್. ಸೊ ಇಲ್ಲಿಂದ ತೊಗೊಂಡಾಗ ನನಗೆ ಒಂದು IPL ಅಲ್ಲಿ ಬಂದು ಹೋಸ್ಟ್ ಮಾಡೋದಕ್ಕೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ, ನನ್ನ ಟ್ಯಾಲೆಂಟು ಏನು ಗೊತ್ತಿಲ್ದಿರ ಜಸ್ಟ್ ಓಕೆ ಫೈನ್ ಡನ್ ಇದೆ ಬನ್ನಿ ಮಾಡೋಣ ಅಂತ ಅಂದ್ಬಿಟ್ಟು, ಯು ಜಸ್ಟ್ ಬಿಲೀವ್ ಮೀ, ಯು ಕಾಲ್ಡ್ ಮೀ, ಆ್ಯಂಡ್ ಇಟ್ ವಾಸ್ ಎ ಎಕ್ಸಲೆಂಟ್ ಆಪರ್ಚುನಿಟಿ. ಫಸ್ಟ್ ಆಫ್ ಆಲ್ ಸರ್, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದ್ಯಾಟ್ ಹೋಲ್ ಥಿಂಗ್. ಆ್ಯಕ್ಚುಲಿ ಇಟ್ ಈಸ್ ಸೊ ಗ್ರೇಟ್ ಆಫ್ ಯು. ಇನ್ ಫ್ಯಾಕ್ಟ್, ಸೊ ಗ್ರ್ಯಾಟಿಟ್ಯೂಡ್ ಶುಡ್ ಬಿ ಅನ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ಐ ವಾಂಟೆಡ್ ಟು ಸೇ ಇಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಸೊ ಬಟ್ ಥ್ಯಾಂಕ್ಸ್ ಅ ಲಾಟ್. ಸೊ ಗೋಯಿಂಗ್ ಬ್ಯಾಕ್, ನಾನು ಏನೇನು ಹೇಳಿದೆ ಈಗ, ಒಂದು ಬೆಂಗಳೂರು ಅಂತ ತಗೊಂಡಾಗ ಒಂದು ವರ್ಲ್ಡ್ ಮ್ಯಾಪ್, ಒಂದು ಗ್ಲೋಬಲ್ ಲೆವೆಲಲ್ಲಿ ಯು ಹ್ಯಾವ್ ಬೀನ್ trying and you have done so much of work to put Bengaluru on the globally. If you see your work in so many departments, be it sports, be it entertainment, be it politics, so be it the biggest events, and right from, ನಾನು ಕರೆಕ್ಟಾಗಿ ಒಂದು ತಮ್ನೇಲಲ್ಲಿ ಕೊಡ್ತೀನಿ, ಫ್ರಮ್ RCB to Ambani wedding ಅಂತ ಅನ್ಬೋದು ಬೇಕಾರೆ. That is the spectrum I can see. You can put the everything. Where was this Sunil, as the mammoth Sunil, was born actually? So basically, I'm a very, very Bangalorean, very humble beginning. My father is from Bangalore city, my mother is from Chitradurga, and I happen to be 80s, early 80 boys, and then I did my schooling here, and then my upbringing was in Shumoga, at the Adi Chunchanagiri Math, under the pontiff of Jagadguru Balangadhar Nath Swamiji. Under him was Prasannath Swamiji, who trained and groomed me to be what I am today. And these event skills, if it is come from somewhere, it is definitely from Mata or the school I studied and things like that. There is so much I can say about my entire upbringing, and then whatever I am today, be it an event manager or a visionary or a thinker, it's all because of the upbringing. Nothing that I can deny that everything is of the Guru Krupe, and it's all my parents' blessing. Every time I've achieved something or I've gone through something, it's all because of the kind of good karmas I have, and then the kind of blessings I get each and every day from my parents. ನಾನು ಏನಕ್ಕೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿತೌಟ್ ಫೇಲ್ ಐ ಟಚ್ ಮೈ parents' feet every single day and take their blessings when I go out of the house, because the kind of work I do every day, it's so much riskier, it is innovative. I'm always against the nature, I'm always against the time. ಎಲ್ಲೋ ಒಂದು ದೈವ ಕೃಪೆ ನನ್ನನ್ನು ಕಾಪಾಡ್ತಾ ಇದೆ, ನಮ್ಮನ್ನು ಕಾಪಾಡ್ತಾ ಇದೆ. And events are happening without anything. There are days some things have gone wrong or whatever, but it is only because of that divine energy or the parents' blessings that I've been consistently been achieving every day. And I would want each one of the people who have been watching this podcast to know that that is the energy which is really taking care of me, and then whatever I've achieved, it's because of that. So they all should take this as a biggest lesson, or one liner saying that it is all because of what your parents are and your upbringing is, your guru is. Guru iddalli idu anta heltare. So it is because of that guru. And so as I said, Bengaluru, Shumoga, then I came back to
Bangalore back for my PU, and then I did my science here. I couldn't sail through great, and then my parents wanted me to get into law, and then eventually my dream was to become a politician, but Oh, that turned out to be an event manager it is later. still I feel I'm old for politics already, Really? but I've got multiple. I did check with my parents, my father, a couple of times, and then he told me I'm too young for it, and then he said politics is not it is because the kind of monies and then the kind of thing. It's not just about getting people confidence and all of those. It is beyond that. I am today trying to I'm trying to work with the same political teams or political parties. I'm getting that kind of satisfaction. It is just that I'm unable to work directly to the people or to the society, but somewhere down the line I have that satisfaction that I have worked with the political parties and the government in making this Bengaluru a better city and things like that. So I've been inspired by quite a few political leaders, and I admire them, and I always follow them irrespective of the parties. Circles, but that is what it was, and politics is what drove me to event management, I should say. So as we go down the lane, Mayur, I will come back to you with each and every stories of my life, how it is all put together to make this one grand successful event manager. Sir, you mean to say, after like from Chitradurga to Bangalore, so your schooling and everything happened, but primarily, how did which was your first job, sir? Very clear, Mayur. Obviously, I never knew when we were all in Mata, and then the kind of synergies Mata has, and then ಸ್ಕೂಲಲ್ಲಿ ತಮಗೆ ಇಲ್ಲಿ ಎಲ್ಲ ಬೆಂಗಳೂರಲ್ಲಿ ಕಷ್ಟ ತುಂಬ ಕಡಿಮೆ, ಬಟ್ ನಮ್ಮ ಶಾಲೆಯಲ್ಲೆಲ್ಲ ಪ್ರತಿ ಸ್ಯಾಟರ್ಡೇ ವೆನ್ ವಿ ವರ್ ಇನ್ ಹಾಸ್ಟೆಲ್ ನಾವು ಎಲ್ಲ ಬೆಂಚಸ್ನ ಕ್ಲಾಸ್ ರೂಮಿಂದ ಬೆಂಚಸ್ ತಂದು ಸ್ಟೇಜ್ನ ವೇದಿಕೆಯನ್ನು ನಿರ್ಮಾಣ ಮಾಡಿ ಪೋಡಿಯಂನಿಟ್ಟು ಅದಕ್ಕೆ ಪ್ರತಿ ಶನಿವಾರ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಅದಕ್ಕೆ ಎಂಟೈರ್ ರೂಪುರೇಷ ಕೊಟ್ಟು ಅವತ್ತಿನ ದಿವಸ ಸ್ವಾಮೀಜಿ ನಮ್ಗೆ ಹೇಳ್ಕೊಡ್ತಿದ್ರು ಯಾರನ್ನ ಹೇಗೆ ಅಡ್ರೆಸ್ ಮಾಡಬೇಕು, ಹೇಗೆ ವೆಲ್ಕಮ್ ಸ್ಪೀಚ್ ಇರಬೇಕು, ಹೇಗೆ ವಂದನಾರ್ಪಣೆ ಇರಬೇಕು, ಯಾವ ಗೆಸ್ಟ್ನ ಹೇಗೆ ಟ್ರೀಟ್ ಮಾಡಬೇಕು. ಪ್ರತಿ ಶನಿವಾರ ಯು ಹ್ಯಾಡ್ ಟು ಪುಟ್ ಅಪ್ ಅನ್ ಎಂಟರ್ಟೈನ್ಮೆಂಟ್ ಫಾರ್ ಆಲ್ ಆಫ್ ದ ಸ್ಕೂಲ್ ಕಿಡ್ಸ್ / ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ. ನಮಗೆ ಆ ಬೇಸಿಕ್ಕು ಆ ಬೆಂಚ್ಗಳನ್ನ ಹಾಕಿ, ಆ ಕಾರ್ಪೆಟ್ನ ಹಾಕಿ, ಅದ್ರ ಮೇಲೆ ಪೋಡಿಯಂನಿಟ್ಟು, ಅದ್ರ ಮೇಲೆ ನೀನು ಸ್ವಾಗತ ಭಾಷಣ ಬರೆದು, ವಂದನಾರ್ಪಣೆ ಬರೆದು, ಹೇಗೆ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವಾಮೀಜಿಯನ್ನು ನಾನು ಕಂಡು ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಈ ಶೋನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅದು ಆ ಒಂದು ಎಲ್ಲ ಸಂಸ್ಕೃತಿನ ಅವ್ರು ಹೇಳ್ಕೊಟ್ಟಿದ್ದು. ಐ ನೆವರ್ ನ್ಯೂ ದ್ಯಾಟ್ ಐ ವುಡ್ ಬಿಕಮ್ ಅನ್ ಈವೆಂಟ್ ಮ್ಯಾನೇಜರ್ ದ್ಯಾಟ್ ಡೇ, ರೈಟ್? ಐ ನೆವರ್ ನ್ಯೂ ವಾಟ್ ಐ ವುಡ್ ಬಿಕಮ್. ಇಟ್ ಈಸ್ ಸೋ ಮಚ್ ಆಫ್ ಎನ್ಕರೇಜ್ಮೆಂಟ್. ಮತ್ತು ಮಠದಲ್ಲಿ ಆಗುವಂಥ ಕಾರ್ಯಕ್ರಮಗಳು, ಪ್ರತಿ ದಿವಸ ನಡೆಯುವಂಥ ಇದು ಸಂಸ್ಕಾರಗಳು ನಿಮಗೆ ಎಲ್ಲೋ ಒಂದು ಕಡೆ ದಟ್ಸ್ ಆಲ್ ಬಿಕಮ್ ಸ್ಫೂರ್ತಿ, ಪ್ರೇರಣೆ, ದ್ಯಾಟ್ ಇವೆಂಚುಲಿ ದ ವೇ ಸ್ವಾಮೀಜಿ ಅಡ್ರೆಸ್ಡ್ ಎವ್ರಿ ಪಾಲಿಟಿಷಿಯನ್, ಎವ್ರಿ person who came to Mata, that taught us how you could definitely be a better human being. ಅಲ್ಲಿ ಬರ್ತಕ್ಕಂಥ the kind of friends I had, the kind of people who all came into our school from various backgrounds, ಬೆಂಗಳೂರಿಂದ ಇರ್ಬೋದು, ಚಿಕ್ಕಮಗಳೂರಿಂದ, ತೀರ್ಥಹಳ್ಳಿಯಿಂದ, each one has a story to say. Lot of people have achieved today from my school. So ಐ ಥಿಂಕ್ ನಾನು ಅದನ್ನು ಯಾವಾಗಲೂ ಏನು ಹೇಳ್ತೀನಿ ಗೊತ್ತಾ ಸರ್, ಇವೆಲ್ಲ ಪೂರ್ವ ಜನ್ಮದ ಸುಕೃತಗಳಿಲ್ಲ ಅಂತಂದರೆ ಇದಾಗಕ್ಕೆ ಸಾಧ್ಯನೇ ಇಲ್ಲ ಸರ್. ಇನ್ಫ್ಯಾಕ್ಟ್ ಅದು ವೆರಿ ರೈಟ್ಲಿ ಸೆಡ್ ಅಲ್ವಾ, ಅದಿತ್ತು ಅಂತಂದ್ರೇ ಬಿಕಾಸ್ ವಿಲ್ ಬಿ ಡಿಸ್ಟೈನ್ಡ್ ಆ್ಯಂಡ್ ನಾವು ಮಾಡೋಂಥ ಕೆಲಸದಲ್ಲಿ ಶ್ರದ್ಧೆ ಅಂತಿರುತ್ತೆ ಅಂತ ಹೇಳ್ತಾರೆ. ನೀವು ಹೇಳ್ದಂಗೆ ಈಗ ಸ್ವಾಮೀಜಿಯಲ್ಲಿ ಮಠದಲ್ಲಿ ನೀವು ಹೋಗಿ ಅಲ್ಲಿಂದ ಸ್ಕೂಲಿಂಗ್ ಮಾಡ್ಕೊಂಡು ಬಂದಾಗ, ಐ ಮೀನ್ ಈಗ ಒಂದು ಸ್ವಾಮೀಜಿ ಮಠದಲ್ಲಿ ನಡೆಯುವಂಥ ಒಂದು ಇವೆಂಟ್ ಅಂತ ತೊಗೊಂಡ್ರೆ ಶಾಸ್ತ್ರೋಕ್ತವಾಗಿ ಒಂದು ಇದರಲ್ಲಿ ಇರುತ್ತೆ ನಿಮಗೆ. ಈಗ ನೀವು ಮಾಡ್ತಿರೋಂಥ ಒಂದು ಇವೆಂಟ್ಸ್ಗಳು ಇದ್ದಾಗ ಅಲ್ಲಿಂದ ಒಂದು ತೊಗೊಂಡು, ಅಂದರೆ ಯಾವುದೂ ತಕಡೀಲಿ ಹಾಕ್ಬಿಟ್ಟು ಇದ ಮೇಲೆ ಇದು ಕೆಳಗೆ ಅಂತ ಹೇಳ್ತಿಲ್ಲ. ಐ ಆಮ್ ಟೆಲಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ಮೇ ಬಿ ಆಫ್ ದ ನಂಬರ್ ಆಫ್ ಪೀಪಲ್ ಅಂತ ನಾನು ಆ ರೀತಿಲಿ ತೊಗೊಂಡ್ರೆ, ಒಂದು ಮಠದಲ್ಲಿ ಮಾಡೋಂಥ ಒಂದು 100 ಜನ ಈವೆಂಟ್, ಒಂದು ಜನ ಇರೋಂಥ ಈವೆಂಟನ್ನು ತೊಗೊಂಡು ನೀವು ಯಾವುದೋ ಒಂದು ದ ಬಿಗ್ಗೆಸ್ಟ್ ಆಫ್ ಬಿಗ್ಗೆಸ್ಟ್ ಒಂದು ಯಾವುದೋ ರ್ಯಾಪರ್ ಇಡೀ ಪ್ರಪಂಚದಲ್ಲಿ ಬಂದರೋನಿಗೆ ಒಂದು 100,000 ಜನ ಇರೋಂಥ ಇವೆಂಟನ್ನು ತೊಗೊಂಡ್ರು, ಸೀಮ್ಲೆಸ್ ಎಕ್ಸಿಕ್ಯೂಷನ್, ದ್ಯಾಟ್ಸ್ ದ ಲೈನ್. ಸೀಮ್ಲೆಸ್ ಎಕ್ಸಿಕ್ಯೂಷನ್ ಮಾಡಿದಾಗ ಪರ್ಫೆಕ್ಟ್. Very rightly said. I admire your words there. So ಅದು ಕಲಿಸಿದ್ದು, the kind of sports we played there, the kind of organization skills we learned there, ಹೇಗೆ
ತಾವು RSS ಅನ್ನೋದ್ರೊಳಗೆ ಹೇಗೆ ಕಲಿತೀರಾ, ABVP ಹೇಗೆ ಕಲಿತೀರಾ, ಅಥವಾ ಮತ್ತೊಂದು ಭಾರತ್ ಸ್ಕೌಟ್ಸಲ್ಲಿ ಹೇಗೆ ಕಲಿತೀರಾ, ಇಲ್ಲಿ ಬಂದರೆ ತಾವು NSS ಅಲ್ಲಿ ಹೇಗೆ ಕಲಿತೀರಾ, ಸೊ NSS ಅಲ್ಲಿ ಹೇಗೆ ಕಲಿತೀರಾ, ಮತ್ತು NSUI ಅಲ್ಲಿ ಏನು ಕಲಿತೀರಾ. ಸೊ ಆನ್ ಬೋತ್ ದ ಸಿಸ್ಟಮ್ಸ್ ರೈಟ್, ಯು ಹ್ಯಾವ್ ಸೀನ್ ಆಲ್ ಆಫ್ ದಿಸ್. ಅಲ್ಲಿ ಹೇಗೆ ತಾವೆಲ್ಲ ಕಲಿತು ಶಿಸ್ತನ್ನು ಕಲ್ತೀರಾ, ಒಂದರೊಳಗೆ ಇನ್ನೊಂದರೊಳಗೆ ಆರ್ಗನೈಸೇಷನ್ ಸ್ಕಿಲ್ಸ್ ಕಲಿತೀರಾ. ಇದೆಲ್ಲ ನೋಡ್ಕೊಂಡು ಬಂದಾಗ ಮಯೂರ್, ದಟ್ ಈಸ್ ಹೌ the kind of different kind of people I met. ಮಲೆನಾಡು ಜನ, ಬಯಲುಸೀಮೆ ಜನ, ಸೊ ಇವ್ರನ್ನೆಲ್ಲ ನೋಡಿ ಬೆಳೆದು ಬಂದಾಗ ಎಲ್ಲೋ ಒಂದು ಕಡೆ ಯು ಹ್ಯಾವ್ ದಟ್ ಲೈಫ್ ಸ್ಕಿಲ್ ಆಫ್ ಗೋಯಿಂಗ್ ಆ್ಯಂಡ್ ಅಚೀವಿಂಗ್ ಎನಿಥಿಂಗ್ ಎನಿವೇರ್ ಅನ್ನೋ ಒಂದು ಅಟ್ಮಾಸ್ಫಿಯರ್ ಬೆಳೆಯುತ್ತೆ. ಆ ಮಲೆನಾಡಲ್ಲಿ ಹುಟ್ಟಿ ಬೆಳೆದಿದ್ದು ಇದೇ ಬೇರೆ, ಕರೆಕ್ಟ್. ಟುಡೇ ಯು ವೋಂಟ್ ಬಿಲೀವ್ ಮಯೂರ್, ನಮ್ಮನ್ನ ಸ್ವಾಮೀಜಿ ಹೊಡೆದು ಬಡ್ದು ದೇವ್ರ ಮನೆಗೆ ಕಳಿಸಿ ಆ ವಿಭೂತಿ ಇಟ್ಟು ಆ ಕುಂಕುಮ ಇಟ್ಟು ಆ ಶ್ರದ್ಧಾ ಭಕ್ತಿನ ನಾವು ಕಲಿತು, ಅಲ್ಲಿ ಸಂಸ್ಕೃತ ಕಲಿತು, ಅಲ್ಲಿ ಶ್ಲೋಕ ಎಲ್ಲ ಕಲಿತು, ಟುಡೇ ಇಟ್ ಬಿಕಮ್ಸ್ ಸೋ ಮಚ್ ಇಂಪಾರ್ಟೆನ್ಸ್ ಇನ್ ಯುವರ್ ಲೈಫ್. ಅಂದರೆ ಮಯೂರ್, ಯು ವಿಲ್ ನೆವರ್ ಬಿಲೀವ್ ದ್ಯಾಟ್ ಎಷ್ಟು ಇದರೊಳಗೆ ಸತ್ಯತೆ ಇತ್ತು ಅಥವಾ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಪ್ರತಿಯೊಂದು ಮಾಡಿದ್ದು ಅಲ್ಲಿ ಅನ್ನೋದು. ಇಟ್ ಬಿಕಮ್ಸ್ ಥಿಂಗ್. ನಾವು ಮಾಡಿದ ಸರಸ್ವತಿ ಪೂಜೆ ಆಗಿರ್ಬೋದು, ಅಥವಾ ಒಂದು ಆಲ್ ಟಿಕೆಟ್ ಇಟ್ಟು ಪೂಜೆ ಮಾಡಿದ್ದು, ಅಥವಾ ಬುಕ್ ಇಟ್ಟು ಸರಸ್ವತಿ ಪೂಜೆ, ಎವ್ರಿಥಿಂಗ್ ಮೇಕ್ಸ್ ಇಟ್ ಸೋ ಇಂಪಾರ್ಟೆಂಟ್. ಟುಡೇ ಇಟ್ ಬಿಕಮ್ಸ್ ಸೋ ಮಚ್ ಇಂಪಾರ್ಟೆಂಟ್ ದಟ್ ಬಿಫೋರ್ ಸ್ಟಾರ್ಟಿಂಗ್ ಎವ್ರಿ ಇವೆಂಟ್, however good you have done before yesterday, today we start the event with a puja. Can you believe this? Before I start any work, me or my team or the company which taught me everything, they have told, give that respect to that land, that kind of an event, even before anything. You've seen, be it any sport for that matter, however people believe or not, we still pray and then we go inside, be it an RCB, be it a concert or be anything. Every day we do that. ಆ ಸಂಸ್ಕೃತಿ ನಮ್ಗೆ ಅಲ್ಲಿಂದ ಕಲಿಸಿದೆ. ಎಲ್ಲೋ ಒಂದು ದೈವಶಕ್ತಿ, ನಾವು ಆವಾಗಲೇ ಮಾತಾಡ್ದಂಗೆ ಕಾಪಾಡ್ತಾ ಇದೆ. ಅಂದರೆ ಆ ದೈವಶಕ್ತಿಗೆ ಒಂದು ನಮಸ್ಕಾರ ಮಾಡಿ ಇವತ್ತೆಲ್ಲ ಆಗುವಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಮಾಡಿ ಹೋಗ್ತೀವಿ, ಕರೆಕ್ಟಾ. you've seen good and bad, right? I will bring the bad examples later, but good examples. ಎಲ್ಲೋ ನಮ್ಮ ಕಡೆ ಒಂದು 30,000 ಜನ 40,000 ಜನ ಸೇರಿ ಶೋಸ್ ಆಗ್ತವೆ. ಪ್ರತಿಯೊಂದು ನಮಗೆ ಕಾಣದೇ ಇರೋವಂಥ ಶಕ್ತಿ, ಎಲ್ಲೋ ಜನ್ರೇಟರ್ ಓಡ್ತಾ ಇದೆ, ಮೈಕಲ್ಲಿ ಮಾತಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಮೈಕಲ್ಲಿ ಕೇಳಿಸ್ಕೊತಾ ಇದ್ದಾರೆ. ದೆರ್ ಇಸ್ ಅ ಪವರ್ ವಿಚ್ ಇಸ್ ರನ್ನಿಂಗ್ ಆ್ಯಂಡ್ ದೆನ್ ದ ಈವೆಂಟ್ ಈಸ್ ಗೋಯಿಂಗ್ ಸಕ್ಸಸ್ಫುಲ್. Anything can happen. The generator can conk off, the stage can fall off, the structure can fall, or anything. We have seen that kind of disasters happening. We keep seeing this on social media today. But ಎಲ್ಲೋ ಒಂದು ಕಡೆ ಕೈ ಮುಗಿದು ನಾನು ಶ್ರದ್ಧಾ ಭಕ್ತಿಯಿಂದ ನಾನು ಮಾಡಿದಾಗ, you know that the day will go good. ಎಲ್ಲಿಗೆ ಅಂದರೆ ಯು ಹ್ಯಾವ್ ಅ ಗುಡ್ ಸ್ಪಿರಿಟ್ ಇನ್ ಯು. ನೀನು ಹೋದಾಗ ಒಂದು ದೊಡ್ಡ ಧೈರ್ಯದಿಂದ ಹೋಗ್ತೀಯ, ದೇವರಿದ್ದಾನೆ ಗುರು ಇದು ಆಗುತ್ತೆ ಅನ್ನೋ ಒಂದು ಧೈರ್ಯದಿಂದ ಹೋದಾಗ ಎಲ್ಲ ಚೆನ್ನಾಗಾಗುತ್ತೆ. ವೆನ್ ಯು ಗೋ ವಿತ್ ಹಾಫ್ ಮೈಂಡ್, ಇವತ್ತು ಆಗುತ್ತಾ ಇಲ್ವಾ ಬಿದ್ದೋಗುತ್ತಾ ಅಂದರೆ ಅದು ಬಿದ್ದೇ ಹೋಗುತ್ತೆ. ಬಟ್ ದಟ್ ಪಾಸಿಟಿವ್ ಎನರ್ಜಿ ವಾಟ್ ಯು ಗೇನ್. ಸೊ ಇದು ಎಲ್ಲದಕ್ಕೂ ಒಂದು ಪ್ರೇರಣೆ ಸ್ಫೂರ್ತಿ ಇದೆ. ಎಲ್ಲಿಂದನೋ ನಾವು ಬೆಳೆದು ಬಂದ ರೀತಿಲಿ ಇದೆಲ್ಲ ನಮಗೆ ಸಂಸ್ಕೃತಿನ ತಂದೆ ತಾಯಿ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಅಥವಾ ನಮ್ಮ ಮೆಂಟರ್ಸ್ ಏನಿದ್ದಾರೆ ನನ್ನ ಪ್ರೀವಿಯಸ್ ಕಂಪ್ನಿಯಿಂದ ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಇದೆಲ್ಲ ನಡೆಯೋದು. ಸೊ ದೀಸ್ ಆರ್ ಸಮಥಿಂಗ್ ಐ ಮೈಟ್ ಕೀಪ್ ಗಿವಿಂಗ್ ಯು ಸ್ಮಾಲರ್ ಇನ್ಸಿಡೆಂಟ್ಸ್ ಆ್ಯಂಡ್ ಸ್ಮಾಲರ್ ವರ್ಡ್ಸ್ ವಾಟ್ ಯು ಕ್ಯಾನ್ ಟೇಕ್ ಬ್ಯಾಕ್. ಹೇಗೆ ಲಾಸ್ಟ್ ಇದರೊಳಗೆ ವಿ ಸೆಡ್ ಪೇರೆಂಟ್ಸ್ ಅವ್ರ ಬ್ಲೆಸ್ಸಿಂಗ್ ಇಂಪಾರ್ಟೆಂಟು, ಇಲ್ಲಿ ಗುರುಗಳು ಹೇಗೆ ಇಂಪಾರ್ಟೆಂಟು, ಹೇಗೆ ಸಂಸ್ಕೃತಿ ಈಸ್ ಇಂಪಾರ್ಟೆಂಟ್. ನಾಳೆ ದಿವಸ ನೀನು ಕೇಳ್ಬೋದು, ಜಸ್ಟ್ ಬಿಕಾಸ್ ಯು ಡೂ ಪೂಜಾ, ಜಸ್ಟ್ ಬಿಕಾಸ್ ಯು ಟೈ ಅ ಲೆಮನ್, ಆರ್ ಜಸ್ಟ್ ಬಿಕಾಸ್ ಯು ಬ್ರೇಕ್ ಅ ಕೋಕೋನಟ್, ಇವೆಂಟ್ ಚೆನ್ನಾಗಾಯ್ತಾ ಅಂತ. ಎಸ್, ಅದು ನನ್ನ ಪಾಸಿಟಿವಿಟಿನ ಹೆಚ್ಚು ಮಾಡ್ತದೆ. ಅಂದರೆ ದಟ್ ಗಿವ್ಸ್ ಮೀ ಸೋ ಮಚ್ ಪಾಸಿಟಿವ್ ಎನರ್ಜಿ, ಕರೆಕ್ಟ್ನು. ನಾನು ಮೈಂಡ್ ಸೆಟಲ್ಲಿ ಹೋಗ್ತೇನೆ, ಇವಾಗ ನಾನು ಪೂಜೆ ಮಾಡಿಬಿಟ್ಟಿದ್ದೀನಿ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ದೇವ್ರ ವಿಲ್ ರನ್ ದಿಸ್ ಶೋ. ಎಸ್, ಐ ಆಮ್ ಗೋಯಿಂಗ್ ವಿತ್ ದಟ್ ಪಾಸಿಟಿವ್ ಮೈಂಡ್. ಏನೇ ಚೆನ್ನಾಗಾಗಲಿಲ್ಲ ಅಂದರೂ ಅದು ಚೆನ್ನಾಗಾದಂಗೆ ಅಥವಾ ಚೆನ್ನಾಗಾಗುತ್ತೆ. ಬಟ್ ವೆನ್ ಐ ಗೋ ವಿತ್ ಹಾಫ್ ಮೈಂಡ್, ಎಲ್ಲೋ ಜಗಳ ಆಡಿ ರೋಡಲ್ಲಿ ಕೂಗಾಡಿ ಇದು ಮಾಡಿ, ಅಲ್ಲಿ ನೀನು ಆ ಸ್ಟಾರ್ಟ್ ಮಾಡಿದಾಗಲೇ ಹಂಗೆ ಮಾಡಿದ್ರೆ ನಥಿಂಗ್ ಗೋಸ್ ರೈಟ್. ಈವನ್ ಇಫ್ ದ ಇವೆಂಟ್ ಗೋಸ್ ರೈಟ್, ಯು ಆರ್ ಮೆಂಟಲಿ ಇನ್ ನಾಟ್ ಪೀಸ್ ಸೇಯಿಂಗ್ ದಟ್ ಎವ್ರಿಥಿಂಗ್ ವೆಂಟ್ ರಾಂಗ್. you've seen there is a day when you lose match, every fault happens to be big problem. The day when you win a match, you know, ಅವತ್ತು ಏನೇ ತಪ್ಪಾಗಿದ್ರು ಅದೆಲ್ಲ ಸರಿ ಹೋದಂಗ್ಲೆ, ಬಿಕಾಸ್ ಮ್ಯಾಚ್ ಗೆದ್ಬಿಟ್ಟಿದ್ದೀವಲ್ಲ, ಬಿಕಾಸ್ ದೆರ್ ಇಸ್ ಅ ಬಿಗರ್ ರಿಸಲ್ಟ್ ಅಹೆಡ್ ಆಫ್ ಯು. ಸೊ ದಟ್ ಈಸ್ ವಾಟ್ ಇಟ್ ಇಸ್. ಬಟ್ ಯು ಥಿಂಕ್ ಸೊ? ಐ ಮೀನ್, ಐ ಆಮ್ ಶ್ಯೂರ್ ಫ್ರಮ್ ದಿ ಬ್ಯಾಕ್ ಎಂಡ್ ಪರ್ಸ್ಪೆಕ್ಟಿವ್ ಇಂದ, ಆಸ್ ಅ ಪರ್ಸನ್, ಸಿನ್ಸ್ ಐ ನೋ ಯು, that result may not, ಅಂದರೆ it may not, what do you call, ಕರೆಕ್ಟಾಗಿ ಹೇಳ್ಬೇಕಂದ್ರೆ it doesn't affect what kind of work you will be doing. ಅಫೆಕ್ಟ್ ಅನ್ನೋದಕ್ಕಿಂತ ಅಂದರೆ ಹೆಂಗೆ ಅಂದರೆ ಸರ್, ಈಗ ಐ ಆಮ್ ಶ್ಯೂರ್ ಈಗ ಮ್ಯಾಚ್ ಗೆಲ್ತಾರೋ ಸೋಲ್ತಾರೋ,
the amount of work, the effort, the process, correct, the process of work what you and your team would have done, ಅದು ನಿಮಗೆ ಬೇರೆ ರೀತಿಯೇ ಅನಾಲಿಟಿಕಲಾಗಿ ಬಂದುಬಿಟ್ಟಿರ್ತೀರ ಆ್ಯಕ್ಚುಲಿ. ಸೊ ಆ್ಯಂಡ್ ಆ್ಯಸ್ ಅ ವೆರಿ ಪ್ರಾಸೆಸ್ಡ್ ಮ್ಯಾನ್ ವಿಚ್ ಯು ಆರ್, ಓಕೆ, ನಾನು ನೋಡೋದು ಬ್ಯಾಕ್ ಎಂಡಲ್ಲಿ, ಆ್ಯಂಡ್ ಯು ಕಾಂಟ್ ಅಫೋರ್ಡ್ ಟು ಮೇಕ್ ಇವನ್ ಎ ಸಿಂಗಲ್ ಒಂದು ಪಿನ್ ಪಾಯಿಂಟಲ್ಲೂ ಮಿಸ್ಟೇಕ್ ಆಗದಿರಂಗೆ ದಿ ಕೈಂಡ್ ಆಫ್ ಎಕ್ಸಿಕ್ಯೂಷನ್ ವಾಟ್ ಯು ಆ್ಯಂಡ್ ಯುವರ್ ಟೀಮ್ ಪುಲ್ ಇಟ್ ಎವ್ರಿ ಟೈಮ್. ಕರೆಕ್ಟ್. ಸೊ ಐ ಆಮ್ ಶ್ಯೂರ್ ಮ್ಯಾಚ್ ಗೆದ್ರೂ ಕೂಡ ದೆರ್ ವಿಲ್ ಬಿ ಒಂದು ಸಮ್ಟೈಮ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ ಅನ್ಸುತ್ತಲ್ಲ. ಎಲ್ಲೋ ಒಂದು ಕಡೆ ಇಫ್ ದೆರ್ ಈಸ್ some little smaller problem which happens in the stadium, as you said, if the garbage is not right, if the food is not right, or if the thing is not good, and if that has happened and if the match is won, that satisfaction is not there, then it is not there, correct? But otherwise, you have that kind of mindset that, you know, tomorrow I have to be brand new person, I have to do. We always go back to our drawing room and then we do our review meetings and then find out what is which went right or wrong, and then we work on it, and then we come back brand new next day and make sure that things work, and then, you know, we work on it. That is why perfection every time. So yes, Mayur, so I have loads to talk for you. I know. And then I will come back, like, you know, the journey is now from parents, birth, you come back to my school and all of those. No, to begin, you didn't answer me, which was the first job you did? That is where I was coming, Mayur. So the jobಗೆ ಪ್ರೇರಣೆ ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಸ್ಟೇಜ್ ಹೆಂಗೆ ಹಾಕಿದ್ವಿ, ಕಾರ್ಪೆಟ್ ಹೆಂಗೆ ಹಾಕಿದ್ವಿ, ಹಾಗೆ ಇವೆಂಟ್ ಮ್ಯಾನೇಜರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ಮಯೂರ್. ಸೊ it so happened I came back to Bangalore, did my science whatever here, and then went and joined Shesharipuram as a college, and then I was very good talking there to various other people, and very good circle of friends and all of that. Very first year I started attending college debates and quiz and competitions on history. My professors were very good. The kind of professors Shesharipuram College got back then was immensely great, and all of them supported a lot. The very first year I went on Bangalore University camps and other stuff. I met quite a few people there in my camp, and I have to remember my friend there, Sujay, and then we joined hands with one of the NGOs which was working there, and at the Bangalore University camp, they were working for child labor and bonded labor and all of those. So that is when I thought, oh, there is something like this. Till then event management ಬಂದಿರಲಿಲ್ಲ, ಬಟ್ ಆ ಕಾಲೇಜಲ್ಲಿ ಯಾವಾಗ ಆ ಕ್ಯಾಂಪ್ಗೆ ಹೋದೆ, ಅಲ್ಲಿ ಜನ ಹೇಗೆ ಬಾಂಡೆಡ್ ಲೇಬರ್, ಚೈಲ್ಡ್ ಲೇಬರ್ ಮೇಲೆ ಕೆಲಸ ಮಾಡ್ತಿದ್ರು, ವಾಟ್ ವೇ ದೇ ವರ್ಕಿಂಗ್ ಆನ್ ಟು ಡೂ ಆಲ್ ಆಫ್ ದಿಸ್, ವಿ ಥಾಟ್ ವಿ ಶುಡ್ ಆಲ್ಸೋ ಸ್ಟಾರ್ಟ್ ಅನ್ NGO and then do it. So very first year of the degree I met with some friends called Sujay, Abhi, and you know, Abhi, one of my other friends from Chitakala Parishad. So I wanted various different kind of people back then. All of us joined together, worked on a very large projects to, you know, you can't eradicate, but you can create awareness about child labor and bonded labor and all of those. Those were my initial days to do this, and it so happened while I was working on all this, I did read that there was a course called event management diploma course ಇದೆ ಅಂತ. This was in 19? No, this was 2003-2004. 2003-2000, okay. So ಆಗ when I did that course came in on the Wood Street next to St. Joseph's. There was a huge conference which was organized there. ಆ ಕಾನ್ಫರೆನ್ಸ್ಗೆ ಈವೆಂಟ್ ಮ್ಯಾನೇಜರ್ಸ್ ಆಸ್ಪಿರೆಂಟ್ಸ್ ಎಲ್ಲರೂ ಬಂದು ಅಟೆಂಡ್ ಮಾಡಬೇಕು ಅಂತ ಒಂದು ಪಬ್ಲಿಕ್ ಕಾಲ್ ಇತ್ತು. ಆಗ ನಾನು ಸೆಂಟ್ ಜೋಸೆಫ್ಸ್ಗೆ ಹೋಗಿ ಆ ಕಾನ್ಫರೆನ್ಸ್ನ ಅಟೆಂಡ್ ಮಾಡಿದಾಗ, ದಟ್ ಈಸ್ ವೆನ್ ಐ ಮೆಟ್ ಮೈ ಮೆಂಟರ್, ಮೈ ಬಾಸ್, ಹೂ ಎವರ್ ಐ ಆಮ್ ಟುಡೇ ಇಸ್ ಬಿಕಾಸ್ ಆಫ್ ಹಿಮ್, ಡಾಕ್ಟರ್ ಟಿ ವೆಂಕಟವರ್ಧನ್. ಅವ್ರನ್ನ ಫಸ್ಟ್ ಗ್ಲಿಮ್ಸ್ ನಾನು ಅವತ್ತು ಅಲ್ಲೇ ನೋಡಿದ್ದು. ಅವ್ರ ಜೊತೆ ಹರೀಶ್ ಪ್ರಭು, ನನ್ನ ಇನ್ನೊಂದು ಮೆಂಟರ್ ಬಂದಿದ್ದರು. ಅವರಿಬ್ಬರನ್ನ ನಾನು ಅಲ್ಲಿ ನೋಡಿದೆ. ಐ ಡಿಂಟ್ ಹ್ಯಾವ್ ಎನಿ ಕಾನ್ವರ್ಸೇಷನ್, ಐ ಜಸ್ಟ್ ಹರ್ಡ್ ದೆಮ್ ಆ್ಯಂಡ್ ಆಲ್ ದೋಸ್. ಐ ಥಾಟ್ this is the way I have to go and then Fantastic. do it. And then I joined EMDI, Event Management Development Institute in Bangalore. I was from the second batch. I have loads of friends Even from today there. it's there, huh? EMDA? It's there. They do teach. That was the second batch of the institute, while the other batch was running, another institute was running in Hyderabad. ಆಗ ಬೇರೆ ಎಲ್ಲೂ ಇಂಡಿಯಾದಲ್ಲಿ ಇನ್ಸ್ಟಿಟ್ಯೂಟ್ಸ್ ಇರಲಿಲ್ಲ. Then I joined. You'll know a lot of common names who's studied in Hyderabad, here, and all of them, right? So ಇದೆಲ್ಲ ಆಗುವಾಗ ಮಯೂರ್, I went and joined this EMDI interview, whatever. They said PG diploma ಸೇರ್ಕೊಳ್ಳಿ. I said I just finished first year degree and then how can I do?
By then I had got some kind of certificates, awards, good scoring in first year degree. Then the second year degree I went and joined this PG course in AMDI, but the course never, even before they started, they called one day and then they said, there is this internship in DNA, would you want to visit? Wow. Right, 2004 June 23rd, then that's the day I went to DNA. So before that, how old was the DNA? 1984ರಲ್ಲಿ ಡಿ ಎನ್ ಎನ yeah. ವೆಂಕಟವರ್ಧನ್ ಅವರು ವಿಜುವಲೈಸೇಷನ್ ಮಾಡಿ ಈ ಥರದ್ದು ಒಂದು ಸಂಸ್ಥೆನ ಕಟ್ಬೋದು ಇಂಡಿಯಾದಲ್ಲೂ. ಈವೆಂಟ್ ಮ್ಯಾನೇಜ್ಮೆಂಟ್ ಫಾರ್ ವಾಟ್ ಐವ್ ಅಂಡರ್ಸ್ಟುಡ್, ವೆಂಕಟ್ ಸರ್ ಥಾಟ್ ದಿಸ್ ಇಸ್ ಒನ್ ಆಫ್ ದ ವೇಸ್ ಆಫ್ ಮಾರ್ಕೆಟಿಂಗ್. ಆಗ ಹೋರ್ಡಿಂಗ್ಸ್ ಇತ್ತು, ನ್ಯೂಸ್ ಪೇಪರ್ ಆ್ಯಡ್ಸ್ ಇತ್ತು, ಬಟ್ ಈ ನ್ಯೂಸ್ ಪೇಪರ್ ಇತ್ತು. ಸರ್ UEC ಸ್ಟೂಡೆಂಟ್ ಆಗಿರ್ತಾರೆ, ಅವರು ದೊಡ್ಡ ಮನೆತನದಿಂದ ಬಂದಿರ್ತಾರೆ, ಕೆಂಗಲ್ ಹನುಮಂತೆ ಅವರ ಮೊಮ್ಮಗ ಆಗಿರ್ತಾರೆ, ಅವ್ರ ತಂದೆ ಒಂದು IAS ಆಫೀಸರ್ ಆಗಿರ್ತಾರೆ, ಡಾಕ್ಟರ್ ಟಿ ತಿಮ್ಮಯ್ಯ ಅಂತೇಳಿ. ದೊಡ್ಡ ಒಂದು ಮನೆತನದಿಂದ ಬಂದು ಭಾಳ ಗೌರವಾನ್ವಿತರಾಗಿರ್ತಾರೆ. ಇವತ್ತಿಗೂ ಸಹ ಅವರು ನಡವಳಿಕೆ, ಅವರ ಮಾತು, ಅವರು ಇದು ಅಷ್ಟು ರೆಸ್ಪೆಕ್ಟ್ಫುಲ್. ಅವರು ಆ ಮನೆತನದಿಂದ ಬಂದಿರ್ತಾರೆ ಅನ್ನೋ ಒಂದು ಗೌರವನ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆ ಗಾತ್ರ, ಇದು ನಡ್ಕೊಳ್ಳೋ ರೀತಿ ಎಲ್ಲದನ್ನು ಸುಮಾರಿದೆ ಕಲ್ತ್ಕೊಳ್ಳೋದು ಲೈಫಲ್ಲಿ. ಸೊ ಅವರ ಒಂದು ಸಂಸ್ಥೆಗೆ 1984ರಲ್ಲಿ ಶುರು ಮಾಡಿ ಅವರು MTV ಇಂಡಿಯಾಗೆ ತರ್ತಾರೆ, ಮೈಕಲ್ ಜಾಕ್ಸನ್ನ ಇಂಡಿಯಾಗೆ ತರ್ತಾರೆ. 1997ರಲ್ಲಿ ಅವರು ಯಾನಿನ ಇಂಡಿಯಾಗೆ ಕರ್ಕೊಂಡು ಬಂದು ತಾಜ್ ಮಹಲ್ ಮುಂದೆ ಶೋ ಮಾಡ್ತಾರೆ. ವಿಚ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಶೋ ಇಂಡಿಯಾ ಇಸ್ ಎವರ್ ಸೀನ್. When MJ had come, that is when Bal Thackeray had Bombay. Was that the same? Yeah, same thing. ಅವರು ಸಮಂತಾ ಫಾಕ್ಸ್, ರಿಚರ್ಡ್ ಕ್ಯಾಟರ್ಮ್ಯಾನ್ ಇಂಥ ಒಂದು ಆರ್ಟಿಸ್ಟ್ನ ಅವರೆಲ್ಲ ತಂದು ಯಾನಿ ಅಟ್ ತಾಜ್ ಮಹಲ್ ಇಸ್ ಅನ್ಬಿಲಿಯಬಲ್. ನಮಗೆಲ್ಲ ಅದು ಒಂದು ಎಲ್ಲ ಯಾರ್ಯಾರು ಈಗಿನ ಕಾಲದವರೆಲ್ಲ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಹೂ ಎವರ್ ಇಸ್ ಸೀನ್ ಇಟ್ ಆನ್ ದೂರದರ್ಶನ್ ಇದು ಬಂದಿತ್ತು. ಐ ಸ್ಟಿಲ್ ಹ್ಯಾವ್ ಇಟ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್. ಸೊ ಅಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ. ದೆನ್ ಹಿ ಡಸ್ ಕಾರ್ಗಿಲ್ ವಿಕ್ಟ್ರಿ ಪರೇಡ್ ಅಂಡ್ ದೆನ್ ವೇರ್ ಆಲ್ ದ 3 ಆರ್ಮ್ ಫೋರ್ಸಸ್ ಕಮ್ ಅಂಡ್ ಸೆಟ್ ಅಂಡ್ ದೆನ್ ಎಂಜಾಯ್ ದ ಶೋ. ದ ಕೈಂಡ್ ಆಫ್ ಶೋಸ್ ಸರ್ ಇಸ್ ಡನ್ ಇಸ್ immense. So he had visualized, he had visioned saying that ಈ ಥರದ್ದು ಒಂದು ಸಂಸ್ಥೆ ಕಟ್ಬೋದು. ದಿಸ್ ಇಸ್ ಒನ್ ಆಫ್ ದ ವೇಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್. ಹಿ ಈಸ್ ಒನ್ ಆಫ್ ದ ಫಾದರ್ ಫಿಗರ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಆಫ್ ದಿಸ್ ಕಂಟ್ರಿ. ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಟುಡೇ ಯಾರು ಏನು ಬೇಕಾದ್ರೂ ಮಾತಾಡ್ಬೋದು. ಇವತ್ತು ರೋಡ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಪ್ರತಿಯೊಬ್ಬ ಸೌಂಡ್ ಹಾಕೋನು, ಲೈಟ್ ಹಾಕೋನು ಅಥವಾ ಸ್ಟೇಜ್ ಹಾಕೋನು ಈವೆಂಟ್ ಮ್ಯಾನೇಜರ್. ಆಗಲೇ ಹೇಳಕ್ ಬಂದೆ, ಬಿಕಾಸ್ ಯಾರು ಬೇಕಾದ್ರೂ ಸುಮ್ಮನೆ ಈವೆಂಟ್ ಮ್ಯಾನೇಜರ್ ಅಂತ ಹೇಳ್ಕೊಂಡ್ಬಿಡ್ತಾರೆ ಸರ್. ವೆನ್ ಯು ಸೆಡ್ ನನ್ನ PG ಕೋರ್ಸಿಂದ ಬಂದು ಇಲ್ಲಿ ತೊಗೊಂಡು ಬಂದಿರೋದಕ್ಕಿಂತ ಯು ಆರ್ ಎ ಲೆಜಿಟ್ ದಿ ಆ್ಯಕ್ಚುಯಲ್ ಗ್ರಾಸ್ ರೂಟಿಂದ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸನ್ನ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅನ್ನೋದಕ್ಕೆ ಇಟ್ಸ್ ದ ಸ್ಟೇಟ್ ಡೈರೆಕ್ಷನ್. ಆಸ್ ಮಚ್ ಆಸ್ ದ್ಯಾಟ್ ಮಯೂರ್, 200 out of 100%, the credit has to go to the organization which I was brought up in. ಆಮೇಲೆ ನಾನು ಇನ್ಸ್ಟಿಟ್ಯೂಟ್ಗೆ ಹೋಗಲಿಲ್ಲ ಕರೆಕ್ಟಾಗಿ ಆ್ಯಕ್ಚುಲಾಗಿ. ಸೊ ನನ್ನ ಇಲ್ಲಿ ಕಳಿಸ್ತಾರೆ. ದೇರ್ ವೇರ್ ಮಲ್ಟಿಪಲ್ ಶೋಸ್, ಕ್ಯಾಂಪಸ್ ರಾಕ್ ಐಡಲ್ಸ್ ಅಂತ ಇತ್ತು. ಅದರೊಳಗೆ ನಾನು ಬೇರೆ ಕಾಲೇಜ್ಗೆ ಹೋಗಿ ಬ್ಯಾಂಡ್ಸ್ನ ಕರ್ಕೊಂಬರೋದಾಗಿತ್ತು. ಆ ವರ್ಷಕ್ಕೆ ಆ ತಿಂಗಳಿಗೆ PVRನ ಲಾಂಚ್ ಮಾಡಬೇಕು ಅಂತ ಇತ್ತು ಆಗ. ಸೊ ಎಲ್ಲೂ ಮಲ್ಟಿಪ್ಲೆಕ್ಸೇ ಇರಲಿಲ್ಲ ಇಂಡಿಯಾದಲ್ಲಿ. ಇಲ್ಲಿ ಒಂದು ಸಿನಿಮಾ ಥಿಯೇಟ್ರಲ್ಲಿ ಒಂದು ಹಾಲ್ ಇದ್ದಿದ್ದು, ಒಂದು ಸಿನಿಮಾನೇ ಇದ್ದಿದ್ದು. ಬಟ್ ಜಗತ್ತಲ್ಲಿ ಒಂದೇ ಸಿನಿಮಾ ಥಿಯೇಟ್ರಲ್ಲಿ 10 ಸ್ಕ್ರೀನ್ ಇದ್ದಾವೆ ಅನ್ನೋದು ಒಂದು ಕಾನ್ಸೆಪ್ಟ್, ಒಂದು ಥಾಟ್. ಇದನ್ನು ಜನರಿಗೆ ನಂಬಿಸ್ಲಿಕ್ಕೆ ಆಗ ಸ್ಪೈಡರ್ಮ್ಯಾನ್ ಮೂವಿ ಬಂದಿತ್ತು. ಅದರದ್ದು ಟಿಕೆಟ್ನ ಹೋಗಿ ನಾನು ಬೇರೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಬರಬೇಕಾಗಿತ್ತು. ಸೊ ದೋಸ್ ವೇ ದ ಕೈಂಡ್ ಆಫ್ job first day I did. And then going and putting poster in every college which has a rock band to say that there is something called as campus rock idols ಬರ್ತಾ ಇದೆ ಅನ್ನೋದನ್ನು ನಾನು ಪೋಸ್ಟರ್ನ ಪೇಸ್ಟ್ ಮಾಡಿ ಬಂದಿದ್ದೆ. ಇಫ್ ಸಂಬಡಿ ಟುಡೇ ಸೇಸ್ ಸುನೀಲ್ ಹ್ಯಾವ್ ಯು ಡನ್ ದಿಸ್ ಜಾಬ್, ಹ್ಯಾವ್ ಡೆಫಿನೆಟ್ಲಿ ಡನ್ ಎವ್ರಿ ಸಾರ್ಟ್ ಆಫ್ ಜಾಬ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್. ದಟ್ ಈಸ್ ದ ಕೈಂಡ್ ಆಫ್ ಟೀಚಿಂಗ್ಸ್ ಮೈ ಕಂಪನಿ ಇಸ್ ಗಿವನ್. ಸೊ ಪೋಸ್ಟರ್ ಹಾಕಿದ್ದು, then the show itself happened, Campus Rock Idols. Then came Shaggy, then came Sting, Mark Knopfler. ನನಗೆ ಇವ್ರು ಯಾರು ಅಂದರೆ ಗೊತ್ತಿರಲಿಲ್ಲ. ಸೊ ನನಗೆ ಮಾರ್ಕ್ ನೋಫ್ಲರ್ ಅನ್ನೋದು ಹೇಳಕ್ಕೆ ಬರ್ತಿರ್ಲಿಲ್ಲ. ಸೊ ಅವರು ಮನಿ ಫಾರ್ ನಥಿಂಗ್, ನನಗೆ ಆಗ ಹಳೆ ಏರ್ಪೋರ್ಟ್ ಇತ್ತು ಬೆಂಗಳೂರಲ್ಲಿ. ಒನ್ ಆಫ್ ದ ಇನ್ಸಿಡೆಂಟ್ಸ್ ವೇರ್ ಐ ವುಡ್ ಲುಕ್ ಆಫ್ಟರ್. ನನಗೆ 2-3 ಥರ ಕೆಲಸ ಇತ್ತು. ಒಂದು ಹೋಗಿ ಆರ್ಟಿಸ್ಟ್ನ ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಡು ಬಂದು ಹೋಟೆಲ್ಗೆ ಬಿಡೋದು, ಅದು ಇದೆಲ್ಲ. ನನಗೆ ಈ ರಾಕ್ ಬ್ಯಾಂಡ್ ಅನ್ನೋರೆಲ್ಲ ಹೇಗೆ ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ದು ಹಳೆ ಏರ್ಪೋರ್ಟಲ್ಲಿ, HAL ಏರ್ಪೋರ್ಟಲ್ಲಿ. ಯಾರು ಉದ್ದ ಕೂದಲು ಇರ್ತದಲ್ಲ, ಗಂಡು ಹುಡುಗರು ಉದ್ದ ಕೂದಲು ಬಿಟ್ಕೊಂಡು ಬಂದಿರ್ತಾರೆ, ಅವರೇ
ರಾಕ್ ಅಂತ ನಾವೆಲ್ಲ ಅವ್ರನ್ನ ಕರೆಕ್ಟಾಗಿ ಕೇಳಿದ್ರೆ ಇಲ್ಲಿ ಬೋರ್ಡ್ ಇಟ್ಕೊಂಡಿರೋದು ಅವ್ರು ಕರೆಕ್ಟಾಗಿದ್ದು ಮತ್ತು DNA ಒಂದು ನಮಗೆ ಟಿ ಶರ್ಟ್ ಕೊಟ್ಟಿರೋರು. ನಾನು ಆ ಶರ್ಟ್ನ ಸಂಪಾದನೆ ಮಾಡ್ಬೇಕಂದ್ರೆ 2 ವರ್ಷ ತೊಗೊಂಡಿದ್ದೆ. DNA ಒಂದು ಐಡೆಂಟಿಫೈಡ್ ಒಂದು ಬ್ಲೂ ಕಲರ್ ಡೆನಿಮ್ ಶರ್ಟ್ ಇದೆ ಮಯೂರ್, ನೀವು ನೋಡಿರ್ತೀರ ಅಂತ ತಾವು ಸ್ಟೇಡಿಯಮೆಲ್ಲ ಬಂದಾಗ. ಆ ಇವತ್ತು ಯಾರಾದರೂ ಅದನ್ನು ಗಳಿಸ್ಬೇಕು ಅಂದರೆ 2 ವರ್ಷ ಮಿನಿಮಮ್ ಕೆಲಸ ಮಾಡಬೇಕು. ಅದು ಹೌದಾ? ಆ ಥರನೂ ಇದೆ. ಸೊ ಅದಕ್ಕಿರೋ ಗೌರವ, ಆ ಶರ್ಟ್ಗಿರೋ ಗೌರವ ಬೇರೆ ಏನಕ್ಕೂ ಇಲ್ಲ. ಆ ಶರ್ಟ್ ಹಾಕಿದರೆ ತಮಗೆ ಎಲ್ಲಿ ಬೇಕಾದರೂ ಆ್ಯಕ್ಸಸ್ ಇದೆ ಅನ್ನೋ ಒಂದು ಆ್ಯಕ್ಸಸ್ ಕಂಟ್ರೋಲ್ ಕಾರ್ಡ್ ಥರ, ತಮಗೇನು ಐಡೆಂಟಿ ಕಾರ್ಡ್ ಇದೆ ಅಥವಾ ನಮಗೆ ಅಕ್ರಿಡಿಟೇಷನ್ ಇದೆ, ದಟ್ ಶರ್ಟ್ ಗಿವ್ಸ್ ಯು ಆ್ಯಕ್ಸಸ್ ಎವ್ರಿವೇರ್. ನಾಟ್ ಎವ್ರಿ ಒನ್ ವಿಲ್ ಗೆಟ್ ದ್ಯಾಟ್. ನೋ, ಇವತ್ತಿಗೆ ಪ್ರಾಬಬ್ಲಿ ಹೊಸ ಜನ್ರೇಷನ್ಗೆ ಹಾಗೆ ಸಿಗ್ತಾ ಇದೆ. ಬಟ್ ನಾವೆಲ್ಲ ಅದನ್ನು ಸಂಪಾದನೆ ಮಾಡಿದ್ದು, ಆ ಶರ್ಟ್ನ ಸಂಪಾದನೆ ಮಾಡಿದ್ದು. ಅಂದರೆ ನೀನು ಯು ಹ್ಯಾಡ್ ಟು ಶೋ ಯುವರ್ ಎಫಿಷಿಯನ್ಸಿ ಆ್ಯಂಡ್ ಯು ಹ್ಯಾಡ್ ಟು ಶೋ ಯುವರ್ ವರ್ತ್ ಟು ಗೇನ್ ದಟ್, ಟು ಅರ್ನ್ ದಟ್. ಅಷ್ಟು ಕಷ್ಟ ಆಯಿತು. ಆಗಲಿ ಟಿ ಶರ್ಟ್ ಅದನ್ನು ತೋರಿಸಿದ್ರೆ ಅವ್ರು DNA ಓಕೆ ಹೌದು. ಆಮೇಲೆ ಉದ್ದ ಕೂದಲಿದ್ರೆ ರಾಕ್ ಕಾನ್ಸರ್ಟ್ ಅವರು, ಇವ್ರನ್ನ ಕರ್ಕೊಂಡೋಗಿ ಸ್ಟಿಂಗು, ಮಾರ್ಕ್ ನೋಫ್ಲರ್ ಇವ್ರನ್ನ ಕರ್ಕೊಂಡೋಗಿ ಶೋ ಮಾಡೋದು. ಆಗ ನಾನು ಇನ್ನೊಂದು ಕೆಲಸ ಮಾಡ್ತಾಯಿದ್ದೆ. ಒಂದು ಈ ಆರ್ಟಿಸ್ಟ್ನ ಲಾಜಿಸ್ಟಿಕ್ಸು, ಇನ್ನೊಂದು ಟಿಕೆಟ್ನ ಫ್ರ್ಯಾಂಕಿಂಗ್ ಮಾಡೋದು. ಅಂದರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ಗೆ ತಾವೆಲ್ಲ ನೋಡಿರ್ತಾರೆ ಹಳೆ ಕಾಲದಲ್ಲಿ ಮೂವಿಲಿ ಪಿಂಕ್ ಕಲರ್ ಸೀಲ್ ಓದ್ತಿದ್ರು. ಅದನ್ನು ನಾವು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಹೋದರೆ ಅದನ್ನು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಮಾಡಿ ಕೊಡೋರು. ಅದನ್ನು ಕೂತ್ಕೊಂಡು ಇಡೀ ದಿವಸ ನಾವು ಟ್ಯಾಕ್ಸ್ನ ಅಥೆಂಟಿಕೇಟ್ ಮಾಡಿಸ್ಕೊಂಡು ಬರ್ತಿದ್ವಿ. ಆ ಟಿಕೆಟ್ನ ಡೂಪ್ಲಿಕೇಟ್ ಮಾಡಬಾರ್ದು ಅನ್ನೋದಕ್ಕೆ ಆಗಿನ ಕಾಲದಲ್ಲಿ ಈ ಬಾರ್ಕೋಡ್ ಎಲ್ಲ ಇರಲಿಲ್ಲ, ಹೋಲೋಗ್ರಾಮ್ ಇತ್ತು. ಆ ಹೋಲೋಗ್ರಾಮ್ ಅಂಟಿಸೋದನ್ನೇ ಒಂದು ದೊಡ್ಡ ಕೆಲಸ, ಅದೇ ನಿನ್ನ ದೊಡ್ಡ ಇಂಟರ್ನ್ಶಿಪ್. ಸೊ ಇದಾದಮೇಲೆ 3ನೇ ಕೆಲಸ ಟಿಕೆಟ್ನ ಹೋಗಿ ಬೇರೆ ಬೇರೆ ಕಡೆ ಹಂಚೋದು. 2 ಇದ್ದಿದ್ದಾಗ ಒಂದು ಶೋ ಆಫ್ ಇತ್ತು, ಇಲ್ಲಿ ನಂದಾ ಥಿಯೇಟ್ರ್ ಹತ್ರ ಚಿಕ್ಕದು ಒಂದೇ ಇಷ್ಟು ಚಿಕ್ಕ 10 ಅಡಿ ರೂಮ್ ಥರದ್ದು. ಅಲ್ಲಿ ಪ್ಲಾನೆಟ್ ಎಮ್ ಅಂತ ಬ್ರಿಗೇಡ್ ರೋಡಲ್ಲಿ ಇತ್ತು. ಆಗ 48 ಕಾಫಿ ಡೇ ಇತ್ತು. 48 ಕಾಫಿ ಡೇಸ್. ಆಮೇಲೆ ಸಿದ್ಧಾರ್ಥ್ ಜಿ ಅವರು ಇದಾದಾಗ ಸುಮಾರು 1000 ಮೇಲಿತ್ತು. ಬಟ್ ಆದರೆ ನಾನು ನೋಡಿದ ಟೈಮಲ್ಲಿ 48 ಇತ್ತು. ಸೊ 48ರಲ್ಲಿ ನಾವೊಂದು 20ನ ಸೆಲೆಕ್ಟ್ ಮಾಡಿ ಪ್ಲಾನೆಟ್ ಸೆಲೆಕ್ಟ್ ಕಾಫಿ ಡೇಸಲ್ಲಿ ಟಿಕೆಟ್ನ ಸೇಲ್ ಮಾಡೋದು ಅನ್ನೋ ರೀತಿ. ಹಾಗೆಲ್ಲ ತಮಗೆ ಏನು ಬುಕ್ಕಿಂಗ್ ವೆಬ್ಸೈಟ್ಸ್ ಇದ್ದಾವೆ ಅದೆಲ್ಲ ಏನಿರಲಿಲ್ಲ, ಫಿಸಿಕಲ್ ಟಿಕೆಟೇ. ಅಲ್ಲೋಗಿ ಟಿಕೆಟ್ ಕೊಡಬೇಕು, ಅವ್ರ ಟಿಕೆಟ್ನ ಮಾರಬೇಕು, ಅದಕ್ಕೆ ತಕ್ಕನಂತೆ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಸೊ ಇದೇ ಒಂದು ದೊಡ್ಡ ಕೆಲಸ. ಅದರೊಳಗೆ ನಾವು 30,000 ಟಿಕೆಟ್ ಸೇಲ್ ಮಾಡ್ತಿದ್ವಿ ಲೆಕ್ಕ ಹಾಕಿ. 25-30. ಹೌದು. ಸ್ಟಿಂಗ್, ಮಾರ್ಕ್ ನೋಫ್ಲರ್, ಆಮೇಲೆ ಬ್ರೆನ್ ಆ್ಯಡಮ್ಸ್ ಆಯಿತು, ಎನ್ರಿಕೆ ಇಗ್ಲಿಷಿಯಸ್ ಆಯಿತು. ಇದಾದಮೇಲೆ ಒಂದು ದಿವಸ ತಮಾಷೆ ಏನು ಅಂದರೆ ಮಯೂರ್, ನನ್ನ ಒಂದು ಚಿರುಪರಿಚಯದಲ್ಲಿ, ಐ ಡೋಂಟ್ ಮೈಂಡ್ ಟೆಲಿಂಗ್ ದೀಸ್ ಕೈಂಡ್ ಆಫ್ ಸ್ಮಾಲ್ ಸ್ಟೋರೀಸ್, ಯು ಮೈಟ್ ಹ್ಯಾವ್ ಟು ಎಕ್ಸ್ಕ್ಯೂಸ್ ಮೀ, ಬಟ್ ಎಷ್ಟು ಇಮ್ಮೆಚ್ಯೂರಿಂದ ಮೆಚ್ಯೂರ್ ಆಗಿದ್ದೀವಿ ಅನ್ನೋದಕ್ಕೆ ಒಂದು ಸಣ್ಣ ಸ್ಟೋರಿ. ಆವಾಗ ನಾನು ಕೆಲವೊಂದು ಹಾಡುಗಳನ್ನೆಲ್ಲ ಬಯಾಟ್ ಮಾಡ್ತಿದ್ದೆ. ಗೊತ್ತಿರಬೇಕಲ್ಲ ನಾಳೆ ಯಾವುದು ಸ್ಟಿಂಗ್, ಯಾವುದು ಹಾಡು, ಡೆಸರ್ಟ್ ರೋಸ್ ಅನ್ನೋದು. ಸಾರಿ ಇಲ್ಲಿ ಬರ್ತಿದ್ದೇನೆ. ಅದಕ್ಕೆ ಮುಂಚೆ ನಂಗೆ ಅದೇ ಪ್ರಶ್ನೆ ಇದ್ದಿತ್ತು. ಯು ಕೇಮ್ ವಿತ್ ಅ ಬ್ಯಾಕ್ಗ್ರೌಂಡ್ ಆಫ್ ಈಗ ಆದಿಚುಂಚನಗಿರಿ, ಈ ಮಠ ಇಲ್ಲಿಂದ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಸ್ಕೂಲಿಂಗು ಎಲ್ಲ ನೋಡ್ತು ಅಂದರೆ ಟ್ರೆಡಿಷ್ನಲ್, ಒಂದು ಅಥೆಂಟಿಕ್, ಕನ್ಸರ್ವೇಟಿವ್, ಮೇ ನಾಟ್ ಬಿ ಆರ್ಥೋಡಾಕ್ಸ್, ಐ ಡೋಂಟ್ ನೋ. ಸೊ ಒಂದು ಸ್ಕೂಲಿಂಗಿಂದ ಬಂದು ನೀವು ಹೇಳ್ತಿರೋಂಥ ಹೆಸರುಗಳು ಬ್ರೈನ್ ಆ್ಯಡಮ್ಸು, ಎನ್ರಿಕೆ ಇಗ್ಲಿಷಿಯಸ್ ಅಂತಂದರೆ ಎಕ್ಸ್ಪೋಜರ್ ಇತ್ತಾ ಅಥವಾ ಇಟ್ ಈಸ್ ಆಲ್ ನ್ಯೂ ಟು ಯೂನಾ? Completely new, Mayur. That is where my story was leading to you just now. So ಎಲ್ಲೋ ಒಂದು ಕಡೆ ಈವೆಂಟ್ ಮ್ಯಾನೇಜ್ಮೆಂಟ್ ಯಾಕೆ ಅಂದರೆ ಐ ವಾಂಟೆಡ್ ಟು ಗೆಟ್ ಇನ್ ಟು ಪಾಲಿಟಿಕ್ಸಲ್ಲಿ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು. ತಂದೆ ಆದಿಚುಂಚನಗಿರಿ ಮಠದಲ್ಲಿ ಕೆಲಸ ಮಾಡ್ತಿದ್ರು, ಮತ್ತು ಅವರು ಸುಮಾರು ವಿದ್ಯಾಸಂಸ್ಥೆಗಳನ್ನ ನೋಡ್ಕೊಳ್ತಿದ್ರು, ಈಗಲೂ ನೋಡ್ಕೊಳ್ತಿದ್ದಾರೆ. ತಮಿಳ್ನಾಡಲ್ಲಿ ಪ್ರತಿಯೊಂದು ವಿದ್ಯಾಸಂಸ್ಥೆ ಅವರೇ ನೋಡ್ಕೊಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅದೊಂದು ಜವಾಬ್ದಾರಿ ಬರ್ಬೋದು ನಾಳೆ ಹೋಗಿ ನೋಡ್ಕೊಳ್ಳಿಕ್ಕೆ, ಹಾಗೆ ಹೀಗೆ ಅಂಥೇಳಿ ಅದೊಂದು ಇದಕ್ಕೆ. ಮತ್ತು ಇನ್ನೊಂದು ಪಾಲಿಟಿಕ್ಸಿಗೆ ಬಂದರೆ ಜನರನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು, ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ಕಲ್ತ್ಕೊಳ್ಳಿಕ್ಕೋಸ್ಕರ ಈ ಈವೆಂಟ್ ಮ್ಯಾನೇಜ್ಮೆಂಟಿಗೆ ಸೇರಿಕೊಂಡಿದ್ದು. ಅಲ್ಲಿಂದ ಬಂದು ನಾವು ಲೈಫಲ್ಲಿ ದೇವ್ರ ಅದೃಷ್ಟ ಅಂದರೆ ತಾವು ಹೇಳ್ದಾಗ ಆಗಲೇ ಸೀದಾ DNA ಅಂದರೆ ಇಂಡಿಯಾಸ್ ಲೀಡಿಂಗ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಲಿ ನಿಂಗೆ ಇಂಟರ್ನ್ಶಿಪ್ ಸಿಕ್ಕಿದೆ ಅಂದರೆ ಆಗೋಯ್ತು, ನಿನಗೆ ಸ್ವಲ್ಪ ಬಾಕಲು ತೆಗೆದಂಗೆ, ಅಂದರೆ ಲೈಫ್ ಸೆಟಲ್. ತಾವು ಹೇಳಿದ ವರ್ಡ್ ಕರೆಕ್ಟ್. ಸೊ ಸೀದಾ ಆ್ಯಕ್ಸಸ್ ಅಲ್ಲಿಗೆ. ಸೊ ನಾನು 1 ವರ್ಷ ರಿಸೆಪ್ಷನಲ್ಲಿ ಕೂತ್ಕೊಂಡು DNA ಐ ಹ್ಯಾವ್ ವರ್ಕ್ಡ್ ಆ್ಯಸ್ ಎನ್ ಇಂಟರ್ನ್. ಸೊ ಆಗಿನ ಕಾಲದಲ್ಲಿ ನನ್ನ ಬಾಸ್ ಇದ್ದರು ಸೀನಿಯರ್ ಹರೀಶ್ ಪ್ರಭು ಅಂತೇಳಿ, ಹೂಮ್ ಐ ರೆಸ್ಪೆಕ್ಟ್ ಟು ದ ಕೋರ್. ಐ ಹ್ಯಾವ್ ಲೇಟರ್ ಮೆನಿ ಗುರುಸ್, ಬಟ್ ಅವ್ರಿಗೆ ಗುರು ಸುನಿಲ್ ಮ್ಯಾಥ್ಯೂ ಆಗಿದ್ದರು, ಯಾರಿಗೆ ಹರೀಶ್ ಪ್ರಭುಗೆ. ಅದ್ರ ಮೇಲೆ ವೆಂಕಟವರ್ಧನ್ ಸರ್ ಇದ್ದರು. ಸೊ ಅಲ್ಲಿ ಹರೀಶ್ ಪ್ರಭು ಅವರು ಒಂದು ದಿವಸ ಕೇಳ್ತಾರೆ, ನಾನು ಕೇಳಿದೆ, ಸರ್ ಹಾಡೆಲ್ಲ ಬಯಾಟ್ ಮಾಡಬೇಕಲ್ಲ, ಎಕ್ಸ್ಪೋಜರ್ ಇಲ್ಲಲ್ಲ, ಮಠದಿಂದ ಬಂದಿರೋದು ನಮಗೆ, ಇಲ್ಲೊಂದು ತಮಾಷೆ ಹೇಳ್ತೀನಿ. ಸೊ ಅಲ್ಲಿ ಸರ್ ಕೇಳಿದೆ, ಯಾವುದು ಸರ್ ನೆಕ್ಸ್ಟ್ ಶೋ ಅಂತ. ಈಗಲ್ಸ್ ಕಣೋ ಅಂದರು. ಸೊ ನಾನು ಏನು ಸರ್ ಹಂಗಂದರೆ ಈಗಲ್ಸ್ ಅಂದರೆ
ಈಗಲ್ಸ್ ಅಂತ ಅಂದರು. ಸೊ ಯಾವ್ದು ಸರ್ ಅದು ಈಗಲ್ಸ್ ಅಂದರೆ ಅವ್ರು ಅದಕ್ಕೆ ಹೋಟೆಲ್ ಕ್ಯಾಲಿಫೋರ್ನಿಯಾ. ಇದ್ಯಾವ್ದು ಸರ್ ಹೋಟೆಲ್ ಕ್ಯಾಲಿಫೋರ್ನಿಯಾ ಅಂದರೆ ನಾನು ಹಾಡಂತ ಗೊತ್ತಿಲ್ಲ, ಅವ್ರು ಹೇಳ್ತಾ ಇರೋದು ಹೋಟೆಲ್ ಹೋಟೆಲ್ ಯಾವ್ದು ಸರ್ ಇದು ಹೋಟೆಲ್ ಅಂತ. ನೀನು ಇಂಗ್ಲೀಷ್ ಹಾಡು ಕೇಳಿಲ್ವಾ ಅಂತ. ಮನ್ಸೊಳಗೆ ಏನು ಗೊತ್ತಾ, ನಿಜವಾದ ಇಂಗ್ಲೀಷ್ ಹಾಡು ಯಾವ್ದು ಗೊತ್ತಾ ಕೇಳಿದ್ದೀನಿ ನಾನು? ಯಾವುದು? ಜಿಂಗಲ್ ಬೆಲ್ಸ್ ಜಿಂಗಲ್ ಬೆಲ್ಸ್. ಓ ಮೈ ಗಾಡ್. ಸೊ ಸೇಮ್ ಸುನೀಲ್. ಸೊ ಅವತ್ತು ಮಠದಿಂದ ಬಂದಂಥ ಅನ್ಎಕ್ಸ್ಪೋಸ್ಡ್ ಇನ್ ಟು ದ ವೆಸ್ಟರ್ನ್ ಕಲ್ಚರ್. ಎಲ್ಲೋ ಮಠದಲ್ಲಿ ನಿನಗೆ ಬೇರೆಯೇ ಕಲ್ಸಿರ್ಬೋದು, ಬೇರೆಯೇ ಎಕ್ಸ್ಪೋಜರ್ ಇರ್ಬೋದು, ಆದರೆ ಈ ಎಕ್ಸ್ಪೋಜರ್ ಇರಲಿಲ್ಲ. ಇಂಗ್ಲೀಷ್ ಹಾಡು ಅದನ್ನ ಇದು ಎಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವ್ರ ಮುಂದೆ ಮರ್ಯಾದೆ ಹೋಗೋ ಥರ ಪ್ರಶ್ನೆ. ಸೊ ಆಮೇಲೆ ಏನು ಮಾಡೋದು, ಸರಿ ಸರ್ ಆಯಿತು ಅಂತ ಅವತ್ತಿಂದ ಹೋಟೆಲ್ ಕ್ಯಾಲಿಫೋರ್ನಿಯಾ ಹಾಡು ಕೇಳಿ ಬಯಾಟ್ ಮಾಡಿ. ಸೊ ಪ್ರತಿ ಒಂದು ಬ್ಯಾಂಡ್ ಬರೋವಾಗಲೂ ಅವ್ರವ್ರದ್ದು ಹಾಡು ಕೇಳಿ ಬಯಾಟ್ ಮಾಡ್ಕೊಳ್ಳೋದು. ಫ್ಯಾಂಟಾಸ್ಟಿಕ್. ಸೊ ಈ ಥರ ಒಂದು ಕಲಿತು ಇದು ಕಲಿಯೋ ಸಂದರ್ಭದಲ್ಲಿ ಐ ವುಡ್ ಟೆಕ್ಸ್ಟ್ ಮೈ ಬಾಸ್. ಆಗೆಲ್ಲ ಚಿಕ್ಕದು ಫೋನು 1100 ಅಂತ. ನೋ ಯು ಆರ್ ಟಾಕಿಂಗ್ 10 years later 1100. ಅಲ್ಲಿ ಫೋನ್ ನಂಬರ್ ಒಳಗೆ ನಾನು ಮೆಸೇಜು ಸರ್ಗೆ ಏನಾದರೂ ಬರೆದ್ರೆ, ಸರ್ ಐ ಹ್ಯಾವ್ ಡನ್ ದಿಸ್ ಜಾಬ್ ಅದು ಇದು ಅಂತ, ನನಗೆ ವೆಂಕಟ್ ಸರು ಪ್ರಥಮ ಬಾರಿಗೆ ಐ ಥಿಂಕ್ ಮಾರ್ಕ್ನೋಫ್ಲಲ್ಲೋ ಸ್ಟಿಂಗಲ್ಲೋ ಗುಡ್ ಜಾಬ್ ಅಂತ ಬರೆದಿದ್ರು. ಅದನ್ನು ಸುಮಾರು ವರ್ಷ ಸೇವ್ ಮಾಡಿದ್ದೆ. ಅದ್ರೊಳಗೆ 15 ಮೆಸೇಜ್ ಸೇವ್ ಮಾಡೋಕ್ಕಾಗ್ತಾಯಿತ್ತು. ಅದು ಗೊತ್ತಿತ್ತೋ ಇಲ್ಲ ಗೊತ್ತಿಲ್ಲ. ಬರೀ ಆಲ್ಮೋಸ್ಟ್ ನಂದು ಇನ್ಬಾಕ್ಸು ಕೊನೆಗೆ 15 ಬರೀ ಗುಡ್ ಜಾಬ್ ಅನ್ನೋದೇ ಇತ್ತು. ಅಷ್ಟು ಸರಿ ತೊಗೊಂಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಆಪರ್ಚುನಿಟೀಸ್ ಕೊಟ್ಟರು. ಐ ಹ್ಯಾಡ್ ಅ ಗ್ರೇಟ್ ಕೊಲೀಗ್, ಸ್ಮಾಲ್ ಒಬ್ಬ ಪ್ಯಾಷನೇಟ್ ಇನ್ನೊಂದು ಈವೆಂಟ್ ಮ್ಯಾನೇಜರ್ ಹೂಮ್ ಐ ಹ್ಯಾವ್ ಟು ರಿಮೆಂಬರ್ ಇಸ್ ರಿಚರ್ಡ್ ರಾಡ್ರಿಕ್ಸ್. ನನ್ನ ಜೊತೆ ಬಂದು DNA ಸೇರಿದ್ದು. ಕ್ಯಾನ್ ಯು ಬಿಲೀವ್, ಅವ್ನ ಬೈಕ್ ಮೇಲೆ DNA ಅಂತ ದೊಡ್ಡದಾಗಿ ಬರೆಸಿ ಹೈದ್ರಾಬಾದಿಂದ ಆ್ಯಕ್ಟಿವಲ್ಲಿ ರೈಡ್ ಮಾಡ್ಕೊಂಡು ಬಂದಿದ್ದ ಇಲ್ಲಿ DNA ಜಾಯ್ನ್ ಆಗೋಕ್ಕೆ. ಒಂದು ಬ್ಯಾಕ್ ಪ್ಯಾಕಲ್ಲಿ ಅಷ್ಟೊಂದು ತೊಗೊಂಡು ನಾನು DNA ಕೆಲಸ ಮಾಡ್ತೀನಿ ಅಂತ ಆ್ಯಕ್ಟಿವಲ್ಲಿ ಬಂದಿದ್ದ ಅವನು. ಕೆಲಸ ಮಾಡೋಕ್ಕಿಂತ ಮುಂಚೆನೇ DNA ಅಂತ ಹಾಕ್ಸಿರೋದು. ಹೌದು, ಪ್ಯಾಷನ್ಗೆ. ಸೊ ಅಷ್ಟು ಗೌರವ, ಅಷ್ಟು ಅಂದರೆ ನಮಗೆಲ್ಲ ಬೇರೆಯೇ ಇದು. ಗೂಗಲ್ ಮ್ಯಾಪ್ಸ್ ಇರಲಿಲ್ಲ. ಅವ್ನು ಬೆಂಗಳೂರಲ್ಲಿ, ಬಿಕಾಸ್ ವಿ ಹ್ಯಾಡ್ ಟು ಗೋ ಫ್ರಮ್ DNA. ನಮ್ಮ ಕ್ರಿಯೇಟಿವ್ ಎಲ್ಲ ಮಾಡ್ತಾಯಿದ್ದು JWTಲಿ. ಆ JWT ಇದ್ದಿದ್ದು ದೇವತಾ ಪ್ಲಾಜಾಲಿ. ನಮ್ಮದು DNAದು ವೀಡಿಯೋಸು ಮತ್ತು ಅಡ್ವರ್ಟೈಸ್ಮೆಂಟ್ಸು MTV VH1 ಚಾನಲ್ ವಲ್ಲೆಲ್ಲ ಬರೋದಕ್ಕೆ ಮಾಡ್ತಾಯಿದ್ದಿದ್ದು 4C ಅಂತ ಹೇಳಿ ಒಂದು ಕಂಪನಿ ಎಲ್ಲಿ ಇನ್ಫ್ಯಾಂಟ್ರಿ ರೋಡಲ್ಲಿ. ಸೊ ಇಲ್ಲಿಗೆ ಓಡಾಡೋಕ್ಕೆ ರೂಟ್ಗೆ ರಿಚರ್ಡು ಬೆಂಗಳೂರ್ದು ಮ್ಯಾಪ್ನ ಅವ್ನು ಬ್ಯಾಗಲ್ಲಿ ಇಟ್ಕೊಂಡು ಡೈಲಿ ತೆಗೆದು ಹುಡುಕಿ ಹೋಗ್ತಿದ್ದ. ನಮ್ಗೆ ಅಟ್ಲೀಸ್ಟ್ ಇಲ್ಲಿಂದ ಹೆಂಗೆ ಬಿಷಪ್ ವಾಟರ್ ಸ್ವಲ್ಪ, ಬಟ್ ಅವನು ಇವತ್ತರೆಗೂ ಯಾರನ್ನೂ ಕೇಳಲೇ ಇಲ್ಲ. ಆ ಥರ ಬೆಳೆದಿದ್ದು. ಇವತ್ತು ಗೂಗಲ್ ಮ್ಯಾಪ್ ಎಲ್ಲ ಇದೆ ಅಂದರೆ ಇವ್ರಿಗೆಲ್ಲ ಸ್ವರ್ಗ ಇವರೆಲ್ಲ ಈಗಿನ ಜನ್ರೇಷನ್ ಅವರು. ಆವತ್ತು ಆ ಥರ ಇಟ್ಕೊಂಡು ಕೆಲಸ ಮಾಡಿ ಒಂದು ಕ್ರಿಯೇಟಿವ್ ಇಷ್ಟು ದೊಡ್ಡದು ಪೋಸ್ಟರ್ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕಂದ್ರೆ ಅದರೊಳಗೆ ಒಂದು ಚಿಕ್ಕ ಲೋಗೋ ಇತ್ತು ಅಂದರೆ ಪ್ರೆಸೆಂಟೆಡ್ ಬೈ. ನಾನು ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಈವೆಂಟ್ ಮ್ಯಾನೇಜರ್ಸ್ಗೆ ಇದೆಲ್ಲ ಭಾಳ ಮುಖ್ಯ. ಹೂ ಇಸ್ ದ ಪ್ರೆಸೆಂಟಿಂಗ್ ಸ್ಪಾನ್ಸರ್, ಹೂ ಇಸ್ ದ ಅಸೋಸಿಯೇಟ್ ಸ್ಪಾನ್ಸರ್, ಹೂ ಇಸ್ ದ ಕ್ಯಾಟಗರಿ ಸ್ಪಾನ್ಸರ್. ಪ್ರತಿಯೊಂದು ನಾವು ಯೋಚನೆ ಮಾಡಿದಾಗ ಅದೊಂದು ಸ್ವಲ್ಪ ಮೆಷರ್ಮೆಂಟ್ ಮಾಡೋರು. ಇವ್ರದ್ದು 100%ಗೆ ಅಸೋಸಿಯೇಟ್ ಶುಡ್ ಹ್ಯಾವ್ ಬೀನ್ 50%, ಅವ್ರದ್ದು 25%ಗೆ ಕ್ಯಾಟಗರಿ ಸ್ಪಾನ್ಸರ್, ಅವ್ರದ್ದು 10%ಗೆ ವಾಟ್ ಎವರ್ ಅದರ್ ರಿಲೇಟೆಡ್ ಸ್ಪಾನ್ಸರ್ಸ್ ಇರಬೇಕಾಯ್ತು. ಆ ಲೋಗೋನ ಮೆಷರ್ಮೆಂಟ್ ಮಾಡೋರು ನಮ್ಮ ಬಾಸು. ಆ ಮೆಷರ್ಮೆಂಟ್ ಮಾಡಿದಾಗ ಎಲ್ಲೋ ಒಂದು ಇಂಚೋ ಅಥವಾ ಸೆಂಟಿಮೀಟ್ರ್ ಮೇಲೆ ಕೆಳಗಡೆ ಆದರೆ ವಿ ಹ್ಯಾಡ್ ಟು ಗೋ ಬ್ಯಾಕ್ ಟು JWT in Devta Plaza to get it changed or move 1 inch left or right because these computers were not available in office. So ಅಲ್ಲಿ ಹೋಗಿ ಕ್ರಿಯೇಟಿವ್ ಚೇಂಜ್ ಮಾಡ್ಕೊಂಡ್ಬಂದರೆ ಅದು ಒಂದು ದಿವಸ. ಇವತ್ತು ನೀವು ಹೇಳ್ತೀರ ಬೇಗ ಮಯೂರ್ ಇಲ್ಲ ಅರ್ಧ ಪೋಸ್ಟರ್ ಮಾಡು, ಲೆಫ್ಟ್ಗೆ ಹಾಕು, ರೈಟ್ಗೆ ಹಾಕು, ಮೇಲೆ ಹಾಕು. ಆವತ್ತು ಆ ಕ್ರಿಯೇಟಿವ್ನ ಓಪನ್ ಮಾಡಬೇಕಂದ್ರೆ ವಿ ಹ್ಯಾಡ್ ಟು ಗೋ ಸೋ ಫಾರ್. ಆವತ್ತು ಇದಿರಲಿಲ್ಲ, ಫ್ಲಾಪಿ ಡ್ರೈವ್. ಫ್ಲಾಪಿ ಡ್ರೈವ್ ಅದರೊಳಗೆ ನಮ್ಮದು ಅಡ್ವರ್ಟೈಸ್ಮೆಂಟ್ ನಾಳೆ ಬೆಳಗ್ಗೆ ರಿಲೀಸ್ ಆಗಬೇಕು ಟೈಮ್ಸ್ ಆಫ್ ಇಂಡಿಯಾದಲ್ಲಿ, ಅಲ್ಲಿ ಇಲ್ಲಿ. ಆ ಅಡ್ವರ್ಟೈಸ್ಮೆಂಟ್ಗೆ ನಾವು ಹಿಂಗೆ ಹೋದಾಗ ವೆನ್ ವಿ ವುಡ್ ಗಿವ್ ದ ಅಡ್ವರ್ಟೈಸ್ಮೆಂಟ್, ಅದರೊಳಗೆ ನಮ್ಮ ಅಡ್ವರ್ಟೈಸ್ಮೆಂಟ್ ರೆಡಿ ಆಗಿಲ್ಲ ಅಂದರೆ ಬಾಸ್ ಏನು ಮಾಡೋರು, ನನ್ನ ಸೀನಿಯರ್ ಏನು ಮಾಡೋರು, ಬಾಸ್ ಎಲ್ಲ ಸೀನಿಯರು ಖಾಲಿ ಫ್ಲಾಪಿ ಕಳಿಸ್ಬಿಡೋದು. ಅವರು ಹಾಕಿದ್ರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಏನಿಲ್ಲಪ್ಪ ಇದ್ರೊಳಗೆ ಕ್ರ್ಯಾಶ್ ಆಗೋಗಿರ್ಬೇಕು ಸರ್, ಯಾಕಂದರೆ ಇನ್ನೂ ಅರ್ಧ ಗಂಟೆ ಬೇಕಾಗಿತ್ತು ಅದನ್ನು ಮಾಡೋಕ್ಕೆ. ಟು ಬೈ ಟೈಮ್ ವಿ ವುಡ್ ಡೂ ದಿಸ್, ಗೋ ಟೇಕ್ ದ ಓಲ್ಡ್ ಹಾರ್ಡ್ ಲೈಕ್ ಫ್ಲಾಪಿ ಡ್ರೈವ್ ಆ್ಯಂಡ್ ಡೂ ದಿಸ್. ವಿ ಹ್ಯಾಡ್ ಟು ವೇಟ್ ಇನ್ ದ ನೈಟ್ ಫಾರ್ ಫ್ಯಾಕ್ಸ್ ಟು ಕಮ್ ಇನ್. I'm asking my editor to kindly put the photos of floppy facts because in case yaar Gen Z who have come on to this show, no, you wouldn't even have seen those images actually. ನಮಗೆಲ್ಲ ಎಷ್ಟು ಅಂದರೆ ಇವತ್ತಿಗೂ ಮಯೂರ್, ಮೈ ಆಫೀಸ್ ಫೋನ್ ನಂಬರ್ ಲ್ಯಾಂಡ್ಲೈನ್, ದೋ it has been quite some time, I don't think so somebody calls on landline these days.
22 ವರ್ಷ ಆದ್ರೂ ಲ್ಯಾಂಡ್ಲೈನ್ ಇದೆ. ಆ ಲ್ಯಾಂಡ್ಲೈನ್ ನಂಬರ್ ಇವತ್ತಿಗೂ ನಮಗೆ ಬೈ ಹಾರ್ಟ್. ಆಮೇಲೆ ಆ ಕಾಲ್ ಬಂದರೆ ಇಂಟ್ರ್ ಕಾಮಲ್ಲಿ ಇನ್ನೊಬ್ಬರಿಗೆ ಕನೆಕ್ಟ್ ಮಾಡೋಕ್ಕೆ ಅವ್ರ ಹತ್ರ ಫೋನ್ ಇರ್ತಿರಲ್ಲ, ಇಂಟ್ರ್ ಕಾಮಲ್ಲಿ ಕನೆಕ್ಟ್ ಮಾಡಿ. ಸೊ ದೀಸ್ ಕೈಂಡ್ ಆಫ್ ಸ್ಟೋರೀಸ್, ದೀಸ್ ಕೈಂಡ್ ಆಫ್ ಸ್ಮಾಲರ್ ಲರ್ನಿಂಗ್. ಸೊ ಒನ್ ಆಫ್ ದ ಡೇಸ್, ಸೊ ಹೀಗೆ ಬೆಳೀತಾ ಮಯೂರ್, ದ ನೆಕ್ಸ್ಟ್ ಇಯರ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಕೇಮ್. ನಾನು ಅಷ್ಟೊತ್ತಿಗಾಗಲೇ ಶೇಷಾದ್ರಿಪುರಮಲ್ಲಿ 1 ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಅಷ್ಟೊಳಗೆ ನಾನು ಡಿಗ್ರಿಗೆ ಹೋಗಲಿಲ್ಲ. ಅಂದರೆ 7:30 to 9:30, 9:30ಗೆ ಬ್ರೇಕ್ ಕೊಡೋರು ಶೇಷಾದ್ರಿಪುರಮಲ್ಲಿ. 9:40ಗೋ 9:45ಗೋ ಕಾಲೇಜ್ ಶುರು ಆಗೋದು, ತಿರ್ಗಿ 11 ಗಂಟೆವರೆಗೂ. ಐ ವುಡ್ ಅಟೆಂಡ್ ದಟ್ ಫಸ್ಟ್ 2 hours. ಆಫ್ಟರ್ ದಟ್ ಐ ವುಡ್ ಬಿ ಇನ್ DNA at 9:45. ಸೊ ಯು ಆರ್ ಡೂಯಿಂಗ್ ದ ಇಂಟರ್ನ್ಶಿಪ್ ಓವರ್ ದೇರ್? ಯಾ, ಇಲ್ಲಿ ಇನ್ಸ್ಟಿಟ್ಯೂಟ್ಗೆ ಸೇರಿದೆ EMDAಗೆ, ಪ್ಲಸ್ ಇಲ್ಲಿ EMDAಗೂ ಫಸ್ಟ್ 2 ತಿಂಗಳು ಅಷ್ಟೇ ಹೋಗಿದ್ದು. ಆಮೇಲೆ ನನ್ನ ಸೀನಿಯರ್ ಹೇಳೋರು, ಇಲ್ಲೇ ಜಾಸ್ತಿ ಕಲಿತಾ ಇದೆ, ಅಲ್ಲೇನು ಹೋಗ್ತೀಯಾ ಹಾಗೆ ಹೀಗೆ ಅಂತ ಹೇಳಿ ಇಲ್ಲೇ ಲೈಫ್ ಕಳೆದಿದ್ದೇ ಆಯಿತು ಹೊರತಾಗಿ ಪ್ರತಿ ದಿವಸ EMDI ಬಿಕೇಮ್ ಲೈಫ್ ಎಕ್ಸ್ಪೀರಿಯನ್ಸ್ ಅಟ್ DNA. ಪ್ರತಿಯೊಂದು ಮಾಡಿ ಕಲಿತು ಇವತ್ತು ಯಾರಾದರೂ ಏನಾದರೂ ಕೇಳಿದ್ರೆ ಐ ಕ್ಯಾನ್ ರಿಯಲಿಸ್ಟಿಕ್ಲಿ ಸೇ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಡೂ ಇಟ್ ಆರ್ ಹೌ unrealistic it is to do. So because nobody can, these days kids can say that it is impossible to do it. You can easily say with your experience that it is possible to do it, and it is possible to do it at this minute or this hour, this time anta. Experience of every single thing you doing it makes it worthwhile. So ee taradu, you know what, simplest, every day we would pack boxes, ಕೊರಿಯರ್ ಕಳ್ಸೋಕ್ಕೆ ಪ್ರತಿ ದಿವಸ ವಿ ವುಡ್ ಕಂಪನಿಗೆ ಬರೋರು 5:30ವರೆಗೂ ಕೊರಿಯರ್ ಪಿಕಪ್ ಮಾಡೋಕ್ಕೆ. ಅದಿಲ್ಲ ಅಂದರೆ ವಿ ವುಡ್ ಗೋ ಟು ಕನಿಂಗ್ಹ್ಯಾಮ್ ರೋಡ್ ಟು ಡ್ರಾಪ್ ದ ಕೊರಿಯರ್ ಅಟ್ ಬ್ಲೂ ಡಾಟ್ ಆಫೀಸ್. ಅಲ್ಲಿಲ್ಲ ಅಂದರೆ ರಾತ್ರಿ 10:30ವರೆಗೂ ಕೊರಿಯರ್ ಮಾಡೋದಕ್ಕೆ ಬೆಂಗಳೂರು ಹಳೆ HAL ಏರ್ಪೋರ್ಟ್ ಆಚೆ ಕಡೆ ಒಂದು ಬ್ಲೂ ಡಾಟ್ ಸೆಂಟರ್ ಇತ್ತು. 10:30ವರೆಗೂ ಕೊಡ್ಬೋದಾಯಿತು. 10:30 ಆದಮೇಲೆ ಅವ್ರು ತೊಗೊಳ್ತಿರಲಿಲ್ಲ. ಅದಾದಮೇಲೆ ವಿ ವುಡ್ ಡು ಏರ್ ಕಾರ್ಗೋಗೆ ಹೋಗಿ ಏರ್ ಕಾರ್ಗೋ ಮಾಡಿ ಫ್ಲಾಪಿನ ಅಥವಾ ಆಗ ಇಟ್ ವುಡ್ ಕಾಲ್ ಬೀಟಾ ಟೇಪ್ಸ್ ಅಂತೇಳಿ. ಈಗೇನು ಬೀಟಾ ಟೇಪು, ಆಮೇಲೆ VCR VCD ಅನ್ನೋದು ಬರೋದು. ಅದಾದಮೇಲೆ ನಿಮಗೆ ಫ್ಲಾಪಿ, ಅದಾದಮೇಲೆ CD ಎಲ್ಲ. ಬಟ್ ನಾವೆಲ್ಲ ಇನ್ನೂ ಬೀಟಾ ಟೇಪಲ್ಲಿ ಕಾಲದಲ್ಲೇ ಇದ್ವಿ. ಆ ಬೀಟಾ ಟೇಪ್ಸ್ನ ಕೊರಿಯರ್ ಮಾಡ್ತಿದ್ವಿ ಎಲ್ಲಿಗೆ, MTV, ಚಾನಲ್ 1, VH1 ಅಥವಾ ನ್ಯಾಷನಲ್ ಜಾಗ್ರಫಿಕ್ ಆ್ಯಂಡ್ ಆಲ್ ಆಫ್ ದೆಮ್, ರೈಟ್? ಟ್ರಾವೆಲ್ ಆ್ಯಂಡ್ ಲಿವಿಂಗ್. ದಿಸ್ ಲೈವ್ ಇವೆಂಟ್ಸ್ ಆಫ್ ವಾಟ್ ಯು ಗೈಸ್ ಯೂಸ್ ಟು ಡೂ, ಅದು ಈಗ VH1 ಆಗಿರ್ಬೋದು, ಚಾನಲ್ V ಮತ್ತು MTVಲಿ ಬರ್ತಿರ್ಬೇಕಾದ್ರೆ ಅವಾಗ ಈ ನಾನು ತಿರ್ಗಿ ಡೈಗ್ರೆಸ್ ಮಾಡ್ತಿದ್ದೀನಿ ಅಂತ ಅಲ್ಲೇ ಡೌಟ್ ಬಂದಿಂದ, ಕಾಪಿರೈಟ್ ಇಶ್ಯೂಸ್ ಅಥವಾ ಕಾಪಿರೈಟ್ ಥಿಂಗ್ಸ್ಗಳು ಹೆಂಗಿತ್ತು ಸರ್ ಆವಾಗ? ಸೊ ಬೇಸಿಕ್ಲಿ ಮಯೂರ್, ಆರ್ಟಿಸ್ಟ್ ವುಡ್ ಗಿವ್ ಅಸ್ ಆರ್ಟಿಸ್ಟ್ ಏಜೆನ್ಸೀಸ್. ಇಟ್ ವಾಸ್ ಟೂ ಬಿಗ್ ಆಫ್ ಅ ವರ್ಡ್ ಫಾರ್ ಮೀ ಟು ಡೈಜೆಸ್ಟ್ ದೆನ್, ಬಟ್ ಟುಡೇ ಐ ನೋ ವಾಟ್ ಇಟ್ ಈಸ್. ಆಗ ಆರ್ಟಿಸ್ಟ್ಗಳು ಅಗ್ರಿಮೆಂಟ್ ಕಳಿಸೋರು, ಆರ್ಟಿಸ್ಟ್ಗಳು ಕೈಂಡ್ ಆಫ್ ಕಾಂಟೆಂಟ್ ಕಳಿಸೋರು. ನೀವು ಏನನ್ನು ಯೂಸ್ ಮಾಡ್ಬೋದು, ಯಾವ ಫೋಟೋನ ಯೂಸ್ ಮಾಡ್ಬೋದು, ಯಾವ ಪೋಸ್ಟರ್ನ ಯೂಸ್ ಮಾಡ್ಬೋದು, ಪ್ರತಿಯೊಂದನ್ನು ಅವ್ರು ಕಳಿಸಿದ್ನ ನಾವು ಯೂಸ್ ಮಾಡ್ತಾಯಿದ್ವಿ. ಈವನ್ ವೀಡಿಯೋ ಫುಟೇಜಸ್, ಆ ವೀಡಿಯೋ ಫುಟೇಜಸ್ನ ಹಾಕಿ ಈ ಫೋರ್ಸಿ ಅನ್ನೋ ಕಂಪನಿಲಿ ನಾವು ವೀಡಿಯೋಸ್ ಕ್ರಿಯೇಟ್ ಮಾಡಿ, ಸೋ ಅಂಡ್ ಸೋ ಪ್ರೆಸೆಂಟ್ಸ್, ಪೆಪ್ಸಿ ಪ್ರೆಸೆಂಟ್ಸ್, ಮ್ಯಾಕ್ಡವಲ್ ಪ್ರೆಸೆಂಟ್ಸ್, ವಾಟ್ ಎವರ್, ದೆನ್ ಸೇ ಸೋ ಅಂಡ್ ಸೋ ಆರ್ಟಿಸ್ಟ್ ಆ್ಯಂಡ್ ದೆನ್ ಅಸೋಸಿಯೇಟ್ ಸ್ಪಾನ್ಸರ್ ಆರ್ ವಾಟ್ ಎವರ್ ಇನ್ ಅಸೋಸಿಯೇಷನ್ ವಿತ್ ಅಂತ ಹೇಳಿ ಇಷ್ಟನ್ನೆಲ್ಲ ಮಾಡಿ ನಾವು ಪ್ರೌಡ್ಲಿ ಪ್ರೊಡ್ಯೂಸ್ಡ್ ಬೈ DNA ನೆಟ್ವರ್ಕ್ಸ್ ಅಂತ ಹೇಳಿ ಇದನ್ನು ವೀಡಿಯೋಸ್ನ ಮಾಡಿ ಇದನ್ನು ಬೀಟಾ ಟೇಪಲ್ಲಿ ಹಾಕಿ ಕಳಿಸ್ತಿದ್ವಿ. ಅದನ್ನು ಚಾನಲ್ಸ್ ಪಬ್ಲಿಷ್ ಮಾಡೋದು ಆ್ಯಸ್ ಅಡ್ವರ್ಟೈಸ್ಮೆಂಟ್ ಸೇಯಿಂಗ್ ದಟ್ ಈ ಕಾನ್ಸರ್ಟ್ ಬರ್ತಾ ಇದೆ ಇನ್ನು 3 ತಿಂಗಳಲ್ಲಿ, ಇನ್ನು 2 ತಿಂಗಳಲ್ಲಿ ಅನ್ನೋದು ಹಾಗೆ ಹೇಳಿ ಕಲ್ತ್ಕೊಂಡಿದ್ದು ಮಯೂರ್. ಸೊ ಎವ್ರಿಥಿಂಗ್, ಈ ಪೋಸ್ಟರ್ಸ್ ಇವತ್ತೇನಾದರೂ ನೀವು ನೋಡಿದ್ರೆ ಮಯೂರ್, ಈಗ ತಮಗೆ ಹಾರ್ಡ್ ಡಿಸ್ಕ್ ಇದ್ದಾವೆ, ಪೆನ್ ಡ್ರೈವ್ಸ್ ಇತ್ತು ಎಲ್ಲ ಸೇವ್ ಮಾಡೋದಕ್ಕೆ. ನಾವೇನು ಮಾಡ್ತಿದ್ವಿ ಗೊತ್ತಾ ಮಯೂರ್, ಈ ಥರದ್ದೊಂದು ಇವತ್ತಿಗೂ ಹೋದರೆ ತಾವು DNAಲಿ ಬ್ಲ್ಯಾಕ್ ಬುಕ್ ಅಂತ ಇರೋದು. ಹಳೆ ಕಾಲದಲ್ಲಿ ತಮ್ಗೆ ಹೆಂಗೆ ಫೋಟೋ ಅಂಟಿಸಿರೋರು, ಬುಕ್ ಕಪ್ಪು ಪೇಜ್ ಒಳಗೆ ಹಳೆ ಕಾಲದ ಫೋಟೋ ಅಂಟಿಸಿ ಅದ್ರ ಮೇಲೆ ಒಂದು ಬಟರ್ ಪೇಪರ್ ಇರೋದು. ನಾವು ಸುಮಾರು ಸ್ಟಾರ್ಟಿಂಗಲ್ಲಿ ಅಂದರೆ ನಮ್ಮ ಲೈಫಲ್ಲಿ ಫಸ್ಟ್ 5-6 ಇಯರ್ಸ್ ಆಫ್ DNA ಈ ಬ್ಲ್ಯಾಕ್ ಬುಕ್ನ ಮಾಡೋದೇ ದೊಡ್ಡ ಕೆಲಸ. ಆ ಬ್ಲ್ಯಾಕ್ ಬುಕ್ಕಲ್ಲಿ ಹೋರ್ಡಿಂಗ್ಸ್ ಹೆಂಗಿರ್ತಿತ್ತು, ಪೋಸ್ಟರ್ಸ್ ಹೆಂಗಿರ್ತಿತ್ತು, ಅಕ್ರಿಟೇಷನ್ಸ್ ಹೆಂಗಿರ್ತಿತ್ತು, ಟಿಕೆಟ್ ಹೆಂಗಿರ್ತಿತ್ತು, ಪ್ರತಿ ಒಂದ್ರದ್ದು ಪ್ರಿಂಟೌಟ್ಸ್ ತೆಗೆದು ಪ್ಲಸ್ ಪ್ರೆಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಪ್ರತಿಯೊಂದು ಕಾನ್ಸರ್ಟ್ಗೆ, ಪ್ರತಿಯೊಂದು ಶೋಗೆ ಬ್ಲ್ಯಾಕ್ ಬುಕ್ ಮಾಡಿ ನಾವು ಎತ್ತಿಡ್ತಿದ್ವಿ. ಸೊ ಫ್ಯೂಚರ್ ಡೇಟ್ಸ್ಗೆ ಅದನ್ನು ರೆಫರೆನ್ಸ್ ಆಗಿ ತೊಗೋಬೋದು ಅಥವಾ ಇದಾಗ್ಬೋದು ಅಂತ. Today life has become so simple, no? Everything is on hard disk, everything is on computer, everything is on cloud. Hard disk ku bidi cloud alli. So you mean to say, sir, you have literally ಇದೊಂಥರ ಫ್ಲಿಂಟ್ಸ್ಟೋನ್ಸ್ ಏಜ್ ಇಂದ ನಾನು ಹೇಳೋದೊಂಥರ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸ್ಪೆಕ್ಟ್ರಮಲ್ಲಿ ನೋಡಿದ್ದೀರಾ? ಕರೆಕ್ಟ್, ಅಬ್ಸಲ್ಯೂಟ್ಲಿ. ಆ್ಯಂಡ್ ಯು ಹ್ಯಾವ್ ಟ್ರಾವೆಲ್ಡ್. ಕರೆಕ್ಟ್. ಇದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ
ನಮ್ಮ ಮೆಂಟರ್ಸ್ ಆಗಲಿ, ನನ್ನ ಲೀಡರ್ಸ್ ಆಗಲಿ, ನನ್ನ ಸೀನಿಯರ್ಸ್ ಆಗಲಿ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಫೋಟೋ ಆಲ್ಬಮಲ್ಲಿ ಇದು ಕಂಪಲ್ಸರಿ ಇರಬೇಕು, ಸೈನೇಜಸ್ ಇರಬೇಕು, ರೋಡ್ ಲೆಫ್ಟು ರೈಟು ಈ ಸೈನೇಜಸ್ಸು, ಬ್ರ್ಯಾಂಡಿಂಗು, ಅದಾದಮೇಲೆ ಬ್ಯಾಕ್ ಸ್ಟೇಜ್ ಅಂದರೆ ಹೀಗಿರಬೇಕು, ಗ್ರೀನ್ ರೂಮ್ ಅಂದರೆ ಹೀಗಿರಬೇಕು, ಸ್ಟೇಜ್ ಅಂದರೆ ಹೀಗಿರಬೇಕು, ಎಲ್ಲ ಕಡೆ ಬ್ರ್ಯಾಂಡಿಂಗ್. ಇದಾದಮೇಲೆ ಸೆಕ್ಯೂರಿಟಿ. ಏನೇನು ಕೆಲಸ ಮಾಡಿದ್ವಿ ಪ್ರತಿಯೊಂದ್ರದ್ದು ಇಮೇಜ್ನ ತೆಗೆದು ಪ್ರಿಂಟೌಟ್ಸ್ ತೆಗೆಸಿ, ಮತ್ತು ಜನ ಬಂದಿದ್ದು, ಟಿಕೆಟ್ ವ್ಯಾಲಿಡೇಷನ್ ಹೆಂಗಾಗಿದ್ದು, ಕಾನ್ಸರ್ಟ್ ಆಗಿದ್ದು, ಸ್ಟೇಜ್ ಹಿಂದೆ ಹೇಗೆ ನಿಮ್ಮದು ಆಟೋಗ್ರಾಫ್ ಸೆಷನ್ ಆಗುತ್ತೆ, ಮೀಟ್ ಆ್ಯಂಡ್ ಗ್ರೀಟ್ ಸೆಷನ್ ಅಂತ ಆಗುತ್ತೆ, ಪ್ರತಿಯೊಂದ್ರದ್ದು ಫೋಟೋ ಮಾಡಿ ಆಲ್ಬಮ್ ಮಾಡಿ, ಈ ಥರ ಆಲ್ಬಮ್ ಮಾಡಿ ನಾವು ವರ್ಷಗಟ್ಟಲೆ ರ್ಯಾಕ್ ಮಾಡಿಟ್ಟಿದ್ದೀವಿ. ಇವತ್ತು ಪ್ರಾಬಬ್ಲಿ ಅದನ್ನೆಲ್ಲ ಈಗಿನ ಜನ್ರೇಷನ್ ಅವರು ಏನೋ ಹಾರ್ಡ್ ಡಿಸ್ಕಲ್ಲಿ ಓಕೆ ಒಂದು ಫೋಲ್ಡರ್ ಮಾಡಿಬಿಟ್ಟು ಡಿಜಿಟಲ್ ಆಲ್ಬಮ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಬಿಡ್ತಾರೆ. ಬಟ್ ನಾವು ಆ ದಿವಸಗಳಲ್ಲಿ ಇದನ್ನೆಲ್ಲದನ್ನೂ ಸ್ವತಃ ಮಾಡಿ ಆಲ್ಬಮ್ ಮಾಡಿಸಿ ಇವತ್ತಿಗೂ ತಾವು ನಮ್ಮ ಆಫೀಸಿಗೆ ಬಂದರೆ ದೊಡ್ಡ ಶೆಲ್ಫ್ ಇದೆ, ಅದರೊಳಗೆ ಎಲ್ಲ ಇದೆ. ಸೊ ಕ್ಯಾನ್ ಯು ಸೆಂಡ್ ಮೀ ಸಮ್ ಇಮೇಜಸ್ ಆಫ್ ಲೈಕ್ ಹೌ ಆ್ಯಂಡ್ ಆಲ್ಸೋ ಆ ಬ್ಲೂ ಪ್ರಿಂಟ್ ಮಾಡ್ತಿದ್ದಿದ್ದು ಅಂತಂದರೆ ಇದೇ ಥರ ನೀವು ತೆಗೆದು ಮಾಡಬೇಕು ಅಂತ ಸೇಮ್ ಅಂದರೆ ಈಗ ಅಫ್ಕೋರ್ಸ್ ಟೆಕ್ನಾಲಜಿ ಅಡ್ವಾನ್ಸ್ ಆದಮೇಲೆ ಎವ್ರಿಥಿಂಗ್ ವಿಲ್ ಬಿ ದೇರ್ ಅಂತ. ಬಟ್ ಆ ಟೈಮಲ್ಲಿ ಮಾಡ್ತಿರ್ಬೇಕಾದ್ರೆ ಡೋಂಟ್ ಯು ಥಿಂಕ್ ಸೊ ಟೈಮ್ ಕನ್ಸಂಪ್ಷನ್ ವಾಸ್ ಮೋರ್ ವೆನ್ ಕಂಪೇರ್ಡ್ ಟು ನೌ? ಮಯೂರ್ ಇಲ್ಲ, ಏನು ಗೊತ್ತಾ, ಪ್ರತಿಯೊಂದು ಅದನ್ನು ಮಾಡಿದ್ದಕ್ಕೆ ಟೈಮ್ ಕನ್ಸಂಪ್ಷನ್ ಆಗಿದ್ರೂ ಯು ಹ್ಯಾವ್ ಡನ್ ಇಟ್ ಎವ್ರಿಥಿಂಗ್. ಈವನ್ ಟುಡೇ you have to literally tell that new intern or an employee to do it, and then every time he does it there is so much of mistake, and then whatever. We have also done mistakes, but our bosses or my seniors or my leaders taught us ಹೇಗೆ ಇದನ್ನು ಮಾಡಬೇಕು ಅಂತ ರೆಫರೆನ್ಸ್ ಇರ್ತಿತ್ತು, ಅದನ್ನು ತೊಗೊಂಡು ಮಾಡಿ we have done it. Because you have done that, today you don't need to learn again. ನೀವು ಸ್ಕೂಲಲ್ಲಿ ಚಿಕ್ಕ ವಯಸ್ಸಲ್ಲಿ ಕಲ್ತ್ಕೊಂಡಿದ್ರೆ ಜ್ಞಾಪಕ ಇದೆಯಾ? ಏನು ಹೇಳಿ, 100 times ಯು ಹ್ಯಾವ್ ಡನ್ ಹೋಮ್ವರ್ಕ್, ತಿರ್ಗಾ ಮನೇಲಿ ಬರೆದು ಇಂಪೋಸಿಷನ್ ಬರೆದು, ಅಥವಾ ಹೇಗೆ ತಾವು ಇದನ್ನೆಲ್ಲದನ್ನೂ 10 times ಬ್ಯಾಕ್ ಆ್ಯಂಡ್ ಫೋರ್ತ್ ಬರೆದು ಅಥವಾ ಹೋಮ್ವರ್ಕಲ್ಲಿ ಬರೆದು ಅಭ್ಯಾಸ ಮಾಡಿದಾಗ ಯು ಗೋ ಟು ಮನವರಿಕೆ ಆಗ್ತಿತ್ತು. ಆ ಥರ ಟೇಕ್ ದಟ್ ಹಿಯರ್ ನಾವು ಈ ಬ್ಲ್ಯಾಕ್ ಬುಕ್ಸ್ ಮಾಡಿದಾಗ, ಬಿಕಾಸ್ ಯು ಹ್ಯಾವ್ ಡನ್ ಇಟ್ ಎವ್ರಿಥಿಂಗ್ ಬೈ ಯುವರ್ ಸೆಲ್ಫ್, ಯು ನೋ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಇವತ್ತಿನ ಮಕ್ಕಳಿಗೆ ನಾಳೆ ಕೇಳಿ ನೆನ್ನೆ ಏನು ಪೋಸ್ಟರ್ ಮಾಡಿದ್ದೆ ಅಂತ ತಿರ್ಗಾ ಮಾಡಿಬಿಟ್ರೆ I'll give you whatever. No, they can't. So, but that is what is experience, that is what is learning, that is what is teaching. Unbelievable, Mayur. So, ಎಲ್ಲದಕ್ಕೂ ಪ್ರೇರಣೆ, ಎಲ್ಲದಕ್ಕೂ there is seniors who have taught us all of this, and I'm immensely grateful to all the people who have taught me. I should bring out some names to you who are legends in the country today. Obviously, I told boss Dr. T. Venkatvardan, ಅವ್ರ ಕೆಳಗಡೆ ಸುನಿಲ್ ಮ್ಯಾಥ್ಯೂ ಇದ್ದರು, ವಿನ್ಸೆಂಟ್ ಸ್ಯಾಮ್ಯೂಲ್, ಹಿ ಈಸ್ ದ ಹೆಡ್ ಆಫ್ ಪ್ರೊಡಕ್ಷನ್ DNA ಬ್ಯಾಕ್ ದೆನ್, ಬಟ್ ಟುಡೇ ಹಿ ಈಸ್ ಒನ್ ಆಫ್ ದ ಸ್ಟಾರ್ಲೆಟ್ಸ್ ಆಫ್ ದ ಇಂಡಸ್ಟ್ರಿ ಇನ್ ಪ್ರೊಡಕ್ಷನ್. ನೆನ್ನೆ ಎನ್ರಿಕ್ ಇಗ್ಲಿಷಿಯಸ್ ಮಾಡಿದ್ರು, ಅದಕ್ಕೆ ಮುಂಚೆ ಅದು ಕೋಲ್ಡ್ ಪ್ಲೇ ಮಾಡಿದ್ರು, ಅದಕ್ಕೆ ಮುಂಚೆ ಎವ್ರಿ ಕಾನ್ಸರ್ಟ್ ಅವರು DNA ಆಮೇಲೆ ಬಿಡ್ತಾರೆ 2011-12 ಬಟ್ ಅದಾದಮೇಲೆ ಹಿ ಈಸ್ ಸ್ಟ್ಯಾಂಡ್ ಅಲೋನ್ ಪ್ರೊಡಕ್ಷನ್ ಮ್ಯಾನೇಜರ್. ಅವ್ರು ನಮಗೆ ಕಲಿಸಿದ್ರು. ಮನೀಶ್ ರಾವ್ ಅಂತ ಇದ್ದರು, ಮಾರ್ಕೆಟಿಂಗ್ ಮಾಡ್ತಿದ್ರು DNA ಅವ್ರು ಕಲಿಸಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹರೀಶ್ ಪ್ರಭು ನಮಗೆ ಕೆಲಸ ಕಲಿಸಿದ್ರು. ಸುನಿಲ್ ಮ್ಯಾಥ್ಯೂ ಅವ್ರಿಗೆ ಸೀನಿಯರ್ ಆದ್ರೂ ನಮ್ಮ ಲೆವೆಲ್ಗೆ ಇಳಿದು ಪ್ರತಿಯೊಂದೂ ಕಲಿಸೋರು. ಅದಾದಮೇಲೆ ಹರೀಶ್ ಪ್ರಭು ನಮ್ಮನ್ನ ಡೈಲಿ ಪ್ರಿಂಟಿಂಗ್ ಅಂದರೆ ಇದು, ಈವೆಂಟ್ ಅಂದರೆ ಇದು, ಸ್ಟೇಜ್ ಅಂದರೆ ಇದು, ಕಾರ್ಪೆಟ್ ಅಂದರೆ ಇದು, ಅವ್ರ ನೇಲ್ಸ್ ಅಂದರೆ ಇದು. ಇವತ್ತು ಯಾರೂ ಹೇಳ್ಕೊಡೋ ಪೇಷನ್ಸೇ ಇಲ್ಲ. ನಾವು ಲಿಟ್ರಲಿ ಇದನ್ನೆಲ್ಲ ನಮ್ಗೆ ಹೇಳ್ಕೊಟ್ಟು ಬಣ್ಣ ಹಿಂಗೆ, ಅವತ್ತಿಗೆಲ್ಲ ಸ್ಟೇಜೆಲ್ಲ ಕಾರ್ಪೆಟ್ ಇಲ್ಲ, ಡೈರೆಕ್ಟಾಗಿ ಪ್ಲೇವುಡ್ ಹಾಕು, ಅದ್ರ ಮೇಲೆ ಟೇಪ್ ಅಂಟ್ಸು, ಮಾಸ್ಕಿಂಗ್ ಟೇಪ್ ಅಂಟ್ಸು, ವೈಟ್ ಪೇಂಟ್ ಮಾಡು, ಸ್ಟೇಜ್ ವುಡ್ ಲುಕ್ ನೀಟ್ ಕ್ಲೀನ್. ನಾವು ನಮ್ಗೇನು ಕಲಿಸಿದ್ದು, ವೆರಿ ಸಿಂಪಲ್ ಥಿಂಗ್, ದಿಸ್ ಲಾಟ್ ಆಫ್ ಈವೆಂಟ್ ಮ್ಯಾನೇಜರ್ಸ್ ಹ್ಯಾವ್ ಟು ಥಿಂಕ್ ದಿಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಶಾಮಿಯಾನ ವರ್ಕ್ ವರ್ಸಸ್ ಈವೆಂಟ್ ಮ್ಯಾನೇಜರ್ಸ್. ನಾನು ಇವತ್ತಿಗೂ ಸಹ 22 ವರ್ಷ ಆದರೂ ಸಹ ನೋಡ್ತೀನಿ, ಇವತ್ತಿನ ಲಾಡ್ ಆಫ್ ಗೌರ್ಮೆಂಟ್ ಇವೆಂಟ್ಸಲ್ಲಿ, ಕಾರ್ಪೊರೇಟ್ ಇವೆಂಟ್ಸಲ್ಲಿ ಸ್ಟೇಜ್ನ ಕಾರ್ಪೆಟ್ನ ಹಾಗೆ ಎಳೆದು ಮುಂದೆ ಬಿಟ್ಟು ಅದೇ ಮಾಸ್ಕಿಂಗ್ ಅಂತ ಮಾಡ್ತಾರೆ. ಯು ಮೈಟ್ ಹರ್ಟ್ ಇಟ್, ಬಟ್ ಟುಮಾರೋ ಮಾರ್ನಿಂಗ್ ಐ ಕ್ಯಾನ್ ಶೋ ಯು ಸಮ್ ಆಫ್ ದ ಗ್ರೇಟೆಸ್ಟ್ ಶೋ ದಿಸ್ ಸ್ಟೇಟ್ ಪ್ರೊಡ್ಯೂಸರ್ಸ್ ಹ್ಯಾಸ್ ದಟ್ feeling of getting that entire carpet and dropping it down and putting some plants in front of it and making it masking. ನಮ್ಮ ಆಫೀಸಲ್ಲಿ ಹಾಗೆ ಹೇಳ್ಕೊಡ್ಲಿಲ್ಲ. ಸ್ಟೇಜ್ ಅಂದರೆ ಹೀಗೆ, ಸ್ಟೇಜ್ ಮೇಲೆ ಕಾರ್ಪೆಟ್ ಅಂದರೆ ಹೀಗೆ, ಮಾಸ್ಕಿಂಗ್ ಅಂದರೆ ಹೀಗೆ, ದೆನ್ ದಟ್ ಫಿನಿಶ್ ಹ್ಯಾಸ್ ಟು ಬಿ ಲೈಕ್ ಹೌ ಮೈ ಶರ್ಟ್ ಇಸ್. ಈ ರೀತಿ ಪ್ರತಿಯೊಂದನ್ನು ಸ್ಟೇಜು, ಸ್ಟೆಪ್ಸ್ಗೆ ಹೈಲೈಟರ್ಸ್ ಅಂದರೆ ಮಾರ್ಕಿಂಗ್ಸ್, ವೇರ್ ಎವರ್ ಯು ನೋ, ಕತ್ಲಲ್ಲಿ ಇಳಿದಾಗ ಸ್ಟೇಜಿಂದ ದೆರ್ ಇಸ್ ಗ್ಲೋ ಟೇಪ್ಸ್ ವುಡ್ ಬಿ ದೇರ್. ಸೊ ವಿ ನೋ ದೆರ್ ಆರ್ ಸ್ಟೆಪ್ಸ್, hand railing. These simple things has made us who we are today. So good that you said, since you were
ಲಿಟ್ರಲಿ ಗಿವಿಂಗ್ ಎ ಮಾಸ್ಟರ್ ಕ್ಲಾಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಅದಕ್ಕೆ ನಾನು ನೀಟಾಗಿ ಚಕಮಟ್ಲು ಹಾಕೊಂಡ್ಬಿಟ್ಟೆ ಸರ್. ಅದಕ್ಕೆ ಐ ಆಮ್ ಮೋರ್ ಕಂಫರ್ಟಬಲ್ ನಾವು ಅಂತ. ದಿಸ್ ಈಸ್ ಅನ್ ಇನ್ಫಾರ್ಮಲ್ ಪಾಡ್ಕಾಸ್ಟ್ ಬಟ್ ಸ್ಟಿಲ್ ಲಾಟ್ ಆಫ್ ಫಾರ್ಮಲ್ ಟ್ರೈನಿಂಗ್ ಈಸ್ ಹ್ಯಾಪ್ನಿಂಗ್ ಟು ಮೀ. ಸರ್, ಅಕಾರ್ಡಿಂಗ್ ಟು ಯು ಒಂದು ಈವೆಂಟ್ ಅಂತ ತೊಗೊಂಡ್ರೆ ವಾಟ್ ಆರ್ ದ ಥಿಂಗ್ಸ್ ಆರ್ ಹೌ ಇಸ್ ದ ಪ್ರಾಸೆಸ್, ಎಕ್ಸಾಕ್ಟ್ ಪ್ರಾಸೆಸ್ ಹೇಗೆ ಮಾಡ್ಬೇಕು ನಿಮ್ಮ ಪ್ರಕಾರ? For that, we'll have to speak another 2 hours, Mayur. By the end of this conversation, you will know how do you start and how do you end an event, right? We are in a very, very basic stage. ನಾನು ಸ್ಕೂಲಿಂದ ರೆಫರೆನ್ಸ್ ತೊಗೊಂಡಾಗ ನಿಂಗೆ ಬೆಂಚು, ಮೇಜ್ ಮೇಲೆ ಕಾರ್ಪೆಟ್ ಹಿಡಿದೆ. ಈಗ ಕಾರ್ಪೆಟ್ನ ನೆಕ್ಸ್ಟ್ ಸ್ಟೇಜಿಗೆ ಬಂದೆ, ವೇರ್ ಇಟ್ ಈಸ್ ನಾಟ್ ಅಬೌಟ್ ಪುಟಿಂಗ್ ಸ್ಟೇಜ್ ಆರ್ ಪುಟಿಂಗ್ ದಟ್ ಕಾರ್ಪೆಟ್ ಆ್ಯಂಡ್ ದೆನ್ ಪುಟಿಂಗ್ ಇಟ್ ಡೌನ್ ಆ್ಯಂಡ್ ದೆನ್ ಮೇಕಿಂಗ್ ಇಟ್ ಮಾಸ್ಕಿಂಗ್ ವರ್ಸಸ್ ಹೌ ಡು ಯು ಡೂ ದ್ಯಾಟ್ ಅನ್ನೋ ಥರದಲ್ಲಿ ಏನು ಕಂಪಲ್ಸರಿ ಎಲಿಮೆಂಟ್ಸ್ ಇರಬೇಕಾಯಿತು. ಪ್ರತಿಯೊಂದೂ ವೆನ್ ಐ ಕನೆಕ್ಟ್ ಯುವರ್ ಡಾಟ್ಸ್ by the end of this, you will know how does the entire event process happens. If I tell you right at the beginning what is the stanza, then there's no fun. You connect every single element. What is important? By end of this gold class conversation with you, you will exactly know how do you plug and play an event. So that is my probably talk to you today. Fantastic. That is what even I wanted actually. Because if I mean, at most I am extremely eagerly ಒಂಥರ ಈ ಟೇಕ್ ಅವೇಗೋಸ್ಕರ ಕಾಯ್ತಾ ಇದ್ದೀನಿ. ಬಿಕಾಸ್ ಅಲ್ಲ, ಅಫ್ಕೋರ್ಸ್ ಒಂದು ಸ್ವಾರ್ಥ ಇದೆ, ಇವನ್ ಐ ಡೂ ಎನ್ ಇವೆಂಟ್, ಸೊ ಹಾಗಾಗಿ ಅಂತ. ಬಟ್ ಆ ಥರ ಒಂದು ಕ್ಲಾಸಿಕ್ 2 ಲೈನ್ಸ್ ವಾಟ್ ಯು ಸೆಡ್ ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸರ್. ಒಂದು, ಶಾಮಿಯಾನ ಹಾಕೋರೆಲ್ಲ ಇವೆಂಟ್ ಮ್ಯಾನೇಜರ್ ಅಲ್ಲ. ಟ್ರೂ, ವೆರಿ ಟ್ರೂ, ಅದು ಆಲ್ವೇಸ್ ಐಸೆ. ಆ್ಯಂಡ್ ಒಂದು ಇವೆಂಟ್ ಮ್ಯಾನೇಜರ್, ನಾನು ಹೇಳಿದ್ನಲ್ಲ, ಒಂದು ಇವೆಂಟ್ ಮ್ಯಾನೇಜರ್ಗೂ ಒಬ್ಬ ವಿಷನರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸರ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಏನೋ ಒಂದು, ಈಗ ನಾವು ಮಾಡೋದನ್ನು ಇದು ಒಂದು ಇವೆಂಟ್ ಅಂತಲೇ ಅಂದ್ಕೊಳ್ಳೋಣ, ಬಟ್ ಇದು ಮಾಡೋದಕ್ಕೂ ಬೇರೆ ಒಂದು ವಿಷನನ್ನು ತೊಗೊಂಡು ಅದನ್ನು ಹೆಂಗಾದರೂ ಇರ್ಬೋದು ಸರ್. ಕೆಲವೊಂದು ಸಲ ಡೋಂಟ್ ಯು ಥಿಂಕ್ ಸೊ ಇಟ್ ಈಸ್ ಜಸ್ಟ್ ಲೈಕ್ ಸಿನಿಮಾ ಥರ ಅನಿಸುತ್ತೆ ನನಗೆ. ಅಂದರೆ ಸಿನಿಮಾಲಿ ಎಷ್ಟೊಂದು ನಾನೀಗ ಒಂದು ಸೀನ್ ಅಥವಾ ಏನೋ ಕನ್ವೆ ಮಾಡಬೇಕು ಅಂತಿರುತ್ತೆ, ನನ್ನದೇ ಆದಂಥ ರೀತಿಯಲ್ಲಿ ಚೀಟಿಂಗ್ ಮಾಡ್ತೀನಿ. ಜನರಿಗೆ ಗೊತ್ತಾಗದೇ ಇರಬಹುದು, ಬಟ್ ನಾನು ಕನ್ವೆ ಮಾಡಿದ್ದೀನಿ ಇದನ್ನು ಏನು ಮಾಡಬೇಕು ಅಂತ. ಬಟ್ ದರ್ ಇಸ್ ಎ ವೇ ಐ ವುಡ್ ಹ್ಯಾವ್ ಚೀಟೆಡ್. ಐ ಥಿಂಕ್ ದ ಸೇಮ್ ಥಿಂಗ್ ಅಪ್ಲೈಸ್ ಟು ಇವನ್ ಇವೆಂಟ್ಸ್ ಆ್ಯಸ್ ವೆಲ್. ಸುಮಾರು ಸಲ ಚೀಟ್ ಮಾಡ್ತೀರಾ, ಜನರಿಗೆ ಗೊತ್ತಾಗದೇ ಇರ್ಬೋದು, ಬಟ್ ಬಾಟಮ್ ಲೈನ್ ಯು ವಿಲ್ ನೋ ಹೌ ಯು ವುಡ್ ಹ್ಯಾವ್. Why do you have to say cheating? No, there is no word called cheating in event management. ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಕಟ್ ಕಾರ್ನರ್ಸ್ ಮಾಡೋದಕ್ಕೆ ಅಥವಾ ದುಡ್ಡು ಸಂಪಾದನೆ ಮಾಡೋದಕ್ಕೆ, ಎಕ್ಸ್ಟ್ರಾ ಮಾಡೋದಕ್ಕೆ, ಲೈಕ್ ದ ವೇ ವಿ ಜಸ್ಟ್ ಡಿಸ್ಕಸ್ಡ್, ಯು ಆರ್ ಜಸ್ಟ್ ಡೂಯಿಂಗ್ shady job by putting the carpet down and then trying to say that as masking, right? That is not the way. He is cutting corners. He is trying to save for himself. Or ಅವ್ನು ಬೆಳೆದು ಬಂದಿದ್ದ ರೀತಿ ಅದು, ಅವ್ನು ಹೇಳ್ಕೊಟ್ಟಿದ್ದ ರೀತಿನೂ ಅದು. ಪಾಯಿಂಟ್ ಕರೆಕ್ಟ್, ರೈಟ್? ಸೊ ಡೋಂಟ್ ಕಾಲ್ ಇಟ್ ಆಸ್ ಚೀಟಿಂಗ್, ಬಟ್ ಇಟ್ ಮೈಟ್ ಸೇ ದ್ಯಾಟ್ ಯು ನೋ ಯು ಆರ್ ಚೀಟಿಂಗ್ ಬೈ ಪುಟಿಂಗ್ ದಟ್ ಸೇಮ್ ಕಾರ್ಪೆಟ್ ಟು ಅರ್ನ್ ಎಕ್ಸ್ಟ್ರಾ ಮನಿ ಅನ್ನೋದು ನಿಮ್ಮ ಭಾಷೆಯಲ್ಲಿ. ಆದರೆ ನನ್ನ ಭಾಷೆಯಲ್ಲಿ ಅದು ಶೇಡಿ ಜಾಬ್ ಆ್ಯಂಡ್ ದೆನ್ ಕಟಿಂಗ್ ಕಾರ್ನರ್ಸ್. ಸೊ he is trying to be more this thing and all of those, right? So but does it come with the cost? Does it come with the price also, alva sir? It definitely comes with price, right? There is a different, if somebody needs the quality of the work they need to execute, you need to spend, right? Today if you need to send that rocket to space, then you have to do it the way it has to be done. Just by jugaad job the rocket doesn't go up. ಕೆಳಗಡೆ ಬೆಂಕಿ ಹಚ್ಚಿದ ತಕ್ಷಣ ಮೇಲ್ಗಡೆ ಹೋಗೋದಿಲ್ಲ. ಸೊ ಎವ್ರಿಥಿಂಗ್ ನೀಡ್ಸ್ ಅ ಸೈನ್ಸ್, ರೈಟ್? ಸೊ ಲೈಕ್ ದ್ಯಾಟ್ ಪ್ರತಿಯೊಂದನ್ನು ಮಾಡೋ ಕೆಲಸ ಮಾಡೋ ಥರನೇ ಇರಬೇಕಾಗಿತ್ತು. ವಿ ಹ್ಯಾವ್ ಅ ಪಾಯಿಂಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಅ ಥಿಂಗ್, ಯು ನೋ ವೇರ್ ವಾಟ್ ಹ್ಯಾಸ್ ಟು ಕಮ್. ಸರ್, ಈ ಥರ ಮಾಡೋದಕ್ಕೀಗ ಈಗ DNA ಅಂತ ಒಂದು ಬ್ರ್ಯಾಂಡ್ ಅಂತ ತೊಗೊಂಡ್ರೆ, ಅಫ್ಕೋರ್ಸ್ ಇಟ್ ಈಸ್ ಎ ಬ್ರ್ಯಾಂಡ್. ಸೊ ನಿಮಗೆ ಆ ಥರ ಒಂದು ಮ್ಯಾಗ್ನಿಟ್ಯೂಡಲ್ಲಿ ಒಂದು ಇವೆಂಟ್ ಮಾಡೋದಕ್ಕೆ ಸಾಕಷ್ಟು ಬೇರೆ ಬ್ರ್ಯಾಂಡ್ಸ್ಗಳು ಸಪೋರ್ಟಿಗೆ ಬರುತ್ತೆ. ಜಸ್ಟ್ ಒಂದು ಯಾವುದೋ ಒಂದು ನಂಬರ್ ಕೊಡ್ತೀನಿ ಅಂದ್ಕೊಂಡು ಒಂದು ಇವೆಂಟ್ ಮಾಡೋಕ್ಕೆ 1 ಕೋಟಿ ರೂಪಾಯಿ ಖರ್ಚಾಗಬೇಕಾಗಿದೆ. ಲೆಟ್ಸ್ ಅಸ್ಯೂಮ್ 1 crore ಬೇಕಾಗಿದೆ ಅಂತ. ಸೊ ಐ ಗೆಟ್ ಲಾಡ್ ಆಫ್ ಅದರ್ ಬ್ರ್ಯಾಂಡ್ಸ್ ವಿಲ್ ಕಮ್, ಈಕ್ವಲಿ ಸಪೋರ್ಟ್ ಮಾಡ್ತಾರೆ ಅನ್ನೋ ಥರ ಇರುತ್ತೆ. ಬಟ್ ಆ DNA ಅಂತ ಒಂದು ಬ್ರ್ಯಾಂಡ್ ಆಗೋದಕ್ಕೆ ದೆರ್ ಇಸ್ ಒಂದು ಜರ್ನಿ ಟು ಇಟ್, ಆ ಪ್ರಾಸೆಸ್ಸು ಇದೆ. ದ ಇನಿಷಿಯಲಲ್ಲಿ ಆ ಥರ ಆಗಬೇಕಂದ್ರೆ, ಒಂದು ಯಾವುದೇ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಇವೆಂಟ್ ಆಗಬೇಕಂದ್ರೆ ಡಿಪ್ ಲಾಸಸ್ ನೋಡಲೇಬೇಕಾಗತ್ತಾ, ಅಥವಾ ಮೊದಲನೇ ಇವೆಂಟಿಂದನೂ ಸಕ್ಸಸ್ಫುಲ್ ಮಾಡೋ ಸಾಧ್ಯತೆಗಳು ಇದೆ ಅನಿಸುತ್ತಾ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ? ವೆರಿ important and a very good question, Mayur. So it is in the hands of the leader or the visionary person who he is. If he can, why are you an event manager really? You are thinking way ahead of life compared to the other person. Point. Right? So if you can think for the other person, and then if you are planning to do something,
there might be incidents where people might lose, like your blind belief may say tomorrow 10,000 ಜನ ಈ ಕಾನ್ಸರ್ಟಿಗೆ ಬರ್ಬೋದು, the turnout might not be 10,000, it can be only 5,000 people. Point. But somebody who's got extensive study of, ಇವಾಗ ನಮ್ಮ ಬಾಸು ಆಗಿನ ಕಾಲಕ್ಕೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ಪ್ರಪಂಚದಲ್ಲಿ ಆಗಲೇ ಹೋಗಿ ಎಲ್ಟನ್ ಜಾನ್ ಅಂಥವ್ರನ್ನ ಕರ್ಕೊಂಬರ್ತಾರೆ, ರೋಲಿಂಗ್ ಸ್ಟೋನ್ಸ್ ಅಂಥವ್ರನ್ನ ಕರ್ಕೊಂಬರ್ತಾರೆ, ಅಥವಾ ರಾಜರ್ ವಾಟರ್ಸ್ನ ಕರ್ಕೊಂಬರ್ತಾರೆ ಅಂದರೆ he had done extensive study on that. ಈ ಭಾಷೆ, ಈ ಹಾಡನ್ನ, ಈ ಆರ್ಟಿಸ್ಟ್ನ ಕರೆಕ್ಟಾ ಇಷ್ಟು ಜನ ಇಲ್ಲಿ ಕೇಳ್ತಾರೆ. ಇವ್ರು ತೊಗೊಂಡೋಗಿ ಈ ಶೋನ ಕ್ಯಾಲ್ಕಟಲ್ಲಿ ಮಾಡಲಿಲ್ಲ. ಹಿ ಡಿಡ್ ಇಟ್ ಇನ್ ಬ್ಯಾಂಗ್ಳೂರ್ ಆರ್ ಡೆಲ್ಲಿ, ಬ್ಯಾಂಗ್ಳೂರ್ ಆರ್ ಬಾಂಬೆ. ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ಗ್ರಾಮಕ್ಕೆ ಅಥವಾ ಪ್ರತಿಯೊಂದು ಊರಿಗೆ ಆ ಊರಲ್ಲಿ ಇದನ್ನು ಕೇಳ್ತಾರೆ ಅನ್ನೋ ಒಂದು ಅವರು ಟ್ರ್ಯಾಕ್ ರೆಕಾರ್ಡ್ ಮಾಡಿದರು, ರಿಸರ್ಚ್ ಮಾಡಿದರು. ಅಂದರೆ ಹಿ ವುಡ್ ಗೋ ಟು ರೆಕಾರ್ಡ್ ಲೇಬಲ್. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಿಮಗೆ ಗೊತ್ತು ಈ ಆರ್ಟಿಸ್ಟ್ನ ಸ್ಪಾಟಿಫೈಯಲ್ಲಿ ಈ ಊರಲ್ಲಿ ಇಷ್ಟು ಜನ ಕೇಳ್ತಾ ಇದ್ದಾರೆ ಅಂತ. ಯು ಹ್ಯಾಡ್ ಪ್ಯಾರಾಮೀಟರ್ಸ್ ಟು ಮೆಜರ್. ಕರೆಕ್ಟ್, ರೈಟ್, ಪ್ಯಾರಾಮೀಟರ್ಸ್ ಟು ಮೆಜರ್. ಆ್ಯಪಲ್ ಮ್ಯೂಸಿಕ್ ಇತ್ತು, ಸ್ಪಾಟಿಫೈ ಇತ್ತು, ಯೂಟ್ಯೂಬ್ ಇತ್ತು ಎಲ್ಲ. ಆಗಿನ ಕಾಲದಲ್ಲಿ ರೆಕಾರ್ಡ್ ಲೇಬಲ್ಸ್, ಎಷ್ಟು ಜನ ಕ್ಯಾಸೆಟ್ ಕೇಳ್ತಿದ್ರು, ಎಷ್ಟು ಹಾಡು ಎಲ್ಲ ಕಡೆ ಹೋಗ್ತಿತ್ತು. ಸೊ ಈ ಒಂದು ರಿಸರ್ಚ್ನ ಮಾಡಿ, ಕರೆಕ್ಟ್, ಬ್ಲೈಂಡಾಗಿ ಏನು ನಾನು ಹೋಗಿ ಯು ಎಸ್ ಅಲ್ಲಿ ಯಾರೋ ಫ್ರೀ ಇದ್ರು ಬಂದುಬಿಟ್ರು, ಐ ಆಮ್ ಹಿಯರ್ ಟು ಪುಟ್ $1 million, ಗೆಟ್ ಹಿಮ್ ಆ್ಯಂಡ್ ದೆನ್ ಪರ್ಫಾರ್ಮ್. ಇಲ್ಲ, ಅವ್ರು ಮಾಡಿದಂಥ ರಿಸರ್ಚು, ಸ್ಟಡೀಸು, ಅವ್ರು ಮಾಡಿದಂಥ ಇದು, ದ್ಯಾಟ್ ಈಸ್ ವೆನ್ ಇಟ್ ಟರ್ನ್ಸ್ ಔಟ್ ಟು ಬಿ ಅ ಪಾಸಿಟಿವ್ ಇವೆಂಟ್. Like the way, sorry to have used the Shamiana word back then, not everybody can become a concert promoter or a producer. Absolutely. You need to have, you are thinking ahead of anything for 40,000 people. ನೀನು ಈ ಶೋ ಮಾಡಿದ್ರೆ 40,000 ಜನ ಬರ್ತಾರೆ. ಆ 40,000 ಜನ ಬಂದರೆ ಇಷ್ಟು ದೊಡ್ಡ ಬ್ಯಾರಿಕೇಡಿಂಗ್ ಇರಬೇಕು, ಇಷ್ಟು ಟಾಯ್ಲೆಟ್ಸ್ ಇರಬೇಕು, ಇಷ್ಟು ಬ್ಯಾಕ್ ಸ್ಟೇಜ್ ಇರಬೇಕು, ಇಷ್ಟು ಸ್ಟೇಜ್ ಇರಬೇಕು. 40,000 ಜನ ನಿಂತ್ಕೊಂಡ್ರೆ ಎಷ್ಟು ಎತ್ತರಕ್ಕೆ ಸ್ಟೇಜ್ ಹಾಕಬೇಕು, ಆವಾಗ ನೋಡೋ ಒಂದು ಪ್ರಮೇಯ ಬರುತ್ತೆ. ಸೌಂಡನ್ನು ಹೇಗೆ 40,000 ಜನ ಕೇಳೋ ಅಂಥ ಒಂದು ಇದಿದೆ. ಇದನ್ನೆಲ್ಲದನ್ನು ಮೆಷರ್ ಮಾಡಿ ಮಾಡೋ ಅಂಥ ಒಂದು ಯೋಚನಾ ಶಕ್ತಿ, ಅದಕ್ಕೊಂದು ಪ್ಲ್ಯಾನಿಂಗು ಪ್ರತಿಯೊಂದು ಇರಬೇಕು, ಒಂದು ಅಚ್ಚುಕಟ್ಟು ಇರಬೇಕಲ್ವ. ಇಲ್ಲಿಂದ ಜನ ಬರ್ತಾರೆ, ಏನಾದರೂ ಒಂದು ಒಳಗಡೆ ಆದರೆ ಎಲ್ಲಿಂದ ಎಮರ್ಜೆನ್ಸಿ ಎಕ್ಸಿಟ್ಗೆ ಹೋಗ್ತಾರೆ, ಎಷ್ಟು ಲೇಡೀಸ್ ಟಾಯ್ಲೆಟ್ ಬೇಕು, ಎಷ್ಟು ಜೆಂಟ್ಸ್ ಟಾಯ್ಲೆಟ್ ಬೇಕು, ಎಷ್ಟು ನೀರಿನ ಕೌಂಟ್ರ್ ಬೇಕು, ಎಷ್ಟು ಕಡೆ ನೀನು ಸೈನೇಜಸ್ ಹಾಕಬೇಕು, ಎಂಟರ್, ಎಕ್ಸಿಟ್. ಆಗಿನ ಕಾಲದಲ್ಲಿ ಕಾರ್ ಕಮ್ಮಿ, ಬೈಕ್ ಜಾಸ್ತಿ, ಬೇರೆ ಬೇರೆ ಮೆಟ್ರೋ ಇರಲಿಲ್ಲ, ಗ್ರೌಂಡ್ ಟ್ರಾನ್ಸ್ಪೋರ್ಟ್ ಅಂದರೆ ಲೋಕಲ್ ಟ್ರಾನ್ಸ್ಪೋರ್ಟ್ ಅಷ್ಟಕ್ಕಷ್ಟೇ. ಸೊ ಇಷ್ಟೆಲ್ಲ ಬರೋವಾಗ ಬರೀ ಜನ ಮಾತ್ರ ಅಲ್ಲ, ಇಷ್ಟೆಲ್ಲ ಗಾಡಿ ಬರೋದನ್ನು ಅದು ಎಲ್ಲಿ ಪಾರ್ಕ್ ಮಾಡಬೇಕು. ಆಗ ಓಲಾ ಇರಲಿಲ್ಲ, ಊಬರ್ಲ ಇರಲಿಲ್ಲ. ಯು ವುಡ್ ನೋ ಶೋ ವುಡ್ ಗೆಟ್ ಓವರ್ ಅಟ್ 10 o'clock. ಹೌ ವುಡ್ ಪೀಪಲ್ ಗೋ ಬ್ಯಾಕ್? ಯಾವ್ಯಾವ ಬೇರೆ ಬೇರೆ ಊರಿಂದ, ಹೈದ್ರಾಬಾದಿಂದ ಎಷ್ಟು ಜನ ಬರೋರು ಶೋ ನೋಡೋಕ್ಕೆ, ಚೆನ್ನೈಯಿಂದ ಎಷ್ಟು ಜನ ಬರೋರು, ತಿರುಚಿಯಿಂದ ಎಷ್ಟು ಜನ ಬರೋರು, ಮಣಿಪಾಲಿಂದ ಎಷ್ಟು ಜನ ಸೊ ಯು ವಿಲ್ ಥಿಂಕ್ ಆಫ್ ಆಲ್ ಆಫ್ ದಿಸ್. You would do all of this. So that is when a visionary becomes, like, you said, a basic guy, then an event manager, then a visionary guy. You set the benchmark, not me. Yeah. So that guy thinks what it is. Doing a show in an auditorium is fixed, right? 1,000 people will come. The guy an architect has built that entire auditorium. ಎಂಟ್ರೀಸ್ ಇಲ್ಲಿ ಅಲ್ಲ, ಎಂಟ್ರೀಸ್ ಹಿ ಈಸ್ ಥಾಟ್ ಅಬೌಟ್ ಇಟ್. ಅವನು ಈವೆಂಟ್ ಮ್ಯಾನೇಜರ್ ಕೆಲಸನ ಆರ್ಕಿಟೆಕ್ಟ್ ಮಾಡಿದ್ದಾನೆ. ಎಂಟ್ರೀಸ್ ಇಲ್ಲಿ, ಎಕ್ಸಿಟ್ಸ್ ಇಲ್ಲಿ, ಅಕೋಸ್ಟಿಕ್ಸ್ ಹಿಂಗೆ, ಸ್ಟೇಜ್ ಇಲ್ಲಿ ಇರಬೇಕು, ಲೈಟಿಂಗ್ ಇಲ್ಲಿಂದ ಇರಬೇಕು, ಪ್ರತಿಯೊಂದೂ ಹೀಸ್ ಡನ್ ಇಟ್. ಹೀಸ್ ಟೇಕನ್ ಸಮ್ ಕನ್ಸಲ್ಟೇಷನ್ ಆಫ್ ಅ ಸೌಂಡ್ ಇಂಜಿನಿಯರ್ ಟು ಸೇ ಹೌ ಡು ಐ ಪುಟ್ ದ ಸ್ಪೀಕರ್ ಇನ್ ದಿಸ್ ಚೌಡಯ್ಯ ಆರ್ ಒನ್ ಆಫ್ ದೋಸ್ halls, wherein how does it listen to you and what kind of lighting you have to do. You have done a beautiful lighting with butter paper and all of those, so that there's a wide spread, it is not sharp on my face. You have thought about it, or the lighting guy here has thought about it. Same thing there in the Chaudaya or like any auditorium. Now the difference is 1,000 people na hege 40,000 people ge ಒಂದು ಕಾನ್ಸರ್ಟ್ ವೆನ್ಯೂಲಿ ಮಾಡಬೇಕು. ಓಪನ್ ವೆನ್ಯೂಲಿ ಎಷ್ಟು ಜಾಗ ಬೇಕು, ಒಬ್ಬ ಮನುಷ್ಯನಿಗೆ ಎಷ್ಟು ಜಾಗ ಬೇಕು, ಟಾಯ್ಲೆಟು, ಎಷ್ಟು ಗಂಟೆಗೆ ಮುಂಚೆ 7 ಗಂಟೆ ಶೋಗೆ, ಒನ್ ಆಫ್ ದ ಶೋಸ್ ಮೆಟಾಲಿಕಾ ಅನ್ನೋದು ಬೆಂಗಳೂರಲ್ಲಿ, ಸಾಯಂಕಾಲ 7 ಗಂಟೆಗೆ ಶೋ, ಗೇಟ್ಸ್ ಓಪನ್ 5 ಗಂಟೆ ಅಂತ ಹಾಕಿದ್ದೀವಿ. ಬೆಳಗ್ಗೆ 5 ಗಂಟೆಗೆ 5,000 ಜನ ಬಂದು ಗೇಟಲ್ಲಿ ನಿಂತಿರ್ತಾರೆ. ವಾಟ್? ಸಂಜೆ ಶೋಗೆ ಬೆಳಗ್ಗೆ 5 ಗಂಟೆಗೆ 5,000 ಜನ ಹೈದರಾಬಾದವ್ರು ಬಂದು ಕ್ಯೂಯಲ್ಲಿ ನಿಂತಿರ್ತಾರೆ ಗಾಯತ್ರಿ ವೇರಲ್ಲಿ. ಆವತ್ತಿಗೆ ನಮ್ಮ ಪೊಲೀಸ್ ಬೇಕಾಗುತ್ತೆ. ಒನ್ ಆಫ್ ಮೈ ಗ್ರೇಟೆಸ್ಟ್ ಸ್ಟ್ರೆಂತ್ ಈಸ್ ದ ಬ್ಯಾಂಗ್ಳೂರ್ ಪೊಲೀಸ್, which has always stood by me or our company for everything we have done. I have to take this opportunity to thank the government and the police for the extensive support they have done.
in the next conversation I would want to bring that matter. Like now we spoke about early stages and concerts and all. So to finish this Metallica thing, ಪೊಲೀಸ್ಗೆ ನಾನು ಫೋನ್ ಮಾಡ್ತೀನಿ. ಅವತ್ತಿಗೆ ಅಡಿಷ್ನಲ್ ಕಮಿಷನರ್ ಸುನೀಲ್ ಕುಮಾರ್ ಸರ್ ಆಗಿರ್ತಾರೆ, ಕಮಿಷನರ್ ಮಿರ್ಜಿ ಸರ್ ಆಗಿರ್ತಾರೆ. ಆವತ್ತಿನ ದಿವಸ ರಥಯಾತ್ರೆ ಇರುತ್ತೆ ಬಿ ಜೆ ಪಿದು, ಅದ್ವಾನಿ ಅವ್ರದ್ದು ಬೆಂಗಳೂರಲ್ಲಿ 2011ರಲ್ಲಿ ನವಂಬರ್ 1ನೇ ತಾರೀಕು ಶೋ ಇರುತ್ತೆ ಬೆಂಗಳೂರಲ್ಲಿ. ಇಷ್ಟು ಜನ ಬಂದಿರ್ತಾರೆ. ನಾನು ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡ್ತೀನಿ ಅವ್ರಿಗೆ. ಅವಾಗ ಕೇಳಿದಾಗ ವಾಟ್, CR ಅಂತ ಇರುತ್ತೆ, ಅಂದರೆ ರಿಸರ್ವ್ ಪೊಲೀಸ್ ಅಂತ ಇರ್ತಾರೆ. ಈ ರಿಸರ್ವ್ ಪೊಲೀಸು ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ದ ಕೈಂಡ್ ಆಫ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್ ಯು ಇಮ್ಯಾಜಿನ್. ಅವ್ರ ಮನೆ ಆಚೆ ಕಡೆ ಇರೋವಂಥ CR ಅಂದರೆ ಒಂದು ದೊಡ್ಡ ರಿಸರ್ವ್ ಪೊಲೀಸ್ ವ್ಯಾನ್ನ ಗಾಯತ್ರಿ ವಿಹಾರ ಕಳಿಸ್ತಾರೆ. DCP ರಮೇಶ್ ಕುಮಾರ್ ಆಗಿರ್ತಾರೆ, ದೇವರಾಜ್ ಸರ್ ACP ಆಗಿರ್ತಾರೆ ಅವತ್ತು. ಸೊ ಯು ಆರ್ ಕಾನ್ಸ್ಟೆಂಟ್ಲಿ ವರ್ಕಿಂಗ್ ವಿತ್ ಪೊಲೀಸ್. ಅವ್ರು ನಿಮ್ಮನ್ನ ನಂಬಿ ಬೆಳಗ್ಗೆ 5 ಗಂಟೆಗೆ ಬಂದು ಗೇಟ್ನ ತಡೀತಾರೆ. 1 ಗಂಟೆ ಅಷ್ಟೊತ್ತಿಗೆ 25,000 to 30,000 ಜನ ಇರ್ತಾರೆ ವೆನ್ಯೂ ಒಳಗೆ. ಸಾಯಂಕಾಲ 5 ಗಂಟೆಗೆ ಗೇಟ್ಸ್ ಓಪನ್. By 1:30, 1:45 we have already left the people inside. Oh, you already left the people inside. You can't hold the pressure on prati 100 feet ge we are putting barricade to refrain them from entering. But at 5 AM to 1 PM, how was it, sir? Unbelievable pressure. No, every minute people are... It's been increasing. So your government support is there, police is there, and then they are helping us put things. But these tickets were sold, right? Actually? 100%. So they are all people who have bought the tickets? Yeah. Not like on spot, but... No. These are all bought tickets, and this is one big metal band of the world. Today, Jana, Coldplay ಅನ್ಬೋದು, ಇನ್ನೊಂದು ಅನ್ಬೋದು, ಅದೆಲ್ಲ that is all small. Yes, Coldplay is very, very big. I respect the artists. I respect the organizers who have done it at the Ahmedabad Stadium or the D.Y. Patil Stadium in Bombay. But ಅವರೆಲ್ಲ ನೋಡಿ ಬೆಳೆದಿದ್ದು, ಯಾರನ್ನ ನೋಡಿ ಬೆಳೆದಿದ್ದು? ಇವರೆಲ್ಲ ವೆಂಕಟವರ್ಧನ್ ಸರ್ನ ಅಥವಾ DNA ನೆಟ್ವರ್ಕ್ಸ್ನ. ಇವ್ರು ಹಾಕಿದ ರೀತಿ, ಇವ್ರು ಹಾಕಿದ ಶಿಸ್ತುಗಳು ಅವರೆಲ್ಲ ಫಾಲೋ ಮಾಡ್ಕೊಂಡು ಬಂದು ಇವತ್ತು ಅವರೆಲ್ಲ ಶೋ ಮಾಡಿದ್ದು. ಬಟ್ ಹೂ ವಾಸ್ ದ ಪ್ರೇರಣೆ ಫಾರ್ ಆಲ್ ದಿಸ್? Yep. So that is the kind of... and please complete that whole story, sir. So ಬರುತ್ತೆ, 7 ಗಂಟೆಗೆ ಶೋ ಆಗುತ್ತೆ. ಸೊ ಸ್ಟಾರ್ಟ್ ಆಗುತ್ತೆ. ನಮಗೆ ಎಷ್ಟು ಸ್ಪೀಕರ್ಸ್ ಇರ್ತವೆ, ಬೇಸ್ ಬಿನ್ಸ್ ಇರ್ತವೆ ಅಂದರೆ ಎಲ್ಲ ಪೊಲೀಸ್ಗೆ ಮತ್ತು ನಮಗೆಲ್ಲ ಇಯರ್ಫೋನ್ಸ್ ಕೊಟ್ಟಿರ್ತಾರೆ, ಅಂದರೆ ಇಯರ್ ಪ್ಲಗ್ಸ್ ಕೊಟ್ಟಿರ್ತಾರೆ, ಏನು ಕೇಳಿಸ್ಬಾರ್ದು ಅಂತ. ಅಷ್ಟು ಹೆವಿ ಸೌಂಡ್, ಡಬಲ್ ಬ್ಯಾರಿಕೇಡಿಂಗ್ ಮಾಡಿರ್ತೀವಿ. ಯಾಕಂದರೆ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗೋಗಿರುತ್ತೆ ಡೆಲ್ಲಿಲಿ. ಬಟ್ ಆದರೆ ಏನಕ್ಕೆ ಇದನ್ನು ಈ ರೆಫರೆನ್ಸ್ ಪಾಯಿಂಟ್ನ ತೊಗೊಂಬಂದೆ ಅಂದರೆ, ಹೌ ಅ ವಿಷನರಿ ಲೀಡರ್ ಕ್ಯಾನ್ ಆರ್ ಇವೆಂಟ್ ಮ್ಯಾನೇಜರ್ ಕ್ಯಾನ್ ಥಿಂಕ್ ಎಷ್ಟು ದೊಡ್ಡ ಬೌಂಡ್ರಿ ಬೇಕು. ಇಷ್ಟು ಜನ ಬೆಳಗ್ಗೆ 5 ಗಂಟೆಗೆ ಬಂದರೆ ಸಾಯಂಕಾಲದಷ್ಟೊತ್ತಿಗೆ ಎಷ್ಟು ಸರಿ ಟಾಯ್ಲೆಟ್ ಯೂಸ್ ಮಾಡಿರ್ತಾರೆ, ಎಷ್ಟು ಸರಿ ನೀರು ಯೂಸ್ ಮಾಡಿರ್ತಾರೆ, ಎಷ್ಟು ಸರಿ ಇವ್ರನ್ನ ನಾನು ಏನಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಎಲ್ಲದಕ್ಕೂ ನೀನು ಪ್ರಿಪೇರ್ಡ್ ಇದ್ದ 40,000 ಜನ 45,000 ಜನ ನೋಡೋಕ್ಕೆ. ಒಂದು ಅಯನ್ ಮೇಡನ್ ಅನ್ನೋ ಒಂದು ಶೋ ಆಗುತ್ತೆ ಇದೇ ಥರ ಮೆಟಾಲಿಕಾ ಮುಂಚೆ. ಅಯನ್ ಮೇಡನ್ ಇದೇ ಗಾಯತ್ರಿ ವಿಹಾರಲ್ಲಿ ಆದಾಗ ಬೆಳಗ್ಗೆ ಜನ ಬಂದಿರ್ತಾರೆ. ದಾವ್ರ, ಪೀಪಲ್ ವುಡ್ ಹ್ಯಾವ್ ಕಮ್ ಹೈ ಆನ್ ಸಮಥಿಂಗ್ ಇಫ್ ಯು ಹ್ಯಾವ್ ಟು ಲಿಸನ್ ಟು ದಟ್ ಮ್ಯೂಸಿಕ್ ಆ್ಯಂಡ್ ಎಲ್ಲ. ಅವ್ರಿಗೆ ದಾವ್ರ ಜಾಸ್ತಿ ಆಗುತ್ತೆ ನಮಗಿಂತ, ಕಾಮನ್ ಮ್ಯಾನ್ಗಿಂತ. ಓಷನ್ 30,000 ಜನ ಕಪ್ ಟಿ ಶರ್ಟು ಅಯನ್ ಮೇಡನ್ ಹಾಕಿದ್ದಾರೆ, ಎಲ್ಲ ಕೂದಲು ಬಿಟ್ಟಿದ್ದಾರೆ, ಎಲ್ಲ ಬಂದಿದ್ದಾರೆ. ಹಾಟ್ ಸಮ್ಮರ್ ಏಪ್ರಿಲ್ ಬೆಂಗಳೂರಲ್ಲಿ ಜನ ಫೇಂಟ್ ಆಗ್ತಾ ಇರ್ತಾರೆ. ಇವಾಗ ನಮ್ಮ ಹತ್ರ ಹಿಂದೆ ಇರೋ ನೀರನ್ನ ಕಾನ್ಸರ್ಟಲ್ಲಿ ನಾವು 1000 ಕೇಸ್ ನೀರಿಟ್ಟಿರ್ತೀವಿ. ಇದನ್ನೆಲ್ಲ ಅಂದರೆ ಇವರೆಲ್ಲ ಯಾರು ಗೊತ್ತಾ, ಹಿಂದೆ ಇರೋರು, ಸೈಡಲ್ಲಿರೋರೆಲ್ಲ ಹೋಗಿ ಕಾನ್ಸರ್ಟ್ಸ್ನ ಟಾಯ್ಲೆಟು ಅಥವಾ ನೀರನ್ನ ಕುಡ್ಕೊಂಬರ್ತಾರೆ. ಬಟ್ ಈ ಬ್ಯಾರಿಕೇಡಿಂಗ್ ಮುಂದೆ ಇದಾರಲ್ಲ, ಸ್ಟೇಜ್ ಮುಂದೆ ಇರೋರು, ಅವರೆಲ್ಲ ಏನು ಮಾಡಿರ್ತಾರೆ, ಸುಮಾರು 10 hour 12 hour 15 hour ಮುಂಚೆ ಬಂದಿರ್ತಾರೆ. ಬಿಕಾಸ್ ಟು ಗೆಟ್ ದಟ್ ಸೀಟ್, ಟು ಗೆಟ್ ದಟ್ ಪೊಸಿಷನ್, ಟು ಹೆಡ್ ಬ್ಯಾಂಗ್ ಮಾಡೋದಕ್ಕೆ ಅವರೆಲ್ಲ ಬಂದು ನಿಂತಿರ್ತಾರೆ. ಅವ್ರಿಗೆ ಏನು ಮಾಡಿದ್ರು ಅವ್ರು ಹಿಂದೆ ಬಿಟ್ಟು ಹೋಗೋಲ್ಲ, ಫೇಂಟ್ ಆದ್ರೂ ಅಲ್ಲೇ ನಿಂತಿರ್ತಾರೆ. ಅವ್ರಿಗೆ ನಾವು ನೀರು ಸಪ್ಲೈ ಮಾಡಬೇಕು, ನಾವೆಲ್ಲ ನೀರನ್ನ ಹಾಕ್ತೀವಿ. ಒಂದು ಸಚ್ ಇನ್ಸಿಡೆಂಟಲ್ಲಿ ನಾನು ನಮ್ಮದು ಸೀನಿಯರ್ಗೆ ಕೇಳ್ತೀನಿ, ಸರ್ ಒಂದು ಕೆಲಸ ಮಾಡಿಬಿಡೋಣ, ಜನ ಫೇಂಟ್ ಆಗ್ತಾನೆ ಇದ್ದಾರೆ ಅಂದರೆ ಸುಸ್ತಾಗ್ತಾನೆ ಇದ್ದಾರೆ, ಏನು ಮಾಡೋದು ಅಂತ. ಬೆಸ್ಟ್ ಈಸ್ ಟು ಗೆಟ್ ದ ಫೈರ್ ಇಂಜಿನ್ ವಿಚ್ ಇಸ್ ದೇರ್ ಅಟ್ ದ ಬ್ಯಾಕ್ ಸೈಡ್, ಲೆಟ್ ಅಸ್ ಸ್ಪ್ರೇ ದ ವಾಟರ್ ಅಂತ. ಸೊ ವಿ ಟೇಕ್ ಆಲ್ ದ ಅಪ್ರೂವಲ್ಸ್ ಆ್ಯಂಡ್ ದೆನ್ ವಿ ವಾಂಟ್ ಟು ಸ್ಪ್ರೇ ನೌ ಟು ಗಿವ್ ದೆಮ್ ರಿಲೀಫ್, ಟೆಂಪ್ರರಿ ರಿಲೀಫ್. ಬಟ್ ಹುಡುಗರು ಹುಡುಗಿರು ಎಲ್ಲರೂ
ಅಲ್ಲಿರೋ ಲೋಕಲ್ ಆಫೀಸರ್ ಸಹ ಓಕೆ ಅಂತಾರೆ. ಬಟ್ ಆದಮೇಲೆ ಒಂದು ಸ್ವಲ್ಪ ಬೈ ದ ಟೈಮ್ ವಿ ಕುಡ್ ಪುಲ್ ಆಲ್ ದ ಕೇಬಲ್ಸ್ ಆ್ಯಂಡ್ ಆಲ್ ದೋಸ್, ಆವಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವರು ಆಫೀಸಿಂದ ಫೋನ್ ಮಾಡ್ತಾರೆ, ದ್ಯಾಟ್ ಈಸ್ ಅ ಟ್ರೀಟೆಡ್ ವಾಟರ್, ಅಂದರೆ ದ್ಯಾಟ್ ಹ್ಯಾಸ್ ಸಮ್ ಕೆಮಿಕಲ್ ಟು, ದೆರ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ತಮ್ಗೆ ಗೊತ್ತಲ್ಲ, ಒಂದು ABC ಇದೆ, ಇನ್ನೊಂದು CO2 ಇದೆ. ಎಷ್ಟೋ ಜನ ಈವೆಂಟ್ ಮ್ಯಾನೇಜರ್ಸ್ಗೆ ಇದೆಲ್ಲ ಹೇಳ್ಕೊಡ್ಬೇಕು ಮಯೂರ್. ಅಂದರೆ ಎರಡೆರಡು ಥರ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದ್ದಾವೆ, ಅವರೆಲ್ಲ ಫೈರ್ ಟ್ರೈನಿಂಗ್ ಹೋಗಬೇಕು. ಎಷ್ಟೋ ಜನ ಈವೆಂಟ್ ಮ್ಯಾನೇಜರ್ಸು ಈಗಿನ ಕಾಲದ ಮಕ್ಕಳು ಫೈರ್ ಸೇಫ್ಟಿ ಮಾಡ್ತಾರೆ ಅಥವಾ ಮಾಡೋದಿಲ್ಲ. ಎಷ್ಟೊಂದು ಜನ ಬೇಕಾಬಿಟ್ಟು ಬಿಟ್ಬಿಡ್ತಾರೆ. ಎಷ್ಟೋ ಈವೆಂಟ್ಸ್ ನೋಡಿದ್ದೀನಿ, ಗೌರ್ಮೆಂಟಲ್ಲಾಗಲಿ ಪ್ರೈವೇಟ್ ಈವೆಂಟ್ಸಲ್ಲಾಗಲಿ, ಎಲ್ಲೂ ಮಾಡೋದೇ ಇಲ್ಲ. ಸೊ ಈ ಫೈರ್ ಸೇಫ್ಟಿಗೆ ತಾವು ಯಾವುದನ್ನು ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದು, CO2 ಆಗಲಿ ABC ಆಗಲಿ, ಅದೇ ಥರದಲ್ಲಿ ಈ ನೀರೊಳಗೆ ದೇ ವುಡ್ ಹ್ಯಾವ್ ಪುಟ್ ಅ ಕೆಮಿಕಲ್ ಟು ಫೈರ್ ಇದು ಮಾಡೋದಕ್ಕೆ, ಪುಟ್ ಆಫ್ ಮಾಡೋದಕ್ಕೆ. ಹಾಗಾಗಿ ಅದನ್ನು ನಾವು ಸ್ಪ್ರೇ ಮಾಡೋದಿಲ್ಲ. ಸೊ ವಾಪಸ್ ಬಂದು ದೆನ್ ಅಗೇನ್ ವಿ ಸ್ಟಾರ್ಟ್ ಥ್ರೋಯಿಂಗ್ ವಾಟರ್ ಫ್ರಮ್ ದ ಬಾಟಲ್ ಆ್ಯಂಡ್ ದೆನ್ ಗಿವ್ ಪೀಪಲ್ ಟು ಡ್ರಿಂಕ್. ಆ್ಯಂಡ್ ಎಷ್ಟು ನಿನ್ನ ಕೈ ಎಟ್ಟಕ್ಕೆ ಕೊಡ್ಬೋದು ಸರ್, ಬಟ್ ಎಷ್ಟು ಅಂತ ಬಾಟ್ಲ್ ಕೊಡೋಕೆ? ಅದೇನೆ ನೀನು 5 ಅಡಿ 10 ಅಡಿ ಕೊಡ್ಬೋದು. ಆಮೇಲೆ ನಿಂತಿರೋ ಜನ ಏನು ಮಾಡ್ತೀವಿ, ಅವ್ರನ್ನೂ ಯಾರು ಬಿಟ್ಟು ಹೋಗೋಕ್ಕಾಗಲ್ಲ. ಅವ್ನು ಬಿಟ್ಟು ಹೋಗ್ಬೇಕು ಅಂತ ಮನಸ್ಸಲ್ಲಿದ್ದರೂ ಅದು ಹೋಗೋಕ್ಕಾಗಲ್ಲ, ಬಿಕಾಸ್ ಹಿ ಈಸ್ ಕ್ರೌಡೆಡ್ ವಿತ್ ಸೋ ಮೆನಿ ಪೀಪಲ್. ಸೊ ನೌ ಯು ಅಂಡರ್ಸ್ಟುಡ್ how can the visionary leader or this one can come up and then think for these many people, his toilet, his water, sanitary pads, people are on various things. Today we have all thought, ಯಾರಿಗೋ ಒಬ್ರಿಗೆ ನಾಚಿಕೆ ಆಗ್ಬೋದು, I never get hesitated to think, because I have a daughter, I have a wife, I have a mother, I know how difficult it is. ನಾನು ತಮಗೆ ಹೇಳಿದ್ದೀನಿ ಮಯೂರ್, when we work at the stadiums, most of our toilets all have sanitary pads. Nobody thinks about it as an event manager. Really? ಯಾಕೆ ಗೊತ್ತಾ, ಡ್ಯೂರಿಂಗ್ ಸಮ್ಮರ್ ನಮಗೆ IPL ಟೈಮಲ್ಲಿ, ಕ್ರಿಕೆಟಿಂಗ್ ಟೈಮಲ್ಲಿ ಇಮ್ಯಾಜಿನ್ ಎಷ್ಟು ಹೀಟ್ ಇರುತ್ತೆ, ಎಷ್ಟು ಆತಂಕ ಇರುತ್ತೆ. ಅಂದರೆ 4 ಹೊಡಿತಾನೆ, 6 ಹೊಡಿತಾನೆ, ಔಟ್ ಆಗ್ತಾನೆ, ಇನ್ನೊಂದು. ಸೊ ದೆರ್ ಇಸ್ ಸೋ ಮಚ್ ಅಮೌಂಟ್ ಆಫ್ ಹಾರ್ಮೋನಲ್ ಚೇಂಜಸ್ ಅಥವಾ ದ ಕೈಂಡ್ ಆಫ್ ಹೈಡ್ರೇಷನ್, ಡಿಹೈಡ್ರೇಷನ್, ಆಲ್ ಆಫ್ ದೀಸ್ ಫ್ಯಾಕ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಬಡಿ ಕ್ಯಾನ್ ಥಿಂಕ್ ಆ ಹೆಣ್ಮಗುಗೆ ಏನಾಗ್ಬೋದು, ಆ ಗಂಡು ಹುಡುಗರು ವೇರ್ ಎವರ್ ದೇ ಗೋ, ವಾಟ್ ಎವರ್ ದೇ. ಬಟ್ ದೀಸ್ ಪೀಪಲ್, if you are not thinking for them, so that basic sanitary pad. Now we spoke about fire extinguisher, we spoke about this. So these are smaller things which you think ahead. That is why you are an event manager and not an ordinary guy. How can you slowly start thinking this way? Though I'll come to sports later. So this concert days and kind of learning, thinking ahead of people, signages, kind of directions, ನಾನು ತುಂಬ ಇಂಪಾರ್ಟೆಂಟಾಗಿ ಹೇಳಬೇಕು ಮಯೂರ್. ಐ ಆಮ್ ಶೂರ್ ಯು ನೋ ದಿಸ್ ಬ್ರ್ಯಾಂಡ್ ಕಾಲ್ಡ್ HUL, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಅವ್ರಿಗೆ ಕಾರ್ಪೊರೇಟ್ ಇವೆಂಟ್ಸ್ ಮಾಡ್ತಾಯಿದ್ವಿ. ಇವತ್ತಿಗೂ ಏನು ಮಾಡ್ತಾರೆ ಗೊತ್ತಾ ಮಯೂರ್, ಒನ್ ಥಿಂಗ್ ವಿಚ್ ಐ ಲರ್ನ್ ಫ್ರಮ್ ದೆಮ್ ಇಸ್, ಇವೆಂಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ, ಹೌಎವರ್ ಬಿಗ್, ಹೌಎವರ್ ಸ್ಮಾಲ್ ದ ಇವೆಂಟ್ ಇಸ್, ದ ಮೊಮೆಂಟ್ ಯು ಸಿಟ್ in the room, in the banquet hall of a 5-star hotel, before starting even Ganpati mantra, they have a fire drill, or they have a fire small little safety slide which they run. Even before they start the show, they say, this room is so and so, this is your exits, this is your thing. They never used to serve liquor in their events because of safety purposes. Even till today, most of the Hindustan Unilever event doesn't do. ಬಟ್ ಅವ್ರು ಅಟ್ಲೀಸ್ಟ್ ನಿನಗೆ ಈವೆಂಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹೇಳ್ತಾರೆ. ಮುಂಚೆ ಎಷ್ಟೋ ಥಿಯೇಟರ್ಗಳಲ್ಲಿ ಈ ಬ್ರೀಫ್ ಇರೋದು, ಅಂದರೆ ಒಂದು ಸ್ಲೈಡ್ ಹಾಕೋರು, ಇವಾಗೆಲ್ಲ ಹಾಕಲ್ಲ. ಬಟ್ ಅಟ್ಲೀಸ್ಟ್ ಯು ಹ್ಯಾವ್ ಸಮ್ ಸೈನೇಜಸ್ ಸೇಯಿಂಗ್ ದಟ್ ಎಮರ್ಜೆನ್ಸಿ ಎಕ್ಸಿಟ್ ಆರ್ ಫೈರ್ ಎಕ್ಸಿಟ್, ವಾಟ್ ಎವರ್, ಲೈಕ್ ವಿಚ್ ಇಸ್ ಲಿಟ್ ಇನ್ ಗ್ರೀನ್ ಕಲರ್ ಆರ್ ರೆಡ್ ಕಲರ್, ಸೊ ದಟ್ ಇವನ್ ಇನ್ ಡಾರ್ಕ್ ಯು ಕ್ಯಾನ್ ಸಿ ಅನ್ನೋದು. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಸೀನ್ ಫೈರ್ ಇನ್ಸಿಡೆಂಟ್ಸ್, ಯು ಹ್ಯಾವ್ ಸೀನ್ ಸೋ ಮೆನಿ ಮಿಸ್ಶೇಪ್ಸ್ ಹ್ಯಾಪನಿಂಗ್. The bus which got fired 2 days back. Correct, right? So these are very very important. ಅವತ್ತಿಗೇನೆ ನಿಮ್ಗೆ ಗೊತ್ತಾಗೋದು. ನಾನು ಎಷ್ಟೊಂದು ಸರಿ ಗೌರ್ಮೆಂಟ್ ಇವೆಂಟಲ್ಲಿ ಹೇಳ್ತೀನಿ, ಇವತ್ತಿಗೂ ಮಯೂರ್, why are we so different from other event managers, so-called event managers, or people who get these government events or corporate events? At least corporate-ಅಲ್ಲಿ, private events-ಅಲ್ಲಿ ಜವಾಬ್ದಾರಿ ಮತ್ತು ಇದಕ್ಕೆಲ್ಲ ಆದ್ಯತೆ ಇದೆ. ಗೌರ್ಮೆಂಟಲ್ಲಿ ಪಾಪ ಈ ಯಾರು ಟೆಂಡರ್ ಆಗ್ತಾರೆ ಅಥವಾ ಯಾರು ಇನ್ನೊಂದು ಮಾಡ್ತಾರೆ, ಅವ್ರು ಇವೆಂಟ್ಸ್ ತೊಗೊತಾರೆ, ಕಟ್ ಕಾರ್ನರ್ಸ್ ಮಾಡೋಕ್ಕೆ ಅಥವಾ ಎಲ್ಲೋ ಒಂದು ಕಡೆ ಕಾಸ್ಟ್ ಸೇವ್ ಮಾಡೋಕ್ಕೆ ಅಥವಾ ಎಲ್ಲೋ ಒಂದು ಕಡೆ ಟು ಬಿ ಕಾಂಪಿಟೇಟಿವ್, ಇದನ್ನೆಲ್ಲ ಯೋಚನೆ ಮಾಡಲ್ಲ. ಹೌ ಮೆನಿ ಇವೆಂಟ್ಸ್ ಹ್ಯಾವ್ ಯು ಸೀನ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಟ್ ಮೋಸ್ಟ್ ಆಫ್ ದೀಸ್ ಥಿಂಗ್ಸ್? ಐ ಮೇಕ್ ಶೋರ್ ನಾವು ನಾವು ಬೆಳೆದು ಒಂದು ರೀತಿ ನಾನು ನಮ್ಮ ಟೀಮ್ಗೆ ಇವತ್ತಿಗೆ ಹೇಳ್ಕೊಡೋದು ಏನು ಅಂದರೆ, we have it at every console, every backstage, every generator we have. Whether it is useful or not, it might sound expensive. You might spend that extra. But is it expensive, sir?
It is not expensive. It might cost you 200 rupees or 500 rupees. Imagine the kind of power it brings in. Imagine the kind of strength that brings into you. Doesn't it bring you? Don't you have that safe thing? ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಈ ಕಾನ್ವರ್ಸೇಷನ್ ಶುರು ಮಾಡುವಾಗ ಎಲ್ಲೋ ಒಂದು ಕಡೆ ದೇವ್ರನಲ್ಲಿ ಪ್ರಾರ್ಥನೆ ಮಾಡಿ ನಾವು ಹೋಗ್ತಾ ಇದೀವಿ. ದಟ್ ಪಾಸಿಟಿವ್ ಎನರ್ಜಿ, ದ್ಯಾಟ್ ಕೈಂಡ್ ಆಫ್ ಪಾಸಿಟಿವ್ ಎನರ್ಜಿ ಈಸ್ ಥಿಂಕಿಂಗ್ ದಟ್ ನಾಳೆ ಏನಾದರೂ ಆದರೆ ಇಲ್ಲಿ ರೂಮಲ್ಲಿ ನನ್ನ ಹತ್ರ ಫೈರ್ ಎಸ್ಟಿಂಗ್ ವಿಷಯದ ಇದೆ ಅನ್ನೋದು ಒಂದು ಇನ್ನೊಂದು ದೇವ್ರದ್ದು ಶಕ್ತಿ ನಿನಗೆ. ಕರೆಕ್ಟಾ? Now you getting my point? So that's why I didn't explain full event. So I'm getting you point by point. Yellow one kade medical. There is no point in carrying one small first aid kit. Since you're discussing about this, I wanted to know exactly. I'm not talking about any particular event. In specifically, stampede andre enu? That's a bigger subject to come, Mayur. I don't want to bring in just now. I will definitely talk about stampede, and then while we are on the larger subject, we can speak on the stampede. But now that you have asked, stampede ಅನ್ನೋದಕ್ಕೆ ಜನ ಎಲ್ಲೋ ಒಂದು ಕಡೆ ತಪ್ಪನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಲೈಕ್ ದ ವೇ ವರ್ಡ್ ಸೇಸ್ ಸ್ಟ್ಯಾಂಪೀಡ್ ಅಂದರೆ ತುಳಿದು ಕುಡಿದು ಹೋಗ್ತಾರೆ ಅಂತ. ಬಟ್ ಆದರೆ ಅದಲ್ಲ. ಟುಡೇ ಎವ್ರಿಬಡಿ ಈಸ್ ಗಾಟ್ ಮೊಬೈಲ್ ಆನ್ ದೇರ್ ಹ್ಯಾಂಡ್. ದೇ ಶುಡ್ ವಾಚ್ ದಿಸ್ smaller little documentary called Trains Wreck, TRAINS WRECK, Trains Wreck ಅನ್ನೋದು. Trains Wreck ಅಲ್ಲಿ ಟ್ರಾವಿಸ್ ಸ್ಕಾಟ್, the greatest artist who came to Delhi just now and performed, ಟ್ರಾವಿಸ್ ಸ್ಕಾಟ್ದು ಟೆಕ್ಸಸ್ ಶೋ ಇದೆ. ಓಕೆ. ಆ ಟೆಕ್ಸಸ್ ಶೋನ ಮಾಡ್ತಾರೆ ಲೈವ್ ನೇಷನ್ ಅವರು. ಲೈವ್ ನೇಷನ್ ಈಸ್ ದ ಫಾದರ್ ಫಿಗರ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಫಾರ್ ದಿಸ್ ಜಗತ್. ಓಕೆ. ದೇರ್ ಹೆಡ್ ಆಫೀಸ್ ಇಸ್ ಇನ್ LA. ಅವರು US ಟೆಕ್ಸಸಲ್ಲಿ ಈ ಶೋ ಮಾಡಿದಾಗ 35,000 ಕೆಪಾಸಿಟಿ ಇರೋ ಕಡೆ ವೆನ್ಯೂಲಿ 50,000 ಜನ ಬಿಟ್ಟಿರ್ತಾರೆ. ಓಕೆ. ಜನ ಆ ಶೋ ಒಳಗೆ ಅರ್ಧ ಈ ಕಡೆ ಬಂದಿರ್ತಾರೆ, ಸ್ಟೇಜ್ನ ಲೆಫ್ಟಿಗೆ ಇರ್ತಾರೆ, ಅರ್ಧ ಜನ ಸ್ಟೇಜ್ ರೈಟ್ಗೆ ಹೋಗ್ಬೇಕಾದವ್ರು ಹೋಗಿರಲ್ಲ. ಇನ್ಸ್ಟೆಡ್ ಆಫ್ 50-50 70 ಒಂದು ಕಡೆ 30 ಒಂದು ಕಡೆ ಇರ್ತಾರೆ. ಆ 50,000 ಜನ ಇರೋ ಕಡೆ ನೀವು ಯಾವಾಗ 70,000 ಜನ ಅಥವಾ 25,000 ಜನ ಇರೋ ಕಡೆ ನೀವು ಯಾವಾಗ 70,000 ಜನ ಆಗ್ತೀರಾ, ಇಟ್ ಬಿಕಮ್ಸ್ ಕ್ಲಾಸ್ಟ್ರೋಫಾಬಿಕ್. ನಿಮಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತದೆ. ಇಮ್ಯಾಜಿನ್ ನಾವು 10 ಅಡಿಯಲ್ಲಿ 10 ಜನ ನಿಂತ್ಕೋಬೋದು ಅನ್ನೋ ಕಡೆ 100 ಜನ ಹಾಕಿದ್ರೆ ಹೆಂಗೆ ಮಯೂರ್? ಸೊ ದ ಆಕ್ಸಿಜನ್ ಲೆವೆಲ್ ಇನ್ ದಟ್ ಏರಿಯಾ ಗೆಟ್ಸ್ ರೆಡ್ಯೂಸ್ಡ್ ಅಷ್ಟು ಮಟ್ಟಕ್ಕೆ. ಈಗ 6 ಅಡಿ ಇದ್ದಾರೆ ಅಂದರೆ ಅದ್ರ ಮೇಲೆ ಆಕ್ಸಿಜನ್ ಇದೆ ಅಂದರೆ ಅವರೆಲ್ಲ ಸ್ವಲ್ಪ ಉಸಿರಾಡೋಕ್ಕೆ ಈಸಿ ಇದೆ, ಸ್ವಲ್ಪ ಈಸಿ ಆಗುತ್ತೆ. ಯಾರು ನೀವು ಎಲ್ಲೇ ಸ್ಟ್ಯಾಂಪೀಡ್ ನೋಡಿದ್ರು ಯಾರು ಹೈಟಲ್ಲಿ ಕಮ್ಮಿ ಇರ್ತಾರೆ, ಯಾರು ಮಕ್ಕಳಿರ್ತಾರೆ, ಅವ್ರಿಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗ್ತದೆ. ಬಿಕಾಸ್ ದಟ್ ಈಸ್ ದ ಕೈಂಡ್ ಆಫ್ ಥಿಂಗ್. ಸ್ಟ್ಯಾಂಪೀಡಲ್ಲಿ ತಳ್ಳಾಡೋದು ಕುಳ್ಳಾಡೋದು ಅದೆಲ್ಲ ಇದ್ದಿದ್ದೆ, ಅದೆಲ್ಲ ದಟ್ಸ್ ಪಾರ್ಟ್ ಆಫ್ ದ ಗೇಮ್. ಬಟ್ ಒನ್ ಆಫ್ ದ ಅದರ್ ರೀಸನ್ ಇಸ್ ಆಲ್ಸೋ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಯಾವಾಗ ಇವರು ಶ್ರಿಂಕ್ ಆಗ್ತಾ ಹೋಗ್ತಾರೆ, ಎಲ್ಲೋ ಒಂದು ಕಡೆ ಕೆಳಗಡೆ ಬಿದ್ದೋದಾಗ ಅವ್ರಿಗೆ ಹೇಳೋ ಅಂಥ ಶಕ್ತಿ ಇರಲ್ಲ, ಅಥವಾ ಅವರು ದೇ ಸ್ಟಾರ್ಟ್ ಫೇಂಟಿಂಗ್, ದೇ ಸ್ಟಾರ್ಟ್ ರೋಲಿಂಗ್ ದೇರ್ ಐಸ್ ಆ್ಯಂಡ್ ಸ್ಟಫ್ ಲೈಕ್ ದ್ಯಾಟ್. ಇದನ್ನು ಆ ಟ್ರಾವಿಸ್ ಸ್ಕಾಟ್ ಶೋ ಹೇಳ್ಕೊಡ್ತದೆ. ನಾನು ಬೆಂಗಳೂರಲ್ಲಿ ಒಂದು ಸ್ಟ್ಯಾಂಪೀಡ್ ಶೋ ಆಗಿದಾಗ ಐ ವೆಂಟ್ ಆ್ಯಂಡ್ ಸ್ಟಡೀಡ್ ವಾಟ್ ಈಸ್ ಸ್ಟ್ಯಾಂಪೀಡ್. ಸರ್, ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ಯಾಂಪೀಡ್ ಏನಂದರೆ ಕರೆಕ್ಟ್ ಹಿಂಗೆ ಬಿದೋಗ್ತಾರೆ, ತುಳಿತಾರೆ, ಕರೆಕ್ಟ್, ತುಳಿದಾಗ ಕತ್ತುಗೆ ನೆಕ್ಕಿಗೆ ಇದಾಗುತ್ತೆ. ದಟ್ ಈಸ್ ವಾಟ್ ವಿ ಬಿನ್. ನನಗೂ ಅದೇ ಥರ. ಬಟ್ ಆದರೆ ಎಲ್ಲೋ ಒಂದು ಕಡೆ ಮಯೂರ್, ಯು ವಿಲ್ ಆಲ್ವೇಸ್ ಥಿಂಕ್ ದ್ಯಾಟ್ ಸ್ಟ್ಯಾಂಪೀಡ್ ಅಂದರೆ ಹಿಂಗೆ ಅಂತ. ಬಟ್ ಅದಲ್ಲ. ಯು ವಿಲ್ ಹ್ಯಾವ್ ಟು ಡೂ ಅ ಸಪ್ರೇಟ್ ಕೇಸ್ ಸ್ಟಡಿ ಆನ್ ಹೌ ಸ್ಟ್ಯಾಂಪೀಡ್ ಇಸ್. ಸೊ ಈ ಆಕ್ಸಿಜನ್ ಕಮ್ಮಿ ಆಗುತ್ತೆ, ಜನ ಬಿದ್ದೋಗ್ತಾರೆ, ಅವ್ರಿಗೆ ವಾಪಸ್ ಮೇಳೇಳೋ ಶಕ್ತಿ ಇರಲ್ಲ, ಆ್ಯಂಡ್ ಪಕ್ಕದಲ್ಲಿರೋರಿಗೆ ನಿನ್ನ ಎತ್ತುವಂಥ ಪ್ರಮೇಯ ಅಂದರೆ ಇದಿರಲ್ಲ. ಬಿಕಾಸ್ ಹಿ ಹಿಮ್ಸೆಲ್ಫ್ ಈಸ್ ಸೇಫ್ ಗಾರ್ಡಿಂಗ್ ಯು. ಫ್ಲೈಟಲ್ಲಿ ಹೇಳ್ಕೊಡ್ತಾರೆ ಗೊತ್ತಲ್ಲ, ಪುಟ್ ಯುವರ್ ಮಾಸ್ಕ್, ಓನ್ ಮಾಸ್ಕ್ ಫಸ್ಟ್, ಈವನ್ ಇಫ್ ಇಟ್ ಇಸ್ ವಾಟ್ ಎವರ್. ಸೊ ಅವ್ರವ್ರು ತಪ್ಪಿಸ್ಕೊಳ್ಳೋದ್ರೊಳಗೆ ಇರ್ತಾರೆ, ಅಥವಾ ಅವ್ರವ್ರು ಇದರಿಂದ ಬರೋ ಇದರೊಳಗೆ ಇರ್ತಾರೆ. ಸೊ ವೆನ್ ದೇ ಗೋ ಡೌನ್, ದೇ ವಿಲ್ ನೆವರ್ ಬಿ ಏಬಲ್ ಟು ಗೆಟ್ ಅಪ್, ಆ್ಯಂಡ್ ದೆನ್ the hearts get blocked, or they can't breathe, and somebody might stamp or whatever. Then there is multiple reasons for them to lose thing. But I want people to watch this thing, especially event managers, to know what is a stampede and to understand these are life lessons. Correct? Your fire extinguishers, health safety, stampede, and then you doing a drill before what is it. Ninna venue capacity ಇಷ್ಟಿದ್ರೆ ಎಷ್ಟು ಮಟ್ಟಕ್ಕೆ ಜನಾನ್ ಸೇರಿಸ್ಬೋದು, ಎಷ್ಟನ್ನು ಸೇರಿಸ್ಬೋದು, ಎಷ್ಟು ಚೇರ್ಸ್ ಹಾಕಿದ್ರೆ ಎಷ್ಟು ಜನ ಕೂತ್ಕೊತಾರೆ, ಇದು ನಿನ್ನ ಈವೆಂಟ್ ಮ್ಯಾನೇಜರ್. ಬೇಸಿಕ್ ಥಿಂಗ್ಸ್. ಯಾರು ಆಡಿಟೋರಿಯಂ ಮಾಡ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಆದರೂ ಸೇಫ್ಟಿ ಇದೆ. ಬಟ್ ಯಾರು ನಮ್ಮದು ಓಪನ್ ವೆನ್ಯೂಲ್ಲಿ ಮಾಡ್ತಾರೆ,
ಪೊಲಿಟಿಕಲ್ ರ್ಯಾಲೀಸ್ ಮಾಡ್ತಾರೆ, ಕಾನ್ಸರ್ಟ್ಸ್ ಮಾಡ್ತಾರೆ. ಇವ್ರಿಗೆಲ್ಲರಿಗೂ ಇದೆಲ್ಲ ಒಂದು ದೊಡ್ಡ ವಿದ್ಯೆ. ಇದನ್ನೆಲ್ಲ ಕಲಿಬೇಕು. ನಿನಗೆ ಪ್ರಮೇಯ ಅಥವಾ ನಿನಗೆ ಟೈಮ್ ಇಲ್ಲ ಅಂದರೆ ಕೇಳಿ ನೋಡಿ ತಿಳ್ಕೊ. ಬಿಫೋರ್ ಡೂಯಿಂಗ್ ಎನಿ ಶೋ ಟ್ರೈ ಆ್ಯಂಡ್ ಡೂ ದಿಸ್ ಕೈಂಡ್ ಆಫ್ ಸ್ಟಡೀಸ್ ಪ್ಲೀಸ್. ಎಲ್ಲ ಈವೆಂಟ್ ಮ್ಯಾನೇಜರ್ಸ್ ಇವತ್ತು ಸರ್ ಒಂದು ಉತ್ಪ್ರೇಕ್ಷದಿಂದ ಹೇಳ್ತಿದ್ದೀನಿ ಅಂತಲ್ಲ, ನೀವು ಯು ಬಿನ್ ಇನ್ ಟು ದಿಸ್ ಬಿಸ್ನೆಸ್ ಮೋರ್ ದನ್ 2 decades ಅಲ್ಲ ಸರ್? ಸೊ ಐ ಮೀನ್ ಅದು ಆಗಬೇಕು ಅಂತ ಆ ಥರ ಹಂಗೆ ಕೇಳ್ತಿಲ್ಲ, ಅದಕ್ಕೆ ಹೇಳಿದೆ ಈ 2 decadesಲ್ಲಿ ಒಂದು ಇವೆಂಟು ಕೂಡ ಎಲ್ಲೋ ಒಂದು ಕಡೆ ಈ ಥರ ಒಂದು ಕ್ಯಾಲಿಮಿಟಿಗೆ ಆಗುವಂಥದ್ದು ಅಥವಾ ಹಿಂಗಾಗುವಂಥದ್ದು ಏನೂ ಆಗಿಲ್ಲ ಅಲ್ವ ಸರ್ ಟಿಲ್ ಡೇಟ್? ಕೆಲವೊಂದು ಕಡೆ ಆಗಿದ್ದಾವೆ ಮಯೂರ್. ಇಟ್ ಇಸ್ ನಾಟ್ ದಟ್ ನಾವೂ ಮನುಷ್ಯರೇ ಹಸ್ತಾ ಇದ್ದಂಗೆ ಅಲ್ಲ ಮಯೂರ್, ಎಲ್ಲ ಒಂದೇ ಥರ ಇಲ್ಲ. ಕರೆಕ್ಟ್. ಸೊ ಪ್ರತಿ ದಿವಸ ಒಂದೇ ಥರ ಇರಲ್ಲ. ಎಲ್ಲೋ ಒಂದು ದೊಡ್ಡ ಶೋ ಅಲ್ಲಿ ಲೈಫಲ್ಲಿ, ನನ್ನ ಜೀವನದ ಅತ್ಯಂತ ದೊಡ್ಡ ಶೋ ಅಲ್ಲಿ ಕೋಲ್ಡ್ ಪೈರೋಸ್ ಮಾಡ್ತೀವಿ, ಪೈರೋಟೆಕ್ನಿಕ್ಸು. ಎಲ್ಲರೂ ಹೇಳ್ತಾರೆ ಬಟ್ಟೆ ಮೇಲೆ ಬಿದ್ದರೆ ಕೈ ಮೇಲೆ ಬಿದ್ದರೆ ಎಲ್ಲ ಏನೂ ಆಗೋದಿಲ್ಲ ಅಂತ. ಹೌದು, ಏನೂ ಆಗೋದಿಲ್ಲ. ಕೋಲ್ಡ್ ಪೈರೋಸ್ ನೀವೆಲ್ಲ ನೋಡಿದ್ರೆ ಅವಾರ್ಡ್ಸಲ್ಲಿ ಎಲ್ಲ ಕಡೆ ಬರ್ತಾನೆ ಇರುತ್ತೆ. ಇದನ್ನು ನಾವು ಹಾಕಿರ್ತೀವಿ ಮಯೂರ್. ದೊಡ್ಡ ಲೆವೆಲಲ್ಲಿ ಇನ್ನೊಂದು ಬಿಲ್ಡಿಂಗ್ ಮೇಲೆ ಫೈರ್ ವರ್ಕ್ಸ್ ಮಾಡಿರ್ತೀವಿ, ಎಂಟೈರ್ ಸಿಟಿ ನೋಡುವಂಥ ಫೈರ್ ವರ್ಕ್ಸ್ ಮಾಡಿರ್ತೀವಿ. ಪ್ರೈವೇಟ್ ಗ್ಯಾದ್ರಿಂಗ್ಗಳಿಗೆ ಮಯೂರ್ LED ಇದೆ, LED ಮೇಲೆ ಒರಿಜಿನಲ್ ಫ್ಲವರ್ಸು, ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ, ಅದ್ರ ಮೇಲೆ ಪೈರೋಟೆಕ್ನಿಕ್ಸ್ ಇಟ್ಟಿದ್ವಿ. ದೊಡ್ಡ ರೀತಿಯಲ್ಲಿ ಫೈರ್ ವರ್ಕ್ಸ್ ಆಗುತ್ತೆ. ಅದಾಗಿದ ತಕ್ಷಣ ಸೆಲೆಬ್ರೇಷನ್ ಎಲ್ಲಿ ಇಂಟಿಮೇಟ್ ಸೆರೆಮನಿ ಇದೆ ಅಲ್ಲಿ ಆಗೋಕ್ಕೆ ಶುರು ಆಗುತ್ತೆ. ಈ ಪೈರೋಸು ಹಿಂಗೆ ಆಗ್ತಾ ಬರ್ತಾ ಆ ಪ್ಲಾಸ್ಟಿಕ್ ಫ್ಲವರ್ ಮೇಲೆ, ಆರ್ಟಿಫಿಷಿಯಲ್ ಫ್ಲವರ್ ಮೇಲೆ ಬಿದ್ದು ಬೆಂಕಿ ಅಂಟ್ಕೊಳ್ಳುತ್ತೆ. ಬೆಂಕಿ ಅಂಟ್ಕೊಂಡು ಅದು ಫೈರ್ ಎಷ್ಟು ಫಾಸ್ಟಾಗಿ ಹರಡುತ್ತೆ ಅಂದರೆ ವಿತಿನ್ ನೋ ಸೆಕೆಂಡ್ ದಟ್ ಫೈರ್ ಹರಡುತ್ತೆ. ಅದಾದಮೇಲೆ ಅದು LED ಮೇಲೆ ಬರುತ್ತೆ. LED ಸ್ಟಾರ್ಟ್ಸ್ ಮೆಲ್ಟಿಂಗ್ ಆ್ಯಂಡ್ ದಿಸ್ the biggest show of my life. And then we are only 2 of us, and then one of us is playing thing and then other one is doing video. Family alle ಕೂತಿದೆ, ಮೆಲ್ಟ್ ಆಗುತ್ತೆ. You don't know how to switch off. Luckily there is a pool. We take the water and then put it. It takes some time to switch it off. How many people were there? 25 people, but it is the value of the people, but not. But still, whatever. Like, you know, even if it is 5 people, but don't believe today what another event managers ಹೇಳೋದು. Don't believe pyrotechnics are good. But ನಾನು ಏನು ತಿಳ್ಕೊಂಡೆ ಅದಾದಮೇಲೆ ಅಂದರೆ, ಆ ಕೋಲ್ಡ್ ಪೈರೋಸ ಎಕ್ಸಾಕ್ಟ್ಲಿ 20 seconds ಅಥವಾ 30 seconds ನಿಮ್ಮ ಕೈ ಮೇಲೆ ಒಂದೇ ಜಾಗದಲ್ಲಿ ಬಿಟ್ಟರೆ ಇಟ್ ಸ್ಟಾರ್ಟ್ಸ್ ಬರ್ನಿಂಗ್, ಬೆಂಕಿ ಅಂಟ್ಕೊಳ್ತೀವಿ. ಈ ಬಟ್ಟೆ ಮೇಲೆ ನೀವು ಕೋಲ್ಡ್ ಪೈರೋಸ್ನ ಇಲ್ಲಿಂದ ಬಿಟ್ಟರೆ 1-2 ಕಿಡಿ ಬಿದ್ದರೆ ಏನೂ ಆಗಲ್ಲ, ಗೊತ್ತೂ ಆಗಲ್ಲ. ಸುಸುರು ಬತ್ತಿ ಇದ್ದಂಗೆ ಥರ ಕೋಲ್ಡ್ ಪೈರೋಸ್. ಬಟ್ ಆದರೆ ಅದೇ ಸುಸುರು ಬತ್ತಿನ ಕಾನ್ಸ್ಟೆಂಟಾಗಿ ಇಲ್ಲಿ ಇಟ್ಕೊಂಡ್ರೆ ಇಟ್ ಸ್ಟಾರ್ಟ್ಸ್ ಬರ್ನಿಂಗ್. ಸೊ ಆ ಥರನೇ ಅದನ್ನು ಇವತ್ತಿನ ಪೈರೋಟೆಕ್ನಿಕ್ಸು, ಆಮೇಲೆ ನಿಮ್ಮದು ಕೋಲ್ಡ್ ಫೈರ್ ವರ್ಕ್ಸು, ಇದೆಲ್ಲ ಅದಲ್ಲಿ ಬಿದ್ದು ಐ ಗಾಟ್ 3 shows ವೇರ್ ಕೋಲ್ಡ್ ಪೈರೋಸ್ ಹ್ಯಾವ್ ಬರ್ನ್ಟ್ ಕಾರ್ಪೆಟ್, burnt flower and things like that. I've got 3 such incidents. So you have got all the 3 incidents with respect to only the cold pyro? Yeah. Nothing with No, see, this is one of the incidents. So I've got, like, you know, I've got multiples of them. Like, you know, I don't call it as like a failure or anything, but, you know, there is something else. One of the incidents in stadium we are seeing, you know, ಎಲ್ಲೋ ಒಂದು ಕಡೆ ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು. ಏನಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು? ದೋ ವಿ ವುಡ್ ಹವ್ ಡನ್, ಎಲ್ಲರೂ ನಾನು ಸುಮಾರು ಕಡೆ ನೋಡಿದ್ದೀನಿ. ಈಗಲೂ ಈವೆಂಟ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ವೈರ್ಸ್ನ ಹಿಂಗೆ ಕನೆಕ್ಟ್ ಮಾಡಿ ಸೆಲ್ವರ್ ಟೇಪ್ ಸುತ್ತಬಿಟ್ಟು ಹೋಗ್ತಾರೆ. ಕೆಲವೊಂದು ಕಡೆ ಈ ಎಲೆಕ್ಟ್ರಿಕಲ್ ವೆಂಡರ್ಸ್ ಏನಿದ್ದಾರೆ ಅಥವಾ ಈ ಜನರೇಟರ್ ವೆಂಡರ್ಸ್ ಏನಿದ್ದಾರೆ, ಎಲೆಕ್ಟ್ರಿಕಲ್ ಇನ್ಸುಲಿನ್ ಟೇಪ್ ಕೂಡ ಸುತ್ತೋದಿಲ್ಲ. ಆ ವೈರ್ನ ಹಿಂಗೆ ಬಿಟ್ಬಿಟ್ಟು ಹೋಗಿರ್ತಾರೆ. ಆ ವೈರ್ಗೆ ಎಷ್ಟೋ ಜನ ಕೆಲಸ ಮಾಡಿ ಹೋಗ್ತಾರೆ. ದೇವ್ರ ದಯದಿಂದ ಏನೂ ಆಗಿಲ್ಲ ಅಂದರೆ ಏನೂ ಆಗಿಲ್ಲ. ವಿ ಆಲ್ವೇಸ್ ರಿಕ್ವೆಸ್ಟ್ German plugs. If you see most of the better, bigger event managers bring in German sockets to put it. Sir, how beautifully you explained andre, you said irrespective of the number of people, be it ಅಂದರೆ ನನಗೆ ಇದು ತುಂಬ ಜನಕ್ಕೆ ತುಂಬ ದೊಡ್ಡ ಫಂಕ್ಷನ್ಗೆ ಆಗಿಲ್ಲ, 25 ಜನಕ್ಕೆ ಆಗಿಲ್ಲ, ಬಿಕಾಸ್ ಯು ವ್ಯಾಲ್ಯೂ ವೆದರ್ ಇಟ್ ಈಸ್ 1 ಆಡಿಯನ್ಸ್ ಇದ್ರೂ ಸರಿ, 1 ಲಕ್ಷ ಇದ್ರೂ ಸರಿ ಅಂತ. ಬಟ್ ನಾನು ಫ್ರಮ್ ಎ ಲೇಮನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ, ಅಂದರೆ ಒಂದು ಚಿಕ್ಕ ಇವೆಂಟ್, ಅದು ಒಂದು ದೊಡ್ಡ ಇವೆಂಟ್ ಮಾಡೋದಕ್ಕೆ, ಲೈಕ್ ಯು ಸೈಡ್ ಮೆಟಾಲಿಕಾ ಅನ್ನೋ ಥರ ಇವೆಂಟನ್ನು ತೊಗೊಂಡಾಗ ನಿಮಗೆ ಬೆಳಗ್ಗೆ 5 ಗಂಟೆಗೆ 5,000 ಜನ ಇದ್ದಾರೆ, ಎಷ್ಟು ಅದೊಂದು 1 ಲಕ್ಷ ಇರ್ಬೋದೇನೋ, ವಾಟ್ ಎವರ್. ಅಂಥ ಇವೆಂಟ್ಗಳಿಗೆ ದಿ ಕೈಂಡ್ ಆಫ್ ಮ್ಯಾಡ್ನೆಸ್ ಟು ಹ್ಯಾಂಡಲ್ ಸಚ್ ಥಿಂಗ್ಸ್ ವಿತ್ ಆಲ್ ದಿ ವಿತ್ ಆರ್ ವಿತೌಟ್ ನ್ಯೂ ಚಾಲೆಂಜಸ್, ನಿಮ್ಗೇನು ಗೊತ್ತಿಲ್ಲ ಅಂತಂದಾಗ ಅಂಥದನ್ನು ಈಸಿಲಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ಸಕ್ಸಸ್ಫುಲಿ ಇಫ್ ಯು ಹ್ಯಾವ್ ಪುಲ್ಡ್ ಅಂತಂದರೆ, ಐ ಆಮ್ ಶ್ಯೂರ್ ದಟ್ ಕ್ಲಿಯರ್ಲಿ ಶೋಸ್ ದ ಟ್ರ್ಯಾಕ್ ರೆಕಾರ್ಡ್ ಆಫ್ ವೇರ್ ಯು ಆರ್. Absolutely, I take that as a compliment, Mayur, and thank you for putting that.
ಬಟ್ ಅದೇ ಪ್ರತಿಯೊಂದನ್ನು ಮಾಡಿ ಕಲ್ತು ಬಂದಿರೋದು. ಕರೆಕ್ಟ್. ಯು ನಾಟ್ ಲರ್ನ್ಡ್ ಇಟ್ ಇನ್ ಎ ಶಾರ್ಟ್ ಕಟ್ ವೇ. ರೈಟ್. ಸೊ ಫೈರ್ ಇನ್ಸಿಡೆಂಟು ಅದಕ್ಕೆ ಏನು ಬೇಕು, ಮತ್ತು ಇನ್ನೊಂದಕ್ಕೆ ಪ್ರತಿಯೊಂದಕ್ಕೂ ಏನೇನು ಬೇಕು ಅಂತ ಹೇಳಿ ಕಲ್ತ್ಕೊಂಬಂದಾಗ ಎಲ್ಲೋ ಒಂದು ಕಡೆ ಮೆಡಿಕಲ್ ಎಮರ್ಜೆನ್ಸಿ ಕೇಳಿದ್ವಿ. ಕ್ರಿಕೆಟ್ ಮ್ಯಾಚಲ್ಲಿ ಕೂತಿರ್ತೀವಿ, ನಾನು ಬೈಸ್ಕೊಂಡೆ ಒಂದು ಡಾಕ್ಟರ್ ಹತ್ರ, ಐ ಟೆಲ್ ಯು ದಿಸ್ ಇನ್ಸಿಡೆಂಟ್, ವೆರಿ ವೆರಿ ಬ್ಯೂಟಿಫುಲ್ ಇನ್ಸಿಡೆಂಟ್ ಆ್ಯಂಡ್ ದ ವರ್ಲ್ಡ್ ಇಸ್ ಸೀನ್ ದಿಸ್. IPL ಮ್ಯಾಚ್ ನಡೀತಾ ಇರುತ್ತೆ, ಕ್ರಿಸ್ ಗೇಲ್ ಒಂದು 6 ಹೊಡಿತಾರೆ. 6 ಹೊಡೆದಾಗ ಪೆವಿಲಿಯನ್ ಸ್ಟ್ಯಾಂಡಲ್ಲಿ, ಟೆರೆಸ್ ಸ್ಟ್ಯಾಂಡಲ್ಲಿ ಒಂದು ಚಿಕ್ಕ ಮಗು ಕೂತಿರುತ್ತೆ. ಆ ಮಗುಗೆ ಕ್ಲೀನಾಗಿ ಬಾಲ್ ಬಂದು ಇಲ್ಲಿ ಬೀಳುತ್ತೆ, ಆಮೇಲೆ ನೋಸು ಕಣ್ಣು ಹಣೆ ಮೇಲೆ. ಆ ಮಗು ಫೇಂಟ್ ಆಗುತ್ತೆ, ರಕ್ತ ಬರುತ್ತೆ. 3rd ಫ್ಲೋರಿಂದ ಕೆಳಗಡೆ ತೊಗೊಂಬರ್ತೀವಿ. ಆ್ಯಂಬುಲೆನ್ಸ್ ಇದೆ. ಕೆಳಗಡೆ ಬರೋ ಅಷ್ಟು ಆಲ್ ದಿಸ್ ಹ್ಯಾಪನ್ಸ್ ಇನ್ ಲೈಕ್ ಲೆಸ್ ದೆನ್ ಮಿನಿಟ್. ಹಿಂಗೆ ಬರುತ್ತೆ. ಸುನಿಲ್ ಇಸ್ ಸೋ ಪವರ್ಫುಲ್ ಆರ್ ಸೋ ಇನ್ಫ್ಲೂಯೆನ್ಷಿಯಲ್ that we open the gates, tell the police, block the road, send the ambulance straight to Malya Hospital, which is down the lane from stadium. Yeah. I got shouting from my doctor. I thought I've done the greatest job of my life. What did he say? ಇಲ್ಲ, ಫಸ್ಟ್ ಏಡ್ ಸೆಂಟರ್ಗೆ ಹೋಗಿ ಡಾಕ್ಟ್ರ್ ನೋಡಿ ಆಮೇಲೆ ನಾನು ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟಲ್ ಕಳಿಸ್ಬೇಕಾಗಿತ್ತು. ದಟ್ ಈಸ್ ದ ಡ್ರಿಲ್. ನಾನು ಅಂದ್ಕೊಂಡೆ ಸ್ಟ್ರೈಟ್ ನಾನು ಹಾಸ್ಪಿಟಲ್ಗೆ ಕಳಿಸಿದ್ದೀನಲ್ಲ ಗುರು, ಇನ್ನೇನು ಬೇಕು? ಇಲ್ಲ, ಹಂಗಲ್ಲ. ದಟ್ ಈಸ್ ವೈ ಪ್ಯಾರಾಮೆಡಿಕ್, ದಟ್ ಈಸ್ ವೈ ನರ್ಸಿಂಗ್ ಸ್ಟಾಫ್, ದಟ್ ಈಸ್ ವೈ ಥಿಂಗ್ ಫಸ್ಟ್. ಐ ಥಿಂಕ್ ದ ಡಾಕ್ಟರ್ ಕರೆಕ್ಟ್ನು. ಸೊ ಬೈಸ್ಕೊಂಡಿದ್ದೀನಿ. ಸೊ ಪ್ರತಿಯೊಂದಕ್ಕೂ ಅರ್ಥ ಇದೆ ಮಯೂರ್, ಸುಮ್ಮನೆ ಮಾಡಿಲ್ಲ. ಸುಮ್ಮನೆ ಇವೆಂಟಿಗೆ ಕರೆಸಿ ಡಾಕ್ಟ್ರನ್ನ ಅಥವಾ ಮೆಡಿಕಲ್ ಸೆಂಟರ್ನಲ್ಲಿ ಇಟ್ಟಿಲ್ಲ. ಈವನ್ ಇಫ್ ನಾಟ್ ಮೆಡಿಕಲ್ ಸೆಂಟರ್ ಮಯೂರ್, ಪ್ರತಿಯೊಂದು ಇವೆಂಟಲ್ಲಿ ನಮ್ಮ ಟೀಮು ಬಾಕ್ಸಲ್ಲಿ ಫಸ್ಟ್ ಏಡ್ ಕಿಟ್ ತೊಗೊಂಡೋಗ್ತಾರೆ. 2-3 ಥರ ಏನೇನು ಇರುತ್ತೆ ಗೊತ್ತಾ? ಸ್ಪ್ರೇ ಇರುತ್ತೆ, ಬೇಸಿಕ್ ಹೈಡ್ರೇಷನ್ಗೆ ORS ಇದಿರುತ್ತೆ, ಅಥವಾ ಎಲೆಕ್ಟ್ರಾಲ್ ಪೌಡ್ರ್ ಇರ್ತವೆ, 1-2 ಮೆಡಿಸಿನ್ ಇರುತ್ತೆ. ಏನಾದರೂ ಬೈಟ್ ಆದರೆ ನಾವೆಲ್ಲ ಫಾರೆಸ್ಟ್ ಇವೆಂಟಲ್ಲಿ ಅಥವಾ ಎಲ್ಲೋ ನೇಚರ್ ಇವೆಂಟ್ಗೆ ಹೋದರೆ ಆ್ಯಂಟಿ ವಿನಮ್ದು ಇದನ್ನು ತೊಗೊಂಡೋಗ್ತೀವಿ, ಅಥವಾ ಇನ್ನೊಂದು. ಸೊ ಪ್ರತಿಯೊಂದು ಶೋಗೂ ಅದಕ್ಕೆ ಆದಂಥ ಇದನ್ನು ತೊಗೊಂಡೋಗ್ತೀವಿ. ದೀಸ್ ಆರ್ ಆಲ್ ಬಿಕಮ್ ಲೈಕ್ ದೀಸ್ ಹ್ಯಾವ್ ಬಿಕಮ್ ಲೈಕ್ ಅ ಕಲ್ಟಿವೇಟೆಡ್ ಹ್ಯಾಬಿಟ್. ಬೆಳಗ್ಗೆ ಎದ್ರೆ ಜೋಬಲ್ಲಿ ಹೆಂಗೆ ಫೋನ್ ಇಟ್ಕೊಂಡು ಹೋಗಬೇಕು ಮಯೂರ್, ಆ ಥರದಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರು ಇಲ್ಲ, ಜೋಬಲ್ಗೆ ಹೋಗಲೇಬೇಕು. ಈವನ್ ನಾವು ಇಫ್ ಐ ಓಪನ್, ಐ ಹ್ಯಾವ್ ಅ ಟಿಶ್ಯೂ ಪೇಪರ್ ವೆದರ್ ಐ ಡೋಂಟ್ ನೋ ಇಫ್ ದಿಸ್ ಪ್ಲೇಸ್ ಹ್ಯಾಸ್ ಇಟ್ ಆರ್ ನಾಟ್, ಅಪಾರ್ಟ್ ಫ್ರಮ್ ದ ಕರ್ಚೀಫ್. ವಾವ್. You know why? I didn't plan this, but tomorrow if I go to a restroom, what if there is no water? What if there is no tissue paper? Your mind is, oh God. ಸೊ ಈ ಥರ ಮಯೂರ್. ಸೊ ಏನಾಗುತ್ತೆ, ಯಾವಾಗ ನೀನು ಈ ಥರ ಪ್ರತಿಯೊಬ್ಬರಿಗೂ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀಯಾ, ಯಾವಾಗ ಇದನ್ನು ನೀನು ಲೈಫ್ ಹ್ಯಾಬಿಟ್ಸ್ ಆಗಿ ಕಲ್ಟಿವೇಟ್ ಮಾಡ್ಕೊಳ್ತೀಯಾ, ದಟ್ ಈಸ್ ವೆನ್ ಯು ಬಿಕಮ್ ಅ ಬೆಟರ್ ಇವೆಂಟ್ ಮ್ಯಾನೇಜರ್, ಬೆಟರ್ ವಿಜುವಲೈಸರ್, ಬೆಟರ್ ಥಿಂಕಿಂಗ್ ಪರ್ಸನ್. ಸೊ ಫಸ್ಟ್ ಬೆಟರ್ ಹ್ಯೂಮನ್ ಬೀಯಿಂಗ್ ಸರ್. ಕರೆಕ್ಟ್ನು. ಬಟ್ ಈ ಹ್ಯೂಮನ್ ಬೀಯಿಂಗ್ ಆಗೋಕ್ಕೂ ನೀನು ಬೆಳೆದು ಬಂದಿದ್ದ ರೀತಿ, ವಾತಾವರಣ, ನಿನ್ನ ಗುರುಗಳು, ಮನೆಯವರು ಅಷ್ಟೇ. ಕರೆಕ್ಟ್ ತಾನೆ? ಸೊ ಐ ಹ್ಯಾವ್ ಟೋಲ್ಡ್ ಯು ಹಿಯರ್. ಸೊ ಇದನ್ನೆಲ್ಲ ಶುರು ಮಾಡಿದ್ದು ನಾವು ಕಾನ್ಸರ್ಟ್ ಡೇಸು, ಎಲ್ಲಿಂದ ಬಂದ್ವಿ, ಹೇಗೆ ಅಂತೆಲ್ಲ. ಇದು ಆಗ್ತದೆ 2005ರಿಂದ 3-4ರಿಂದ ಐ ಬಿಲ್ಡ್ ಆ್ಯಂಡ್ ದೆನ್ ವಿ ಸ್ಟಾರ್ಟ್ ಡೂಯಿಂಗ್ ಇವೆಂಟ್ಸ್. ಆಫೀಸಲ್ಲಿ ಒಂದೊಂದೇ ಹೇಳ್ಕೊಡ್ತಾರೆ. ವಿ ಲಾಂಚ್ ಒನ್ ಆಫ್ ದ ಗ್ರೇಟೆಸ್ಟ್ ಏರ್ಲೈನ್ಸ್ ಆ್ಯಂಡ್ ದೆನ್ ಐ ಸ್ಟಾರ್ಟ್ ವರ್ಕಿಂಗ್ ಫಾರ್ ಒನ್ ಆಫ್ ದ ಗ್ರೇಟೆಸ್ಟ್ HNIs ಬ್ಯಾಕ್ ದೆನ್ ಆ್ಯಂಡ್ ಇಂಡಸ್ಟ್ರಿಯಲಿಸ್ಟ್ ಇನ್ ಇಂಡಿಯಾ, ಗ್ರೇಟೆಸ್ಟ್ ಸಪೋರ್ಟರ್ ಆಫ್ ಅವರ್ ಕಂಪನಿ, ಆಲ್ ದ ಮ್ಯೂಸಿಕ್ ಶೋಸ್ ಇನ್ ಇಂಡಿಯಾ, ಆ್ಯಂಡ್ he does everything possible for his friends and things like that. ನಮ್ದು ಎಲ್ಲ ಶೋಗೆ ಅವ್ರದ್ದೇ ಸ್ಪಾನ್ಸರ್ಶಿಪ್. ನಮಗೆ ಮಾತ್ರ ಅಲ್ಲ, ಜಗತ್ತಲ್ಲಿ ಇವತ್ತು ಇಂಡಿಯಾದಲ್ಲಿ ಅವತ್ತಿನ ಕಾರಣಕ್ಕೆ ಎಲ್ಲ ಮೀಡಿಯಾದವ್ರಿಗೆ, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲದಕ್ಕೂ ಅವರೇ ಸ್ಪಾನ್ಸರ್ಸ್. ಸೊ ಅವರು ನಮ್ಮನ್ನ ಅಷ್ಟು ಚೆನ್ನಾಗಿ ಬೆಳೆಸಿ ನೋಡಿ ನಮಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡು he supports us. Then we look after the airline, we look after all his shows and things like that. So then comes cricket in India. By then DNA is very very big in. ಯಾಕೆ ಕ್ರಿಕೆಟ್ ಆ್ಯಂಡ್ DNA 2-3 ವಿಚಾರ ಸರ್. ನಾನು ಆ್ಯಕ್ಚುಲಿ ಐ ಆಮ್ ಸಾರಿ ಟು ಕಟ್ ಯು. ನಾನು ಅದನ್ನೇ ಕೇಳಕ್ಕೆ ಬಂದೆ. ಈಗ ಏನಂದರೆ ಸರ್, ಈಗ ನಾನು ಸಿನಿಮಾ ಆ್ಯಕ್ಟರ್ಸ್ ಜೊತೆ ಪಾಡ್ಕಾಸ್ಟ್ ಮಾಡ್ತೀನಿ. ಐ ಬ್ರೇಕ್ ಡೌನ್ ಇಂಟು ಸೆಗ್ಮೆಂಟ್ಸ್ ದ ಸೆಕೆಂಡ್ ಹಾಫ್ ಆಫ್ ದ ಶೋ. ಯೂಶಲಿ ಅವ್ರವ್ರ ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ. ಒಂದು ಸಿನಿಮಾ. ಅದಕ್ಕೆ ನನ್ನ ತಲೆಯಲ್ಲಿದ್ದು ವಿತ್ ರೆಸ್ಪೆಕ್ಟ್ ಟು ಯು, ದೀಸ್ ಆರ್ ದ ಸೆಗ್ಮೆಂಟ್ಸ್ ವಿಚ್ ಐ ನೀಡ್ ಟು ಬ್ರೇಕ್ ಡೌನ್. ಗುಡ್ ದಟ್ ಯು ಗಾಟ್ ದಟ್ ಪಾಯಿಂಟ್. ಫಸ್ಟ್ ಒನ್, ಅದಕ್ಕೆ ಯುವರ್ ವಾಟ್ ಯು ಕಾಲ್ connection, relationship with, of course, like when you started with Vijay Mallya sir. So you want to take the name or like I can definitely take. I immensely respect the man himself he is. ಅವ್ರು ಮಾಡಿದಂಥ ದೈವ ಕಾರ್ಯಗಳು, ಅವ್ರು ಮಾಡಿದಂಥ ಕೆಲಸಗಳು, ಅವರು ಕಟ್ಟಿದಂಥ ಟ್ಯಾಕ್ಸ್ಗಳು, ಅವರು
ಜನರಿಗೆ ನೋಡ್ಕೊಂಡಂಥದ್ದು, ಅವ್ರು ಕೊಟ್ಟಿದ್ದು ಎಂಪ್ಲಾಯ್ಮೆಂಟ್ಸು. ಯುನೋ ದ ಪೀಪಲ್ ಮೈ ಟಾಕ್ 10, 100 ಅದರ್ ಥಿಂಗ್ಸ್. ದೆರ್ ಆರ್ ಸೋ ಮೆನಿ equal number of people or more number of people who respect that man and who respect what he has done for the society. ಬೆಂಗಳೂರನ್ನ ಗ್ಲೋಬಲ್ ಮ್ಯಾಪಲ್ಲಿ ಹಾಕೋದಕ್ಕಾಗಲಿ, ನೀವು ಆಗಲೇ ಹೇಳಿದ್ರಿ ನನ್ನನ್ನು ಅಂತ, ನಾನಲ್ಲ ಅವರು. ಸೊ ಹೇಗೆ ಅಂದರೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಐ ಹ್ಯಾವ್ ಗಾಟ್ ಇಮ್ಮೆನ್ಸ್ ರೆಸ್ಪೆಕ್ಟ್. ಅವರು ನಮ್ಮ ಎಲ್ಲ ಶೋಸ್ಗೆ ಪ್ರೇರಣೆ, ಎಲ್ಲ ಶೋಸ್ಗೆ ಸಪೋರ್ಟರ್, ಸ್ಪಾನ್ಸರ್. Probably he was looking at events as one of the marketing angles, but he supported beyond putting money as sponsor, also as a mentor or a friend or this thing. How he always took care of his friends, and then how he always helped each one to grow in their life. These are all unimaginable stuff. ಅವರೆಲ್ಲ ಮಾಡಿದ ಕೆಲಸ ನೋಡಿ ಮಯೂರ್, ಯುನೋ ಎಲ್ಲೋ ಒಂದು ಕಡೆ ಲಿಕ್ಕರ್ ಇರ್ಬೋದು, ಎಲ್ಲೋ ಒಂದು ಕಡೆ ಇದೆಲ್ಲ ಇರ್ಬೋದು. ಬಟ್ ಆದರೆ ಕ್ಯಾನ್ ಯು ಬಿಲೀವ್ ವೆನ್ ಹಿ ಬೈಸ್ White and Mackay and other stuff, he goes and hoists Indian flag in Glasgow, White and Mackay office mele. Nobody can even, yeah. Indian owned Formula 1. Yeah. It is dream. ನಾವೆಲ್ಲ ಕಾರ್ ಮುಟ್ಟು ನೋಡಿದಾಗ ನಾನು ಒಂದು ಸರಿ ನನ್ನ ಆಪರ್ಚುನಿಟಿ, ನನ್ನ ಆಫೀಸಲ್ಲಿ ಇದು ಕಳಿಸಿದ್ರು ಸಿಲ್ವರ್ ಸ್ಟೋನ್ಗೆ. ಐ ಹ್ಯಾಡ್ ಟು ಗೋ ಡೆಲಿವರ್ ಸಮಥಿಂಗ್ ಫಾರ್ ಫೋರ್ಸ್ ಇಂಡಿಯಾ. I felt the tar road because I was such a big fan of Formula 1 back then. ನನಗೆ ಆ ರೋಡಲ್ಲಿ ಮಲ್ಕೊಂಡ್ರೆ you know what mother of all tracks is Silverstone in London. ಅಲ್ಲೇ ಫೋರ್ಸ್ ಇಂಡಿಯಾ ಇದ್ದಿದ್ದು. ಅಲ್ಲೋಗಿ ನೋಡಿ ಮಾತ್ರ you know what, that's the kind of opportunities. ಸುಮಾರು ಕಡಿಮೆ ಮಾಡಿದ್ದಾರೆ ಅವರೆಲ್ಲ. ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ನಗರಕ್ಕೆ ಅವ್ರದ್ದೆಲ್ಲ ಕೊಡುಗೆ ಬ್ರಿಲಿಯಂಟ್ ಕೊಡುಗೆ. ಹೇಗೆ ಕೆಂಪೇಗೌಡರು ವಿಷನರಿ ಆಗಿತ್ತು, ಅವರೆಲ್ಲ ಹೇಗೆ ಪೇಟೆಗಳನ್ನೆಲ್ಲ ಕಟ್ಟಿದ್ರು, ಈಗಿನ ಪಾಲಿಟಿಷಿಯನ್ಸ್ ಹೇಗೆ ವಿಷನರಿ ಆಗಿದ್ದಾರೆ, ಅಥವಾ SM ಕೃಷ್ಣ ಅವ್ರು ಹೇಗಿದ್ದರು, ದೇವೇಗೌಡರು ಹೇಗಿದ್ರು, ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ತಾನೆ. ಹೀಸ್ ಪುಟ್ ಬ್ಯಾಂಗ್ಳೂರ್ ಆನ್ ದ ಗ್ಲೋಬಲ್ ಮ್ಯಾಪ್. ಸರ್ ಅಬ್ಸಲ್ಯೂಟ್ಲಿ. ಅವ್ರು ಒಂದು ಇವೆಂಟ್ ತೊಗೊಂಡ್ಬರ್ತಾರೆ. ಡಿಡ್ ಯು ನೋ ಸ್ಯಾನ್ ಫ್ರಾನ್ಸಿಸ್ಕೋ ಆ್ಯಂಡ್ ಬ್ಯಾಂಗ್ಳೂರ್ ಆರ್ ಸಿಸ್ಟರ್ ಸಿಟೀಸ್? ನೋ ಸರ್. ವಿ ಆರ್ ಸಪೋಸ್ ಟು ಬಿ ಶೇರಿಂಗ್ ಈಕ್ವಲ್ ನಾಲೆಡ್ಜ್. ಆ ಮೇಯರ್ ಇಸ್ ಸಪೋಸ್ ಟು ಬಿ ಟಾಕಿಂಗ್ ಟು ಸ್ಯಾನ್ ಫ್ರಾನ್ಸಿಸ್ಕೋ ಮೇಯರ್. ಇದೆಲ್ಲ ಇದೆ, ಸಿಸ್ಟರ್ ಸಿಟೀಸ್ ಅಂತ ನಮ್ಮನ್ನ ಹೇಳೋದು. ಅದನ್ನು ಅವ್ರು ಇವೆಂಟ್ ಮಾಡಿ, ಇಲ್ಲಿ ಅದನ್ನೆಲ್ಲ ಮಾಡಿ, ಅಲ್ಲಿರೋರ್ನೆಲ್ಲ ಇಲ್ಲಿ ಕರೆದು, ಇಲ್ಲಿರೋರ್ನೆಲ್ಲ ಅಲ್ಲಿ ಕರ್ಕೊಂಡು ಎಲ್ಲ ಮಾಡಿದರು. ಇವಾಗೆಲ್ಲ ಅದೆಲ್ಲ ಮರ್ತೋಗಿದ್ದಾರೆ. ಪ್ರಾಬ್ಲಿ ಇವತ್ತಿನವ್ರಿಗೆ ಯಾರಿಗೂ ಅದು ಗೊತ್ತಿಲ್ಲ. ಬಟ್ ಆದರೆ ಇಮ್ಯಾಜಿನ್ ಸ್ಟಟ್ ಫಾರ್ಮ್, ಇಮ್ಯಾಜಿನ್ ದ ಕೈಂಡ್ ಆಫ್ ಹಾರ್ಸಸ್, ಇಮ್ಯಾಜಿನ್ ದ ಕೈಂಡ್ ಆಫ್ ಬ್ರ್ಯಾಂಡ್ ಹಿ ಬಿಲ್ಟ್ ಫಾರ್ ಬ್ಯಾಂಗ್ಳೂರು. ಇವತ್ತೇನಾದರೂ ಏರ್ಲೈನ್ ಇದ್ದಿದ್ರೆ ಆವತ್ತಿನ ಕಾಲಕ್ಕೆ ನಿಮ್ಗೆ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, HAL ಏರ್ಪೋರ್ಟಿಂದ ಕಿಂಗ್ಫಿಷರ್ ಏರ್ಲೈನ್ಸ್ ಇಲ್ಲಿದ್ದಾಗ ಶುರುವಾಗಿದ್ದು. ಅದು BILಗೆ ಹೋದಾಗ ಫಸ್ಟ್ ಸರ್ಕಲಲ್ಲಿ ಒಂದು ಏರ್ಕ್ರಾಫ್ಟ್ನ ಹಿಂಗೆ ಪಾರ್ಕ್ ಮಾಡಿದರು, ಮಾಡ್ಯೂಲ್ ಏರ್ಕ್ರಾಫ್ಟ್ ಆಫ್ ಕಿಂಗ್ಫಿಷರ್ ಏರ್ಲೈನ್ಸ್. ಈ ವಾಂಟೆಡ್ ಟು ಡೂ ಲೈಕ್ ದ ವೇ ಎಮಿರೇಟ್ಸ್ ಇಸ್ ಫಾರ್ ದುಬೈ or Qatar is for whatever, Doha, and he wanted Kingfisher Airlines to be Bangalore. Today Bangalore would have been connected to global world. His airline, now boss's airline, would travel to San Francisco directly. Today even we don't have that airline. 2005ರಲ್ಲಿ 6ರಲ್ಲಿ one of the finest meals in the aircraft. ಇವತ್ತು ಯಾವ ಏರ್ಲೈನು ಕೊಡೋದಿಲ್ಲ. ಆವತ್ತಿನ ಕಾಲಕ್ಕೆ 2005ರೊಳಗೆ ಎಷ್ಟು ವಿಷನರಿ ಅಂದರೆ, ಸ್ಕ್ರೀನ್ಸಲ್ಲಿ ಇನ್ಫ್ಲೈಟ್ ಎಂಟರ್ಟೈನ್ಮೆಂಟು, ಫ್ಲೈಟ್ ಸೇಫ್ಟಿನ ವಿಡಿಯೋ ಪ್ಲೇ ಮಾಡಿದ್ರು. ನನ್ ಆಫ್ ಹಿಸ್ ಏರ್ ಹೋಸ್ಟಸ್ ಡಿಡ್ ಆ್ಯಕ್ಚುಯಲ್ ಥಿಂಗ್. ಸರ್ ಆಕ್ಸೆಸರೀಸ್ ವಾಟ್ ವಿ ಯೂಸ್ ಟು ಗೆಟ್, ಅದು ಒಂದು ಸ್ಮಾಲೆಸ್ಟ್ ಇನ್ಸಿಡೆಂಟು, ಆಕ್ಸೆಸರೀಸ್ ಎಲ್ಲ. ಬಟ್ ಆದರೆ ಇನ್ಫ್ಲೈಟಲ್ಲಿ ಇದು ಫ್ಲೈಟ್ ಸೇಫ್ಟಿ ಹೇಳೋದು ವಿಡಿಯೋ ಆಗಿತ್ತು. ಇವತ್ತು ಯಾವ ಏರ್ಲೈನಲ್ಲಿ ಒಂದು ಏರ್ಕ್ರಾಫ್ಟಲ್ಲಿ ಇಲ್ಲ. 2009-10ರೊಳಗೆ ಸರ್ದು ಏರ್ಕ್ರಾಫ್ಟ್ಸಲ್ಲಿ ಇಂಟರ್ನೆಟ್ ಇತ್ತು. ಇವತ್ತಿದೆಯಾ ಸರ್? 2011-12ರೊಳಗೆ ಏರ್ಬಸ್ A380ನ ಮಾಡ್ಯೂಲ್ ಏರ್ಕ್ರಾಫ್ಟ್ನಲ್ಲಿ ತಂದು ಒಂದು ಸರಿ ಜೈಪುರ್ ಮೇಲೆ ಆರಿಸಿ ಇದನ್ನೆಲ್ಲ ಹೋಗ್ತಾರೆ. ಇನ್ನೊಂದು ಸರಿ ಏರ್ಬಸ್ A380 ಹೈದ್ರಾಬಾದ್ ಏರ್ ಶೋಗೆಲ್ಲ ಬರುತ್ತೆ, ಹೋಗುತ್ತೆ. ಇವತ್ತು ಅದೇ ಅವತ್ತು ಅವ್ರು ಬುಕ್ ಮಾಡ್ತಾರೆ. ಅದು 2015-16ಕ್ಕೆ ಬರಬೇಕಾಗಿತ್ತು. ವೆನ್ ಡಿಡ್ ದ ನೆಕ್ಸ್ಟ್ ಏರ್ಬಸ್ A380 ಕೇಮ್ ಟು ಬ್ಯಾಂಗ್ಳೂರ್? 2024 by Emirates. After 15 years. After 10 years of his thinking. Yeah. Can you believe that? ಎಷ್ಟು ಯೋಚನಾ ಶಕ್ತಿ ಇರಬೇಕು, ಎಷ್ಟು ದೊಡ್ಡ ಇದಿರಬೇಕು. ಫಾರ್ ಅಹೆಡ್ ಆಫ್ ದ ಟೈಮ್ಸ್. ಅವ್ರ UBCT, ಅವರು ನಮ್ಮನ್ನ ಗ್ಲೋಬಲ್ ಮ್ಯಾಪಲ್ಲಿ ಹಾಕಿದ್ದು. ದ ಕೈಂಡ್ ಆಫ್ ಬ್ರ್ಯಾಂಡ್, ದ ಕೈಂಡ್ ಆಫ್ ಡೆವಲಪ್. ಸೊ ಲೈಕ್ ದಟ್ಸ್ ವಾಟ್ ಐ ವಾಸ್ ಅಬೌಟ್ ಟು ಸೇ. ಲಾಲ್ಬಾಗಲ್ಲಿ ನೀವು ವಾಕಿಂಗಿಗೆ ಹೋದರೆ ನಿಮಗೆ ಈಗ 4 ಕಡೆ ಕಾರ್ನರ್ ಇರೋಂಥದ್ದು ಅಂತ ಹೇಳ್ತಾರೆ. ನಮ್ಮ ಯಾರು ಕೆಂಪೇಗೌಡರು ಮಾಡಿದಂಥ
ಟವರ್ಸ್ ಅಲ್ಲಿ ಹೋದಾಗ ನಿಂತ್ಕೊಂಡಾಗ ನಿಮಗೆ ಬೆಟ್ಟದ ಮೇಲೆ ನಿಂತ್ಕೊಂಡಾಗ ಅಲ್ಲಿ ಒಂದೇ ಟವರ್ ಒಂದೇ. ಲಾಲ್ಬಾಗಲ್ಲಿ ಒಂದಿದೆ, ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಒಂದಿದೆ, Correct. ಮೇಕ್ರಿ ಸರ್ಕಲ್ ಅಲ್ಲಿ ಒಂದಿದೆ. ಲಾಲ್ಬಾಗಲ್ ಮುಂದೆ ಐ ಆಮ್ ಟಾಕಿಂಗ್ ಅಬೌಟ್ 90s 2000 ಅಂತ ಅನ್ಕೊಳ್ಳೋಣ. ನಾವು ಆ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡಾಗ ಏನೋ ಒಂಥರ ಗ್ರೀನ್ರಿ ಅವೆಲ್ಲ ಕಾಣಿಸ್ತಾ ಇತ್ತು. ಆಫ್ಟರ್ ಎ ಪಾಯಿಂಟ್ ನೀವು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡಾಗ ಕಾಣಿಸ್ತಿದ್ದೆ ನಮಗೆ UB ಸಿಟಿ ಟವರ್ ಕಾಣಿಸ್ತಾ ಇತ್ತು. ಸೊ ಅಂದರೆ ನಮ್ಗೆ ಹೆಂಗೆ ಅನಿಸ್ತಿತ್ತು, ನೀವೇನು ಯಾವ ಪಾಯಿಂಟ್ ಹೇಳಲ್ಲ ಸ್ಯಾನ್ ಫ್ರಾನ್ಸಿಸ್ಕೋ ಅಂದರೆ ನಮ್ಗೆ ಯಾವುದೋ ಇದು ಒಳ್ಳೆ ಯಾವುದೋ ಅಮೇರಿಕಾ ನೋಡ್ದಂಗೆ ಇದೆಯಲ್ಲ ಗುರು, ಅಮೇರಿಕಾ ಥರ ಇದೆಯಲ್ಲ ಅಂತ. ಈವನ್ ಟುಡೇ ನಾನು ಮೊನ್ನೆ ಹೋದಾಗ, ಈಗ ಅಫ್ಕೋರ್ಸ್ ಅಲ್ಲಿ ನಿಂತ್ಕೊಂಡಾಗ ಈಗ ಎಷ್ಟೊಂದು ಬೇರೆ ಬೇರೆ ಬಿಲ್ಡಿಂಗ್ಗಳು ದೊಡ್ಡದು ಬರ್ತಿದೆ. ಐ ಮಿಸ್ ದೋಸ್ ಡೇಸ್ ವೆರಿನ್ ನಂಗೆ UB ಸಿಟಿ ಅದೊಂದೇ ಕಾಣಿಸ್ತಿತ್ತಲ್ಲ ಅಂತ. ದಟ್ಸ್ ಅ ನಾಸ್ಟಾಲ್ಜಿಯಾ ಬೆಂಗಳೂರು ಟು ಮೀ. ಲೈಕ್ ನಾನು UB ಸಿಟಿಗೆ ಮುಂಚೆ ಸರದ ಜೊತೆ ನೋಡಿದ್ದೀನಿ. ಬ್ರಿವರಿ ಹೌಸ್ ಇತ್ತು ಸರ್ದು ಮನೆ ಪಕ್ಕದಲ್ಲಿ. ಓಕೆ, ಅಲ್ಲಿ ಇವೆಂಟ್ಸ್ ಮಾಡಿ ಆಮೇಲೆ ನಾವು ಇಲ್ಲಿ ಬಂದು ಇವಾಗ ಅದು ಕಿಂಗ್ಫಿಶರ್ ಟವರ್ ಅಂತ ಆಗಿದೆ. ಬಟ್ ಅಲ್ಲಿ ನಾಟ್ ದಟ್ಸ್ ಅ ಡಿಫ್ರೆಂಟ್ ಟಾಪಿಕ್ ಮಯೂರ್. ಪ್ರಾಬ್ಲಿ ಐ ನೀಡ್ ಅ ಸಪ್ರೇಟ್ ಪಾಡ್ಕಾಸ್ಟ್ ಟು ಸ್ಪೀಕ್ ಅಬೌಟ್ ಸರ್ ಆ್ಯಂಡ್ ದ ಕೈಂಡ್ ಆಫ್ ವರ್ಕ್ ಈಸ್ ಡನ್ ಫಾರ್ ಬ್ಯಾಂಗ್ಳೂರ್. ಡೋಂಟ್ ಜಸ್ಟ್ look at him as a businessman or an industrialist, but as a visionary person for Bangalore and how he's put it on global front and how he stood by the entire event industry, or especially us, or in terms of supporting all the music concerts. Though he might be an admirer of the music whatever, ಸರ್ದು ಮನೇಲಿ ಎಲ್ಲ ಆಟೋಗ್ರಾಫ್ಡ್ ಗಿಟಾರ್ಸ್ ಇದೆ. ಲೈಕ್ ದಿ ವೇ DNL ಇದ್ದಂಗೆ ಅಲ್ಲೂ ಇದೆ, ಅಥವಾ ಅವ್ರ ಒನ್ ಆಫ್ ದ ಮನೆಯಲ್ಲಿ ಎಲ್ಲ ಟ್ರೋಫೀಸ್ ಇದೆ ಎಲ್ಲ. ಬಟ್ ನಾನು ನೋಡಿರೋದು 1% ಆಗಿದ್ರು ಸರ್ನ. The kind of respect or the kind of the way I look at him is unbelievable. That I am sure people who are watching this will all agree with me. Absolutely. Very few people might come and say that idu mosa or tax katilla. No, sir said 60,000 ಕೋಟಿಗೆ 13,000. That's a different topic for somebody else to do. Yeah. But he's done it. So very recently when he was on a podcast on a different channel, the way people received it, or the way people will acknowledged it, and it was in a better level only, sir. You know what, we as Bangaloreans should always definitely miss him, right? Absolutely. ಅವ್ರು ಮಾಡಿದಂಥ ಇದು ಸಾಧನೆಗಳು ಆಗಲಿ, ಗ್ಲೋಬಲ್ ಮ್ಯಾಪಲ್ಲಿ ನಮ್ಮನ್ನ ತೋರಿಸಿದಾಗಲಿ, ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್. ಆ್ಯಸ್ Bangalorean, ಆ್ಯಸ್ ಇಂಡಿಯನ್, ಆ್ಯಸ್ ಸೌತ್ ಏಷ್ಯನ್, ಇಮ್ಯಾಜಿನ್ ದ ಕೈಂಡ್ ಆಫ್ ಥಿಂಗ್ಸ್ ಈಸ್ ಗಾಟ್. ಸೊ ಅವ್ರನ್ನ ಆ ಸಬ್ಜೆಕ್ಟ್ನ ಮಾತಾಡೋದೇ ಬೇರೆ. ಸೊ ಕಮಿಂಗ್ ಬ್ಯಾಕ್ ಟು ವೇರ್ ವಿ ended for your thing, concerts, music ಆದಮೇಲೆ ಏರ್ಲೈನ್ ನಡೆಯುವಾಗ ಡಿಫ್ರೆಂಟ್ ಸೆಕ್ಟರ್ ಲಾಂಚಸ್, ದೆನ್ ಸರ್ಸ್ ಬರ್ತ್ಡೇ ಆ್ಯಂಡ್ ಕ್ಯಾಲೆಂಡರ್ ಲಾಂಚ್, ಆಲ್ ಆಫ್ ದಿ ನ್ಯೂ ಇಯರ್ಸ್. ದಟ್ ವಾಸ್ ಅ ಡಿಫ್ರೆಂಟ್ ಎರಾ of what I've seen. Sir, the 50 years birthday to 60 years birthday to every single thing, the kind of artist who got the who's of the world came. Sir's ಡೀಟೇಲಿಂಗ್ ಟು ದ ಇವೆಂಟ್. ಮನೇಲಿ ಹೇಗಿರಬೇಕು, ಬಟ್ಟೆ ಹೇಗಿರಬೇಕು, ನೆಲ ಹೇಗಿರಬೇಕು, ನೀರಲ್ಲಿ ಫಿಶಸ್ ಹೇಗಿರಬೇಕು, ವಾಟ್ ಮ್ಯೂಸಿಕ್ ಟು ಬಿ ಹರ್ಡ್, ಬಾಕ್ಲು ಯಾರು ತೆಗಿಬೇಕು, ಯಾವ ಗ್ಲಾಸಲ್ಲಿ ವೈನು ವಿಸ್ಕಿ ಸರ್ವ್ ಮಾಡಬೇಕು, ನೀರು ಸರ್ವ್ ಮಾಡಬೇಕು. ದ ಕೈಂಡ್ ಆಫ್ ಪೀಪಲ್ ಹೂ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಆ್ಯಪಲ್ ಸ್ಮೋಕ್ಡ್ ಚಿಕನ್ ಅಲ್ಲೇ ನೋಡಿದ್ದು. ಆ್ಯಪಲ್ ಸ್ಮೋಕ್ಡ್ ಚಿಕನ್, ಓಕೆ. ಹೌ ಡು ಯು ಇನ್ಫ್ಯೂಸ್ ಆ್ಯಪಲ್ ಇನ್ ಟು ಅ ಚಿಕನ್, ದಟ್ ಫ್ಲೇವರ್ ಟು ಚಿಕನ್, ಅನ್ಬಿಲಿಯಬಲ್. Farooq Kambata was the caterer. I have never seen the life, the way people have enjoyed or seen. Even till today, nobody can catch up to him. ಸರ್, ನಾನು ಅದೇ ಹೇಳಕ್ಕೆ ಬಂದಿದ್ದೆ. ಈ ಒಂದು ಸ್ಪೆಕ್ಟ್ರಮಿಂದ ನನಗೆ ಇನ್ನೊಂದು ಶಾಕಿಂಗ್ ಸ್ಪೆಕ್ಟ್ರಮ್ ಎಲ್ಲಿ ಗೊತ್ತಾಗಿದೆ ಸರ್. ಒಂದೇ ವರ್ಷದಲ್ಲಿ ನಾನು ಮಾಲೆ ಹಾಕ್ಬಿಟ್ಟು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಆ ಮೆಟ್ಲು ಹತ್ತುತ್ತಿರಬೇಕಾದ್ರೆ ಎಲ್ಲ ಚಿನ್ನದ್ದು ಇದೆಲ್ಲ ಬಾಸ್ ಮಾಡಿಸಿದ್ದು. ಅಲ್ಲಿ ಹೇಳಿದಾಗ ಅಲ್ಲಿ ಫಸ್ಟ್ ಯಾರೋ ಒಬ್ರು ಅವ್ರು ಹೇಳ್ತಿರ್ಬೇಕು, ಇದು ಯಾರು ಮಾಡಿಸಿದ್ದು ಗೊತ್ತಾ ಅಂದರೆ ವಿಜಯ್ ಮಲ್ಯನ. ಲೈಕ್ ಓ ವಾವ್ ಅಂತ ಗೊತ್ತು. ತಿರ್ಗಾ ಅದು ಮುಗೀತು. ಅಲ್ಲಿಂದ ಮುಗಿಸಿ ಬಿಟ್ಟು ಒಂದು 6 months ಆದಮೇಲೆ ಅದೇ ಟ್ರಿಪ್ಪಲ್ಲಿ ಕೊಲ್ಲೂರಿಗೆ ಹೋಗ್ತೀನಿ. ಕೊಲ್ಲೂರಿಗೆ ಹೋಗ್ಬಿಟ್ಟು ಹಿಂಗೆ ನಮಸ್ಕಾರ ಹಾಕ್ತಿದ್ದೀನಿ. ಅವ್ರು ಪುರೋಹಿತರು ಎಲ್ಲ ಕರ್ಕೊಂಡು ಬಂದರೆ ಎಲ್ಲ ಮಾಡಿಬಿಟ್ಟು ನಾನು ಇಲ್ಲಿ ಆ ಗರಡ್ಗಂಬ ಹತ್ರ ಹಿಂಗೆ ನಿಂತ್ಕೊಂಡು ಸ್ತಂಭ ಹತ್ರ ನಮಸ್ಕಾರ ಹಾಕ್ತಿರ್ಬೇಕಾರೆ ಅವರು, ಇದು ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ ಅಂದರೆ, ಇಲ್ಲ ವಿಜಯ್ ಮಲ್ಯ. ಐ ಆಮ್ ಲೈಕ್, ಡೂಡ್, ವಾಟ್ ಈಸ್ ದಿಸ್ ಕನೆಕ್ಷನ್? ಜಸ್ಟ್ 3 months ಬ್ಯಾಕ್ ಶಬರಿಮಲೆಗೆ ಹೋಗಿದ್ದೀನಿ, ಇಲ್ಲಿ ಕೊಲ್ಲೂರಿಗೆ ಬಂದಿದ್ದೀನಿ, ಎಲ್ಲ ಐ ಆಮ್ ಲೈಕ್, ಇಂಥ ದೈವ ಭಕ್ತಿ ಮನುಷ್ಯನ್ಗೆ ಇದೇ ಆ ಸೈಡು ಅಂತ ನನಗೆ ಗೊತ್ತಿರಲಿಲ್ಲ. Correct, right? Yesto one more temple to add there is Tirupati. His divine this thing to bhakti to Lord Venkateshwara in Tirupati was immense. Every aircraft would go to Tirupati to get puja. I've done I've went couple of times, and sir's birthday, first thing in the morning he would celebrate or go do puja or get blessings at Tirupati and then come to Kingfisher Villa in Goa. Can you believe this? He is unbelievable. ಸರ್ದು ಭಕ್ತಿ ಇದು ಬೇರೆ. ಮಾಲೆ ಹಾಕ್ತಿದ್ರು ಸರ್.
ಓ ಏರ್ಬಸ್ A380 ಅಂತ ಹೇಳಿದ್ನಲ್ಲ, ಬಂದಿತ್ತು ಇಂಡಿಯಾಗೆ ಅಂತ. ಹಾಟ್ಸ್ಟ್ ವೆದರ್ ಆಗ. ನೋ ವೆರಿ ವೆರಿ ಕೋಲ್ಡ್. ವಿ ವೇರ್ ಇನ್ ಹಜ್ ಟರ್ಮಿನಲ್ ಇನ್ ಡೆಲ್ಲಿ. ಡೆಲ್ಲಿಲಿ ಏರ್ಬಸ್ A380 ಸ್ಯಾಂಪಲ್ ಏರ್ಕ್ರಾಫ್ಟ್ ಬಂದಿತ್ತು. ಅವ್ರ ಫ್ರೆಂಡ್ಸ್ನೆಲ್ಲ, ಮೀಡಿಯಾದವ್ರನ್ನ ಫ್ರೆಂಡ್ಸ್ನೆಲ್ಲ ಏರ್ಬಸ್ A380 ಅಂದರೆ ಹೆಂಗಿರುತ್ತೆ ಅಂತ ತೊಗೊಂಡು ಜೈಪುರ್ ಮೇಲೆ ಹೋಗಿ ಹಿಂಗೆ ಟ್ರಿಪ್ ಹೋಗಿ ಹಿಂಗೆ ಬರ್ತಾರೆ ಟೂರ್. ಆ ಒಂದು ಇದರೊಳಗೆ ಹಿ ವಾಸ್ ವೇರಿಂಗ್ ಮಾಲೆ ದಟ್ ಡೇ. ಐ ಸ್ಟಿಲ್ ರಿಮೆಂಬರ್. ಅವ್ರ ಜೊತೆ ಅವ್ರು ಇದ್ದಿದ್ದು ಸೆಕ್ಯೂರಿಟಿಗಳೆಲ್ಲರೂ, ರಾಮಯ್ಯ ಅಂತ ಇದ್ರು, ಸತೀಶ್ ಅಂತ ಇದ್ರು, ಇನ್ನೊಬ್ಬ ಶಂಕರ್ ಅಂತ ಇದ್ದ. ಎವ್ರಿಬಡಿ ವುಡ್ ವೇರ್ ಮಾಲೆ. ಆ್ಯಂಡ್ ವಿತೌಟ್ ಎನಿ ಸ್ಲಿಪ್ಪರ್ಸ್ ಏನು ಸೊ ವುಡ್ ವೇರ್, ಬಟ್ ಹಿ ಹ್ಯಾಡ್ ಹಿಸ್ ವೇ ಆಫ್ ಓಕೆ. ವಾವ್, ಅನ್ಬಿಲೀವಬಲ್. ಆ ಥರ ದೈವ ಭಕ್ತಿ ಪ್ರತಿಯೊಂದು ದೇವ್ರ ಮನೆಯಲ್ಲಿ ಪೂಜೆ. ಬೆಂಗಳೂರು ಮನೇಲಿ ನೋಡಿದ್ದೀನಿ, ಗೋವಾ ಮನೇಲಿ ನೋಡಿದ್ದೀನಿ, ಬಾಂಬೆ ಮನೇಲಿ ನೋಡಿದ್ದೀನಿ, ಡೆಲ್ಲಿ ಮನೇಲಿ ನೋಡಿದ್ದೀನಿ, ಅಲಿಬಾಗ್ ಮನೇಲಿ ನೋಡಿದ್ದೀನಿ. ಪ್ರಾಪರ್ ಕನ್ನಡಿಗನ ಹೆಂಗೆ ಸರ್? ಅಷ್ಟೊಂದು ನನಗೆ ಗೊತ್ತಿಲ್ಲ, ಬಟ್ ಐ ಥಿಂಕ್ He was. ಯಾ. ಸೊ ಆಸ್ ಐ ಸೆಡ್, ಬಾಸ್ ಬಗ್ಗೆ ಮಾತಾಡೋದಕ್ಕೆ ಸಪ್ರೇಟ್ ಪಾಡ್ಕಾಸ್ಟ್. ಬಟ್ ಅದರ್ವೈಸ್ ಮಯೂರ್, ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಸ್ಟೋರಿ, ಕಾನ್ಸರ್ಟ್ ಡೇಸ್, ದೆನ್ ಏರ್ಲೈನ್, then kind of corporate clients, you've done very very interesting Reuters events, Reuters company launch illi, Intel du shows, Biocon du shows, and all of those. Sir's du, like HNI alli sir du 50th birthday where I saw music, parties, still 60th birthday and all of those. ಇದ್ರ ಮಧ್ಯ ಎಲ್ಲೋ ಒಂದು ಕಡೆ ಕ್ರಿಕೆಟ್ ಒಳಗೆ ವೈ DNA? 2 reasons. ಒಂದು, the amount of people you have managed in a concert, 30,000-40,000 people, 50,000 people, you know how to manage people, how to plan, how to think ahead of others. ಇದಕ್ಕೆ ಮುಂಚೆನೂ ಕ್ರಿಕೆಟ್ ಆಗ್ತಿತ್ತು, ಇಲ್ಲ ಅಂತ ಅಲ್ಲ, ಬಟ್ ಆದರೆ ನ್ಯೂಯರ್ ಡೈಮೆನ್ಷನ್ ಕೊಟ್ಟಿದ್ದು, ನ್ಯೂಯರ್ ಥಾಟ್ ಪ್ರಾಸೆಸ್ ಕೊಟ್ಟಿದ್ದು, ಎಲ್ಲಿ ಏನು ಮಾಡಿದ್ರೆ ಈಸ್ ಆಫ್ ಫ್ಯಾನ್ ಆ್ಯಕ್ಸಸ್ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟ್ ಮಾಡೋದು. ಅದಾದಮೇಲೆ ಬಿಕಾಸ್ DNA was also into entertainment, people management and entertainment. Now how do you club both sport and entertainment? Sportainment. So that is how cricket happened. Then ಆಗ ನಮ್ಮ ಬಾಸ್ ತೊಗೊಂಬಂದಿದ್ದೆ ಟಿಕೆಟ್ ಪ್ರೋ ಅಂತ ಕಂಪನಿ. ಫಸ್ಟ್ ಟೈಮ್ ಆನ್ಲೈನ್ ಟಿಕೆಟಿಂಗ್ನ ತೊಗೊಂಬಂದರು ಬಾಸ್ 2006ರಲ್ಲಿ. ಟಿಕೆಟ್ ಪ್ರೋನ ಪ್ರಾಗಿಂದ ತೊಗೊಂಡ್ಬರ್ತಾರೆ, ಬಿಫೋರ್ IPL. ಸೊ ಸ್ಮಾಲ್ ಟಿಕೆಟ್, 500 ಟಿಕೆಟ್ನ ಆನ್ಲೈನ್ ಸೇಲ್ ಮಾಡಿದ್ವಿ. 500 ಅಂದರೆ ಅಷ್ಟೇ ಬಿಟ್ಟಿದ್ದು, ಬಿಕಾಸ್ ದ ರೆಸ್ಟ್ ಎವ್ರಿಥಿಂಗ್ ಯು ಹ್ಯಾಡ್ ಟು ಸೆಲ್ ಆನ್ ಕೌಂಟರ್ ಆಲ್ ಆಫ್ ದಿಸ್, ಬಿಕಾಸ್ ಪೀಪಲ್ ನೆವರ್ ಬಿಲೀವ್. ನೀನು 500 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಬಿಟ್ರೆ ಅದು ನಿಮ್ಮ ಮನೆಗೆ ಬರುತ್ತೋ ಇಲ್ವೋ, ಎಲ್ಲಿ ಕಲೆಕ್ಟ್ ಮಾಡಬೇಕು, ಎಲ್ಲಿ ಫೋನೆಲ್ಲ ಅವಾಗ ತೋರಿಸೋ ಅಂಥ ಪ್ರಮೇಯ ಇರಲಿಲ್ಲ. ನಾವೆಲ್ಲ ಅವಾಗ ಟಿಕೆಟ್ ಆನ್ಲೈನ್ ಬೈ ಮಾಡಿದ್ರೆ ನಿಮ್ಮ ಮನೆಗೆ ಕೊರಿಯರ್ ಮಾಡ್ತಿದ್ವಿ ಟಿಕೆಟ್ನ. ಹೌದು. ಸೊ ಅಂದರೆ ಇದು ಟಿಕೆಟ್ ಅವಾಗ ಬಿಡ್ತಿದ್ದು ಅಂದರೆ ಸುಮಾರು ತಿಂಗಳು ಮುಂಚೆನೇ ಬಿಡಬೇಕು. ಹೌದು. ಸೊ 1 ತಿಂಗಳಿಗೆ ಮುಂಚೆ. ಸೊ ನಮ್ಮದೇ ಆದ ಶೋಗೆ, ಅಂದರೆ ಬಿಕಾಸ್ DNA ವಾಸ್ ದ ಓನ್ಲಿ ಕಂಪನಿ ವುಡ್ ಡೂ ಮ್ಯೂಸಿಕ್ ಕಾನ್ಸರ್ಟ್ಸ್ ಆ್ಯಂಡ್ ಆಲ್ ಆಫ್ ದೋಸ್. ಸೊ ನಮ್ಮದೇ ಆದ ಕಾನ್ಸರ್ಟ್ಗೆ ಟಿಕೆಟ್ ಆನ್ಲೈನ್ ಶುರು ಮಾಡಿದ್ದು, ಆಮೇಲೆ ಕ್ರಿಕೆಟಿಗೆ ತೊಗೊಂಬಂದಿದ್ದು. ಜನಕ್ಕೆ ಇವಾಗ 2 ಥರ ಅದರೊಳಗೆ ಇದು. ಒಂದು ಕಲೆಕ್ಟ್ ದ ಟಿಕೆಟ್ ಅಟ್ ದ ಕೌಂಟರ್ ಅಟ್ ದ ವೆನ್ಯೂ, ಆರ್ ವಿ ವಿಲ್ ಸೆಂಡ್ ಇಟ್ ಟು ಯು ಆನ್ ಕೊರಿಯರ್ ಅನ್ನೋದು. ಇವತ್ತಿಗೂ ಅದರೊಳಗೆ ಅರ್ಧ ಕಾನ್ಸೆಪ್ಟ್ ಇನ್ನೂ ಇದೆ. ಏನು? ಕಲೆಕ್ಟ್ ದ ಟಿಕೆಟ್ ಅಟ್ ದ ಕೌಂಟ್ ಅಟ್ ದ ವೆನ್ಯೂ ಅನ್ನೋದು. ಅದನ್ನು ಈಗ ರಿಸ್ಟ್ ಬ್ಯಾಂಡ್ ಹಾಕಿ ಕೊಡ್ತಾರೆ, ಇನ್ನೊಂದು ಏನೋ ಕೊಡ್ತಾರೆ, ಅಥವಾ ನಿನ್ನ ಟಿಕೆಟ್ನ ನಿನ್ನ ಫೋನಲ್ಲೇ ಸ್ಕ್ಯಾನ್ ಮಾಡಿಬಿಡ್ತಾರೆ. ಅದೆಲ್ಲ ಈಗ ಬಂದಿರೋ ಕಂಪನೀಸು, ಈ ಬುಕ್ ಮೈ ಶೋ, ಅವರು ಇವರು ಎಲ್ಲ ಇಟ್ಸ್ ಆಲ್, ಬಟ್ ದ ವಿಷನ್ ಇಸ್ ಬಾಸಸ್. ಸೊ ಅವರು ಟಿಕೆಟ್ ಪ್ರೋ ತೊಗೊಂಬರ್ತಾರೆ, ಪ್ರಾಗ್ ಹೋಗಿ ಅದನ್ನು ಇಲ್ಲಿ ನಡೆಸಿ, ಆ ಪೇಪರು, ಆ ನಾನ್ ಟೇರಬಲ್ ಪೇಪರು, ಆ ಬರ್ಕೋಡ್ ತೊಗೊಂಬರ್ಬೇಕಿತ್ತು ಸರ್, ಬಿಕಾಸ್ ದಟ್ ಈಸ್ ವೇರ್ ದಿಸ್ ಟೆಕ್ನಾಲಜಿ ವಾಸ್ ಅವೈಲೇಬಲ್. ಸೊ ಯು ಹ್ಯಾಡ್ ಮೆಟ್ ಸಮ್ ಆಮ್ ದೇರ್, ಆ್ಯಂಡ್ ದೆನ್ ಇದನ್ನು ಪ್ರಾಗಿಂದ ತೊಗೊಂಬರ್ತಾರೆ ಇಂಡಿಯಾಗೆ. ದಟ್ ಈಸ್ ಹೌ ದ ಎಂಟ್ರಿ ಟು ticketing, online ticketing in India started. Whoever the agencies are, half of the people are from DNA or Ticket Genie, whoever is worked with us. ಇದ್ರ ಜೊತೆಗೆ ಬುಕ್ ಮೈ ಶೋ ಬರುತ್ತೆ, ಆಮೇಲೆ ಬಿಗ್ ಟ್ರೀ ಅಂತ ಹೇಳಿ ಅವ್ರ ಕಂಪನಿ, ಅದಾದಮೇಲೆ ಇನ್ಸೈಡರ್ ಅಂತ ಬರುತ್ತೆ ಫ್ರಮ್ OML. ವಾಟ್ ವಾಸ್ ಯುವರ್ ರೋಲ್ ವೆನ್ ದಿಸ್ ವಾಸ್ ಹ್ಯಾಪ್ನಿಂಗ್ ಸರ್ ಆವಾಗ? ಸೊ ಟಿಕೆಟಿಂಗ್ ಬಂದಾಗ ಅದೇ ನಾನು ಇನಿಷಿಯಲ್ ಡೇಸಲ್ಲಿ ಹೇಳಿದೆ, ಕಾನ್ಸರ್ಟ್ ಡೇಸಲ್ಲಿ ಹೋಗಿ ಪ್ಯಾಂಕ್ ಮಾಡಿ ಇಲ್ಲಿ ಬಂದಾಗಲೂ ಅದಿತ್ತು. ಅವಾಗ ಇನ್ನೂ ಕಮರ್ಷಿಯಲ್ ಟ್ಯಾಕ್ಸ್ ಇತ್ತು, ಅವಾಗ ಇನ್ನೂ GST ಎಲ್ಲ ಬಂದಿಲ್ಲ, ಆಗ 2 ಇತ್ತು ಬೇರೆ, ಸರ್ವಿಸ್ ಟ್ಯಾಕ್ಸ್ ಆ್ಯಂಡ್ ಕಮರ್ಷಿಯಲ್ ಟ್ಯಾಕ್ಸ್ ಅಂತ. ಸೊ ಅದನ್ನು ಮಾಡಿಸ್ಕೊಂಡು ಬಾ. ಅದಾದಮೇಲೆ ವಿ ಹ್ಯಾವ್ ಎವಾಲ್ವ್ಡ್. ನಾವು ಐ ಹ್ಯಾವ್ ಗ್ರೋನ್ ಫ್ರಮ್ ದಟ್ ಡೂಯಿಂಗ್ ಮೈ ಸೆಲ್ಫ್ ಟು ಗೆಟಿಂಗ್ ಇಟ್ ಡನ್ ಥ್ರೂ ಅದರ್ ಪೀಪಲ್ ಆ್ಯಂಡ್ ಆಲ್ ಆಫ್ ದೋಸ್. ಸೊ ಇಂಥ ಒಂದು ಸಂದರ್ಭದಲ್ಲಿ ಐ ಬೀನ್ ಪಾರ್ಟ್ ಆಫ್ IPL ಫ್ರಮ್ ಡೇ 1 till this year. From the auction, first very very first event, first show, when boss wins Bangalore as a team, second highest bidded team, and then sir ಬೇರೆ ಸ್ಟೇಟಲ್ಲೆಲ್ಲ ಇದು ಮಾಡ್ತಾರೆ, ಇಲ್ಲಿ he gets awarded Bangalore, and then he names it Royal Challengers Bangalore. The event happens in
Taj West End, and then Anil Kumble, Venkatesh Prasad, all the team members, whoever were there, whoever were part of it, they were all revealed, uniform was revealed, And the whatever. first, I think if I am right, the first event happened in Bengaluru Chinnaswamy Stadium only, right now, sir? The opening ceremony, when the Kolkata Knight Riders play against us, opening ceremony DNA ಮಾಡುತ್ತೆ, one of the unbelievable, unimaginable concert. You had 360-degree entertainment, music. ಎಷ್ಟೋ ಜನಕ್ಕೆ ಈವೆಂಟ್ ಮ್ಯಾನೇಜರ್ಸ್ಗೆ ಸೌಂಡ್ ಅಂದರೆ ಸ್ಪೀಕರ್ ಹಾಕಬೇಕು ಅನ್ನೋದು ಎರಡು ಥರ ಇದೆ, ನಾಯ್ಸ್ ಇದೆ, ಸೌಂಡ್ ಇದೆ. ಸೊ ನೀವು ಯಾವ ಥರ ಪ್ರತಿಯೊಂದು ವೆನ್ಯೂಗೆ ಕ್ವಾಡ್ರೋಫೋನಿಕ್ ಸೌಂಡ್ ಅಂದ್ರೇನು, 360 ಡಿಗ್ರಿ, ಒಂದು ಕಾಯಿನ್ ಬಿಟ್ಟರೆ ಟಂಗ್ 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 ಅಂತ ಹೇಗೆ ಇದು ಬರುತ್ತೆ, ಅಥವಾ ಚಾಪರ್ ಬಂದರೆ ಹೇಗೆ ಎಲ್ಲ ಕಡೆ ಕೇಳಿಸುತ್ತೆ, ಆ ಥರ ಸೌಂಡ್ ಸಿಸ್ಟಮ್. ಇಲ್ಲಿ ಬಂದಿದ್ದು ಇಲ್ಲಿ ಕೇಳಿಸಿದ್ದು ಇಲ್ಲಿ ಕೇಳಿಸ್ಬಾರ್ದು. ಸೊ ಯು ನೀಡ್ ಟು ಹ್ಯಾವ್ ದ ರೈಟ್ ಇಂಜಿನಿಯರಿಂಗ್ ಟೀಮ್, ರೈಟ್ ನಾಲೆಡ್ಜ್ ಟು ಪುಟ್ ಸ್ಪೀಕರ್ಸ್ ಇನ್ ದ ಸ್ಟೇಡಿಯಂ. ಕರೆಕ್ಟಾ? ನಿಮ್ಮದು ಕಾನ್ಸರ್ಟಲ್ಲಿ ಸ್ಟ್ರೇಟಾಗಿ ಆಗ್ತೀರಾ, ಇಲ್ಲಿ 360 ಡಿಗ್ರಿ ಆಗ್ತೀರಾ, ಇಲ್ಲಿ ಕೇಳಿಸೋದು ಇಲ್ಲಿ ಕೇಳಿಸ್ಬಾರ್ದು. ಯು ವರ್ಕ್ ದೇರ್, ಯು ಹವ್ ಸೀನ್ ಹೌ ಇಟ್ ವರ್ಕ್ಸ್. ಸೊ ಇಟ್ ಈಸ್ ನಾಟ್ ಅನ್ ಈಸಿ ಜಾಬ್, ಇಟ್ಸ್ ನಾಟ್ ಅ ಹಾರನ್ ಸಿಸ್ಟಮ್ ವಿಚ್ ಯು ಪುಟ್. ಪ್ರತಿ ಜಾಗಕ್ಕೆ ಅದರದ್ದೇ ಆದ ಇಂಜಿನಿಯರಿಂಗ್ ಇದೆ, ಅದಕ್ಕೆ ಆದ ಥರದಲ್ಲಿ ನೀವು ಶೋ ಮಾಡಬೇಕು. ಎವ್ರಿ ಇವೆಂಟ್ ಮ್ಯಾನೇಜರ್ ಇಸ್ ನಾಟ್ ಸಮನ್ ಈ ರೂಮಲ್ಲಿ ಹಾಕಿದ್ದೆ ಆಚೆ ಕಡೆ. ನಾನು ಸುಮಾರು ಜನ ನೋಡ್ತೀನಿ, ಈಗ LED ಮಾಡ್ತಾರೆ, ಇಂಡೋರ್ LED, ಔಟ್ಡೋರ್ಗೆ ಹಾಕ್ತಾರೆ, ಔಟ್ಡೋರ್ LED, ಇಂಡೋರ್ಗೆ ಹಾಕ್ತಾರೆ. ಮದುವೆಲಿ ನೋಡ್ಸಿಲ್ಲ, 10,000 ರೂಪಾಯಿ ನಮ್ಮ ಮಗಳ ಮದುವೆಗೆ 2 ಸ್ಕ್ರೀನ್ ಹಾಕ್ಬಿಟ್ಟವ್ರೆ, ಫೋಟೋಗ್ರಾಫರ್ ತೊಗೊಂಡು 2 ಹಾಕ್ಬಿಟ್ಟವ್ರೆ. ಈಸ್ ಇಟ್ ಎನ್ ಔಟ್ಡೋರ್, ಇಂಡೋರ್, ಯಾವ ಪಿಚ್ ಇದೆ, ಎಲ್ಲಿಂದ ನೋಡಿದ್ರೆ ಅದು ಏನು ಕಾಣಿಸುತ್ತೆ, ಪಿಕ್ಸಲೇಟ್ ಆಗ್ತಾಯಿದೆ, ಅವ್ನ ಮುಖಾನ, ಕಲರಾ, ಬ್ಲೀಡಾ, ಅವ್ನು ಗಂಡು ಹೆಣ್ಣು ಅಂತ ಗೊತ್ತು, ಹೊರತಾಗಿ ಯಾರು ಗಂಡು ಹೆಣ್ಣು ಅಂತ ವಿಲ್ ಅಗ್ರಿ ವಿತ್ ಮೀ. ಇದಕ್ಕೇನೆ ಯಾರಾದರೂ ಗೊತ್ತಿರೋರು, ವಿಚಾರ ಜ್ಞಾನ ಇರೋರು ಮಾಡಬೇಕು ಆ ಕೆಲಸನ. ಅವ್ರವ್ರು ಮಾಡಿದ್ರೇ ಕರೆಕ್ಟು. ಯಾರು ಶಾಮಿಯಾನ ಹಾಕ್ತಾರೆ ಅವ್ರು ಶಾಮಿಯಾನ ಹಾಕಬೇಕು, ಯಾರು ಬ್ಯಾಕ್ ಡ್ರಾಪ್ ಹಾಕ್ತಾನೆ, ಯಾರು LED ಹಾಕ್ತಾನೆ ಅವ್ನು ಹಾಕಬೇಕು. ಐ ಕಾಂಟ್ ಬಿ LEDನೂ ಹಾಕ್ತೀನಿ, ಸೌಂಡೂ ಮಾಡ್ತೀನಿ, ಲೈಟೂ ಮಾಡ್ತೀನಿ, ಟೆಂಟೂ ಹಾಕ್ತೀನಿ. ನಿಂದಲ್ಲ ಕರೆಕ್ಟ್ ರೈಟ್? ಎಲ್ಲೋ ದೇವ್ರ ದಯದಿಂದ ನಡೀತಾ ಇದೆ. ಒಂದು ಸರಿ ಏನಾದರೂ ಆದ್ರೇ ಗೊತ್ತಾಗುತ್ತೆ. ಅವ್ರವ್ರಿಗೆ ಆದ ಅವ್ರವ್ರ ಸ್ಥಾನ ಬಿಟ್ಕೊಡ್ಬೇಕು ಅನ್ನೋದು. ಸೊ ಹಂಗಂತ ನನಗೆಲ್ಲ ಗೊತ್ತು ಅಂತಲ್ಲ. ನಾನು ಆಲ್ವೇಸ್ ಐ ಸ್ಟಿಕ್ ಟು ವಾಟ್ ವಿ ನೋ. ವಿ ಗಿವ್ ದ ವರ್ಕ್ ಟು ಎಕ್ಸ್ಪರ್ಟ್ಸ್. ದಟ್ ಈಸ್ ವಾಟ್ ಅನ್ ಇವೆಂಟ್ ಮ್ಯಾನೇಜರ್ ಈಸ್. ಕರೆಕ್ಟ್? ಐ ಗೆಟ್ ದ ರೈಟ್ ಟ್ಯಾಲೆಂಟ್ ಟು ಪುಟ್ ದ ಟೆಂಟ್, who's got right anchoring bolts, who does tent anchoring. None of these today guys do tent anchorings, the number of nails which has to go into every leg. Otherwise these days, ಆಗಿನ ಕಾಲದಲ್ಲಿ ಸೂಪರ್ ಸ್ಟ್ರಕ್ಚರ್ ಅಂತ ಇತ್ತು, ಸ್ಟ್ರಕ್ಚರ್ ಹಾಕಿ ಜಿಂಕ್ ಶೀಟ್ ಹಾಕೋರು ಮೇಲೆ, ಮತ್ತು ಟಾಪಲ್ಲಿ ಹಾಕೋರು. ಈಗ ಅದಲ್ಲ, ಈಗೆಲ್ಲ ಜರ್ಮನ್ ಟೆಂಟ್. ಡ್ಯೂ ನೋ ಜರ್ಮನ್ ಟೆಂಟ್ಸ್ ಕ್ಯಾನ್ ಆ್ಯಕ್ಟ್ ಇನ್ ವಿಂಡ್ ಆ್ಯಸ್ ಅ ಹಾಟ್ ಬೆಲೂನ್ ವಿಚ್ ಕ್ಯಾನ್ ಫ್ಲೈ ಅಪ್. ಖೇಲೋ ಇಂಡಿಯಾ ಅಂತ ಒಂದು ಶೋ ಮಾಡ್ತಾರೆ, ಇಲ್ಲೇ ಜೈನ್ ಯೂನಿವರ್ಸಿಟಿಲಿ ಆಗುತ್ತೆ. ಯು ಸಿ ದಟ್ ಫೋಟೋ ವೇರ್ ಆ್ಯಂಕರಿಂಗ್ ಕರೆಕ್ಟಾಗಿ ಮಾಡಿದಿರಲ್ಲ, ಇಟ್ ಜಸ್ಟ್ ಫ್ಲೈಸ್ ಅವೇ, ಬಿಕಾಸ್ ಏರ್ ಒಳಗಡೆ ತುಂಬ್ಕೊಂಡು ಇಟ್ ಜಸ್ಟ್ ಫ್ಲೈಸ್ ಅವೇ. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್. ಸೊ ದಟ್ ಟೆಂಟ್ ಗಾಯ್ ಹ್ಯಾಸ್ ಟು ಡೂ ಟೆಂಟ್ ಜಾಬ್, ಸೌಂಡ್ ಗಾಯ್ ಹ್ಯಾಸ್ ಟು ಡೂ ಸೌಂಡ್, ಲೈಟಿಂಗ್ ಗಾಯ್ ಹ್ಯಾಸ್ ಟು ಡೂ ಲೈಟಿಂಗ್. ಹಿ ನೋಸ್ ದ ವೈರಿಂಗ್. ಆಗಲೇ ನಾವು ಮಾತಾಡ್ತಿದ್ವಿ, ವೈರಲ್ಲಿ ಜರ್ಮನ್ ಸಾಕೆಟ್ ಬದಲು ಸಾಕೆಟು ಟೇಪ್ ಹಾಕ್ತಾರೆ, ಇಲ್ಲಾಂದರೆ ವೈರ್ನ ಹಂಗೆ ಬಿಟ್ಟಿರ್ತಾರೆ. ಆ ವೈರ್ ಹಂಗೆ ಬಿಟ್ಟಾಗ ನಮ್ಮಂಥ ಸ್ಟೇಡಿಯಂ ಕೆಲಸದಲ್ಲಿ ಯಾರೋ ಒಬ್ಬ ಪಾಪ್ಕಾರ್ನ್ ಮಾಡೋನು ಬಂದಿರ್ತಾನೆ, ಅವನು ಬಂದು ವೈರ್ ಟ್ಯಾಪ್ ಮಾಡ್ತಾನೆ, 3 kV ಅದು ಪಾಪ್ಕಾರ್ನ್ ಮಿಷಿನ್ ಹಾಕ್ತಾನೆ. ವರ್ಸಸ್ ಎಲ್ಲೋ ಒಂದು ಕಡೆ ಟ್ಯೂಬ್ಲೈಟ್ ನಡೆಯೋ ಅಥವಾ ಒಂದು ಹ್ಯಾಲೋಜನ್ ನಡೆಯೋ ಜಾಗಕ್ಕೆ ಒಂದು ನಿಮ್ಮ ಪಾಪ್ಕಾರ್ನ್ ಮಿಷಿನ್ ಹಾಕಿದ್ರೆ ಎಂಟೈರ್ ಥಿಂಗ್ ಗೆಟ್ಸ್ ಬರ್ಸ್ಟೆಡ್. ನೀವು ಆಗಲೇ ಹೇಳ್ತಾಯಿದ್ರಿ ನಿಮ್ಮ ಸೇಫ್ಟಿ ಅಥವಾ ನಿಮ್ಮದು ಫೇಲ್ಯೂರ್ಸ್ ಆಗಿದೆಯಾ ಅಂತ. ಆ ಫೇಲ್ಯೂರ್ಸ್ಗೆ ಮಾತಿವೆಲ್ಲ. ಅದು ನನ್ನ ಫೇಲ್ಯೂರಾ ಅಥವಾ ಅಲ್ಲಲ್ಲ ಸೂಪರ್ವಿಷನ್, ನನ್ನ ಸೂಪರ್ವಿಷನಲ್ಲಿ ನನಗೆ ಗೊತ್ತಿಲ್ಲದೆ ಒಂದು ಪಾಪ್ಕಾರ್ನ್ ಅಂಗಡಿ ಇಮಿಡಿಯೇಟಾಗಿ ತೊಗೊಂಡು, ಬಿಕಾಸ್ ಹೀ ಈಸ್ ದೇರ್ ಟು ಮೇಕ್ ದ ಟೆಂಪ್ರರಿ ಮನಿ ದಟ್ ಡೇ ನೈಟ್. ಅವನ ಯೋಚನಾ ಶಕ್ತಿ ನಾನು ಅವತ್ತು ರಾತ್ರಿ ಮಾರಿ ನಾನು ಹೋಗಬೇಕು ಅನ್ನೋದು. ನಾನು ಸ್ಟೇಡಿಯಂ ನಡೆಸೋ ಕೆಪಾಸಿಟಿಲಿ ನನ್ನ ಕಣ್ಣು ಕೆಳಗಡೆ ಅದು ಆಗದೆ ಇರ್ಬೋದು, ಬಟ್ ಆದರೆ ನನ್ನದೇ ಆದ ಟೀಮ್ ಇದೆ, ಆ ಹುಡುಗ ಅದನ್ನು ನೋಡ್ಕೊಳಕ್ಕಿದ್ದಾನೆ. ಬಟ್ ಈ ಈಸ್ ನಾಟ್ ಸೀನ್. ಟುಡೇ ವಿ ಚೆಕ್ ಎವ್ರಿ ಸಿಂಗಲ್ ವಯರ್ ಬಿಕಾಸ್ ಐ ನೋ ಹೌ ಇಂಪಾರ್ಟೆಂಟ್ ಅ ಲೈಫ್ ಇಸ್. 40,000 ಜನ ಕೂತಿದ್ದಾರೆ ಸ್ಟೇಡಿಯಂ ಒಳಗಡೆ. ಸೊ ಗೋಯಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್, ಇಟ್ ಈಸ್ ನಾಟ್ ಅಬೌಟ್ ಸೆಲ್ಲಿಂಗ್ ಟಿಕೆಟ್ಸ್ ಮಯೂರ್. ಪಾಯಿಂಟ್ ಫಾರ್ 40,000 ಟಿಕೆಟ್ ಸೇಲ್ ಮಾಡೋದಲ್ಲ. ಇಟ್ ಈಸ್ ಕಷ್ಟ ಅಲ್ಲ ಅದು. ಇವತ್ತು ವಿತೌಟ್ ಟೆಲ್ಲಿಂಗ್ 40,000 ಟಿಕೆಟ್ಸ್ ಇವನ್ ಗೋಸ್ ವಿತೌಟ್ ಇವನ್ ಥಿಂಕಿಂಗ್, ಬಟ್ ಇಟ್ ಈಸ್ ಅಬೌಟ್ ಕ್ರಿಯೇಟಿಂಗ್ ದಟ್ ಎಕ್ಸ್ಪೀರಿಯನ್ಸ್.